श्रीमान् वेंकटनाथार्य कवितार्किककेसरी वेदांताचार्यवर्यो मे सन्निधत्तां सदा हृदये ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे रामानुजदयापात्रं ज्ञानवैराग्यभूषणं श्रीमद्वेंकटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मौ व्यामोहतः तदितराणि मेने अस्मद्गुरोः भगवतोऽस्य दयैकसिन्धोः रामानुजस्य चरणौ शरणं प्रपद्ये। मातापिता युवतयस्तनया विभूतिः सर्वं यदेव नियमेन मदन्वयानाम् आद्यस्य न कुलपतेर्वकुलाभिरामम् श्रीमत्तदङ्घ्रियुगलं प्रणमामि मूर्ध्ना भूतं सरस्य महदाह्वय भट्टनाथ श्रीभक्तिसारकुलशेखरयोगिवा भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यं श्रीमते ನಿಗಮಾಂತಮಹಾದೇಶಿಕಾಯ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಈ ಹೊತ್ತು ಭಗವಂತ ಮಾಡಿರುವ ಇನ್ನೊಂದು ಬಹಳ ದೊಡ್ಡ ಉಪಕಾರವನ್ನು ಕುರಿತು ವಿವರಿಸಬೇಕಾಗಿದೆ. ವಿಷಯ ತುಂಬ ಗಡುಸಾದ ವಿಷಯ. ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೇನೆ. ಎಚ್ಚರಿಕೆ ಕೊಟ್ಟಿದ್ದೆ ಅದಕ್ಕೆ ಎದ್ದು ಹೋಗಲಿ ಅಂತಲ್ಲ, ಗಮನವಿಟ್ಟು ಕೇಳಿದರೆ ಮಾತ್ರ ಅರ್ಥವಾಗುತ್ತೆ. ಗಮನ ಇಡದೇ ಇದ್ದರೆ ಈ ಪ್ರಶ್ನೆಯೇ ಅರ್ಥ ಆಗೋದಿಲ್ಲ ನಿಮಗೆ. ಇದರಲ್ಲಿ ಕೆಲವು ವಿದ್ವಾಂಸರಲ್ಲಿಯೇ ಒಂದು ವಿಧವಾದ ಉದಾಸೀನ ಪ್ರವೃತ್ತಿಯಿಂದಲೋ ಅಥವಾ ಹೆಚ್ಚು ಜಿಜ್ಞಾಸೆ ಯಾತಕ್ಕೆ ಮಾಡಬೇಕು, ಗೊಂದಲ ಬೇಡ ಅನ್ನುವ ಬುದ್ಧಿಯಿಂದಲೋ ಇಲ್ಲಿ ನಿಜವಾದ ವೇದಾಂತಿಗಳಿಗೆ ತರ್ಕದ ಆಧಾರದಲ್ಲಿ ಅರ್ಥ ಮಾಡಿಕೊಳ್ಳಬೇಕೆನ್ನುವವರಿಗೆ ಪೂರ್ವದಲ್ಲಾಗಲಿ ಪಶ್ಚಿಮದಲ್ಲಾಗಲಿ ಯಾವುದೇ ಒಬ್ಬ ತತ್ವಶಾಸ್ತ್ರಜ್ಞ ಸರಿಯಾಗಿ ಪ್ರಶ್ನೆ ಕೇಳಿದರೆ ಉತ್ತರ ಕೊಡಲಿಕ್ಕೆ ನಮಗೆ ಬಾರದೇ ಇರುವ ಸ್ಥಿತಿಯಲ್ಲಿ ಅನೇಕರು ತಪ್ಪಾಗಿ ಬರೆದಿದ್ದಾರೆ, ತಪ್ಪಾಗಿ ವ್ಯಾಖ್ಯಾನ ಮಾಡ್ತಾರೆ. ಇಬ್ಬರ ಜೊತೆಯಲ್ಲಿ ನಾನು 40 ವರ್ಷ ಚರ್ಚೆ ಮಾಡಿ ಬೆಂಗಳೂರಿನಲ್ಲಿ ಉಪಯೋಗವಿಲ್ಲದೆ ಹೋಯಿತು. ಅವರು ಹಾಗೆಯೇ ಹೋಗಿಬಿಟ್ರು. ಅಷ್ಟು ದೊಡ್ಡ ಪ್ರಶ್ನೆ ಇದು, ಅಷ್ಟು ದೊಡ್ಡ ಪ್ರಶ್ನೆ. ನನಗೆ ತುಂಬ ಉಪಯೋಗವಾದ ವಿಷಯ. ಅನಂತ ಪದ್ಮನಾಭಾಚಾರ್ಯಗೆ ಹೇಳು, ವಾಕ್ಯಗಳನ್ನು ತೆಗೆದು ತೋರಿಸ್ತೇನೆ ಇವತ್ತು. ಮೊನ್ನೆ ರಾಮಾನುಜ ಸಹಸ್ರಮಾನ ಮುಕ್ತಾಯ ಸಮಾರಂಭದಲ್ಲಿ ನಾನು ಈ ಕೆಲವು ವಿಷಯ ಸೇರಿಸಬೇಕಾಗಿತ್ತು ಅಂತ ಏನು ಹೇಳಿದೆ, ಅದರಲ್ಲಿ ಒಂದೆರಡು ಇಲ್ಲೇ ಬರುತ್ತೆ. ಅವ್ರು ಮಾಡಿದೆ ಕೆಲಸ ನಾನು ಮಾಡಿ ಮುಗಿಸ್ಬಿಡ್ತೇನೆ. ಆಮೇಲೆ ಟೇಪ್ ಮಾಡಿ ಹಾಕ್ಕೊಳ್ಳಿ. ಟೆಕ್ನಿಕಲ್ ಟರ್ಮ್ಸ್ ಮೊದಲು ಹೇಳ್ತೇನೆ, ಹೆದರಬೇಡಿ, ನಿಮಗೆ ಅರ್ಥ ಆಗೋದಿಲ್ಲ, ನಾನು ವಿವರಿಸ್ತೇನೆ. ಪರಮಾತ್ಮ ಮಾಡಿರುವ ಬಹಳ ದೊಡ್ಡ ಉಪಕಾರ ಜೀವಾತ್ಮನ ಸ್ವರೂಪ ಸತ್ತಾ ರಕ್ಷಣೆ. ಎರಡನೇದು ಧರ್ಮಭೂತ ಜ್ಞಾನ ರಕ್ಷಣೆ. ಮೂರನೇದು ಅವ್ಯಾಜ ಕೃಪಾ. ನಾಲ್ಕನೇದು ಸರ್ವಸಮತ್ವ ವರ್ತನ. ಈ ನಾಲ್ಕಕ್ಕೆ ಒಂದು ದೊಡ್ಡ ಪ್ರಕರಣವನ್ನು ಇಟ್ಟಿದ್ದಾರೆ ಗುರುಗಳು. ತುಂಬ ಆಸಕ್ತಿಯಿಂದ ನಿಧಾನವಾಗಿ ಮಾತಾಡ್ತಾ ಇದ್ದೇನೆ. ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಪ್ರಶ್ನೆ ಕೇಳ್ತೇನೆ, ಭೂಮಿಯನ್ನು ಉಳಿದೇ ಇದ್ದರೆ
ಪೈರು ನಾಟಿದ್ರೂ ನಿಲ್ಲೋದಿಲ್ಲ. ಪ್ರಶ್ನೆ ಕೇಳಿದ್ರೆ ಕೆತ್ತದಾಗ ಆಗತ್ತೆ. ಪ್ರಶ್ನೆ ಯಾವುದು? ಜೀವಾತ್ಮ ಎಂದರೆ ಯಾರು? ಜೀವಾತ್ಮ ಅಂದರೆ ಯಾರು? ಯಾವನಾಚಾರ್ಯರು ಸಿದ್ಧಿತ್ರಯದಲ್ಲಿ ಅನೇಕ ತಪ್ಪು ಕಲ್ಪನೆಗಳಿಗೆ ಉತ್ತರ ಕೊಟ್ಟರು. ಇವತ್ತು ಆ ತಪ್ಪು ಕಲ್ಪನೆ ಇರ್ಬೋದು. ಜೀವಾತ್ಮ ಅಂದರೆ ಬುದ್ಧಿ, ಜೀವಾತ್ಮ ಅಂದರೆ ಮನಸ್ಸು, ಜೀವಾತ್ಮ ಅಂದರೆ ಅಂತಃಕರಣ, ಆತ್ಮ ದೇಹ. ಆತ್ಮ ಅಂದರೆ ದೇಹ ಅಂತಲೂ ಒಂದು ಅರ್ಥ ಇದೆ, ಅಮರಕೋಶದಲ್ಲಿ 10 ಅರ್ಥ ಇದೆ. ಶರೀರವನ್ನು ಯಾರು ಆತ್ಮ ಅಂತಾರ? ಶರೀರವನ್ನು ಆತ್ಮ ಅಂತೀರ? ಯಾರು ಒಪ್ಕೊಳ್ತೀರಾ? ದೇಹಾತ್ಮ ಭ್ರಮ, ಇದು ಚಾರ್ವಾಕರ ಮತ. ಕವಿಗಳು ಪ್ರಯೋಗ ಮಾಡ್ತಾರೆ, ಶರೀರವೇ ಆತ್ಮ ಅನ್ನೋ ಅರ್ಥದಲ್ಲಿ ಹೇಳ್ತಾ ಅದಲ್ಲ. ನೀವು ದಿವ್ಯ ಪ್ರಬಂಧ ಓದಿರೋರು, ವೇದಾಂತ ಸ್ವಲ್ಪ ಮಟ್ಟಿಗೆ ಕೇಳಿರೋರು, ಈ ಜೀವಾತ್ಮ ಅಂದರೆ ಯಾರು? ಬುದ್ಧಿ, ಒಬ್ಬ ಮನುಷ್ಯ ಸತ್ತು ಹೋದ ಕೂಡಲೇ ಬುದ್ಧಿ ಎಲ್ಲಿ ಹೋಗ್ತದೆ? ಮನಸ್ಸು ಎಲ್ಲಿ ಹೋಗ್ತದೆ? ಗೀತೆಯರು ಹೇಳಿದ್ದಾರೆ, ಅವನು ಪ್ರಪನ್ನನಾಗದೇ ಇದ್ದರೆ ಒಬ್ಬ ಮನುಷ್ಯ ಇಂದ್ರಿಯಗಳ ಶಕ್ತಿಯನ್ನೆಲ್ಲ ಮೂಟೆ ಕಟ್ಟಿ ಅದನ್ನು ಮನಸ್ಸಲ್ಲಿಟ್ಟು, ಮನಸ್ಸನ್ನು ಬುದ್ಧಿಯಲ್ಲಿಟ್ಟು, ಆತ್ಮದ ಬೆನ್ನಿಗೆ ನಿನ್ನ ಕರ್ಮ ಅಂತ ಗಂಟು ಹಾಕಿ ಭಗವಂತ ದೇಹದಿಂದ ದೇಹಕ್ಕೆ ದೇಹಾಂತರ ಪ್ರಾಪ್ತಿಗೆ ಅವನ ಜೊತೆಯಲ್ಲಿಯೇ ವಾಸನಾ ಮೂಲದಲ್ಲಿ ಈ ಕರ್ಮಗಳೆಲ್ಲವೂ ಹೋಗುತ್ತಾದ್ದರಿಂದ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾ ನಾನು ಪಶ್ಯಂತಿ ಜ್ಞಾನಚಕ್ಷುಷಃ ವಾಯು ಗಂಧಾನಿಮಾಶಯಾತ್ ಶ್ರೋತ್ರಂ ಚಕ್ಷು ಸ್ಪರ್ಶನಂ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ. ಗೀತೆ ಓದಿದವರಿಗೆ ಹುಚ್ಚು ಬಿಟ್ಟು ಹೋಗುತ್ತೆ. ಗೀತೆ ಓದಿದ್ದವ್ರದುಗಳು ಅದು ಒಬ್ಬನನ್ನು ಸುಡುವಾಗ ಮನಸ್ಸು ಸುಡುವುದಿಲ್ಲ, ಬುದ್ಧಿ ಸುಡುವುದಿಲ್ಲ. ಬೌದ್ಧರು ಅಂತಃಕರಣ ಜೀವಾತ್ಮ ಅಂತ ಒಪ್ಪೋದೇ ಇಲ್ಲ, ಅಂತಃಕರಣ ಅಂತಾರವರು. ಅಂತಃಕರೋತಿ, ಒಳಗಿಂದ ಏನೋ ಒಂದು ಮಾಡುತ್ತೆ. ಏನ್ರಿ ಅದು? ಏನೋ ಒಂದಿದೆ ಮಾಡುತ್ತೆ, ಏನಂತ ಹೇಳ್ರಿ, ಹೇಳಕ್ಕೆ ಬರೋದಿಲ್ಲ ಅದು. ಹೀಗಾಗಿ ಬೌದ್ಧ ಮತ ಸತ್ತು ಹೋಯಿತು ಭಾರತದಲ್ಲಿ. ಜೀವಾತ್ಮ ಅಂತ ಇದ್ದಾನೇ ಇಲ್ವೇ? ಯಾರವನು? ಯಾರು ಹೇಳಿದ್ರಿ? ಜೀವಾತ್ಮನನ್ನು ಪರಮಾತ್ಮ ಅಂತಂದರೆ ಇವನು ಮಾಡೋ ಕರ್ಮಗಳೆಲ್ಲ ಅವನ ತಲೆಗೆ ಹೋಗ್ಬಿಡುತ್ತೆ. ಒಂದು ಶ್ಲೋಕ ಓದ್ತೇನೆ ನೋಡಿ, ಬಹಳ ದೊಡ್ಡ ವಿಷಯ ಇದು. ಯಾವ ಥರದ್ದು? ಅಲ್ಲಲ್ಲ, ಬರೀ ಕರ್ಮದ ಬೀಜವೇ. ಕರ್ಮದ ಬೀಜವಾದರೆ ಕರ್ಮನಾಶವಾದ ಕೂಡ ಜೀವಾತ್ಮ ನಾಶವಾಗಬೇಕು. ತುಂಬ ಯಾಕೋ ಬರ್ತಾ ಇದೆಯಪ್ಪ. ಇನ್ನು ಬಾಯೊಳಗೆ ಇಟ್ಕೋಬೇಕಷ್ಟೆ. ಬೋದ್ಧ ಕರ್ತ ಚ ಭೋಕ್ತ ದೃಢಮವಗಮಿತಃ ಪ್ರತ್ಯಗರ್ಥ ಪ್ರಮಾಣೈ ಕರ್ತೃತ್ವ ಭಾವವಾದೆ ಸ್ವಯಂ ಭಗವಾನ್ ಆನ್ಯಪರ್ಯಂತ್ವಗಾಯತೆ ಕರ್ತ ಶಾಸ್ತ್ರಾರ್ಥವತ್ವಾತ್ ಕೃತಶು ಚ ಪರಾಧೀನ ಆಭಾಷಸೂತ್ರೈ ಚಿತ್ರೈ ಕರ್ಮಪ್ರವಾಹೈ ಗತನ ವಿಷಮತ ಸರ್ವತಂತ್ರಾಭಿಗೀತ. ತತ್ವಮುಕ್ತ ಕಲಾಪ. 5 ಎಳೆಯ ಸರವನ್ನು ಮಾಡಿ ವೇದಾಂತ ದೇಶಿಕರು ಗುರುಗಳು ಶ್ರೀರಂಗನಾಥನಿಗೆ ಮಾಲಿಕೆ ಅಂತ ಹಾಕಿಬಿಟ್ರು. ಅದರಲ್ಲಿ ಜಡದ್ರವ್ಯ ಸರಹ, ಬುದ್ಧಿ ಸರಹ, ಜೀವ ಸರಹ,
ನಾಯಕ ಸರಹ, ಅದ್ರವ್ಯ ಸರಹ, 5 ಎಳೆ. ವಿದ್ಯಾರಣ್ಯರು, ಸಾಯಣ ಮಾಧವಾಚಾರ್ಯರು ಸರ್ವದರ್ಶನ ಸಂಗ್ರಹ ಎಂಬ ಗ್ರಂಥವನ್ನು ಬರೆಯುವಾಗ ಅವರು ಶ್ರೀಭಾಷ್ಯವನ್ನು ನೋಡಲೇ ಇಲ್ಲ. ಇದೇ ಗ್ರಂಥವನ್ನೇ ಇಟ್ಟುಕೊಂಡು ಇದು ಲೇಟೆಸ್ಟ್ ಶ್ರೀಭಾಷ್ಯದ ವರ್ಷನ್ನು ಅಂತ ಇದರ ಮೇಲೆಯೇ ಅವರು ವಿಮರ್ಶೆ ಮಾಡಿ ಅವರೊಂದು ರೀತಿ ಹೇಳಿದರು. ಅಷ್ಟು ಮುಖ್ಯವಾದ ಗ್ರಂಥ ಇದು. ಇದರಲ್ಲಿ 2ನೇ ಸರವೇ ಜೀವ ಸರಹ. ಇದರಲ್ಲಿ ಹೇಳ್ತಾರೆ ಜೀವ ಅಂದರೆ ಯಾರು? ಬೌದ್ಧ ಕರ್ತ ಚ ಭೋಕ್ತ. ಬೌದ್ಧ ತಿಳಿಯುವವನು. ನನಗಿನ್ನೂ ಸ್ಪಷ್ಟ ಇಲ್ಲ, ಬಹಳ ಕನ್ಫ್ಯೂಷನ್ ಇದೆ, ಯಾಕೋ ಬರ್ತಾ ಇದೆ. ಇದ್ರ ತುಂಬ ಕೊಟ್ಟಿದ್ದೀರಾ? ಬೌದ್ಧ ಇದು ಜ್ಞಾತೃತ್ವ ಎಂಬ ಗುಣವನ್ನುಳ್ಳ ವಸ್ತು. ಜ್ಞಾತ ಸೂತ್ರ ಹೇಳ, ಜ್ಞೋತ ಏವ ಬ್ರಹ್ಮಸೂತ್ರ. ಜ್ಞಃ ಎಲ್ಲವನ್ನೂ ತಿಳಿಯುವನು, ತನ್ನನ್ನು ತಿಳಿಯುವನು, ತಾನು ಅಲ್ಲದೇ ಇದ್ದದ್ದನ್ನು ತಿಳಿಯುವವನು, ತಿಳುವಳಿಕೆ ಸ್ವಭಾವವಾಗಿರುವವನು, ಸರಿ ತಪ್ಪು ಗೊತ್ತಾಗುವವನು, ಸ್ವರ್ಗಕ್ಕೂ ಹೋಗುವವನು, ನರಕಕ್ಕೂ ಹೋಗುವವನು, ಒಳ್ಳೆಯದನ್ನು ಕೇಳುವವನು, ಕೆಟ್ಟ ಕೆಲಸವನ್ನು ಮಾಡುವವನು. ಬೌದ್ಧ, ಹಿ ಹೂ ನೋಸ್, ಮೊದಲನೇ ಲಕ್ಷಣ. ಕರ್ತ, ಏನನ್ನು ಮಾಡುವವನು, ಕರ್ತೃತ್ವ ಶಕ್ತಿ ಉಳ್ಳವನು. ಕರ್ತ ಶಾಸ್ತ್ರಾರ್ಥವತ್ವ ಬ್ರಹ್ಮಸೂತ್ರ. ಜ್ಞೋತೇವ ಒಂದು ಸೂತ್ರ. ಕರ್ತೃತ್ವ ಮತ್ತು ಈ ತಿಳಿಯುವ ಶಕ್ತಿ ಉಳ್ಳವ ಕರ್ತ. ಕರ್ತುಂ ಅಕರ್ತುಂ. ಈಗ ಈ ಪ್ರವಚನಕ್ಕೆ ನೀವು ಬರಬೇಕು ಅಂತ ಇಚ್ಛೆ ಪಟ್ಟಿರಿ, ಬಂದಿದ್ದೀರಿ. ಇಚ್ಛೆ ಇರಲಿಲ್ಲ ಅಂದರೆ ಬರುವುದಿಲ್ಲ. ಬಂದವರು ಯಾರು? ಪ್ರವಚನಕ್ಕೆ ಬಂದವರೊಬ್ಬರು, ಹೊರಗೆ ಹೋದವರೊಬ್ಬರ. ಐಡೆಂಟಿಟಿ ಇದೆ. ವಾಪಸ್ ಹೋಗುವಾಗ ಯಾರನ್ನಾರು ಕರೆದು ನಾನಿಲ್ಲಿ ಒಳಗೆ ಬಂದಲ್ಲ ನಾನೇ ಏನು ಅಂತ ಯಾರು ಕೇಳ್ತಾರೇನು? ಯು ಡೋಂಟ್ ಡೌಟ್ ಯುವರ್ ಐಡೆಂಟಿಟಿ. ಕರ್ತೃತ್ವ ಜೀವನಿಗಿಲ್ಲದೆ ಇದ್ದರೆ ನೀವು ಜೀವಾತ್ಮ ಪರಮಾತ್ಮ ಅಂತ ಹೇಳಿದ್ರಲ್ಲ, ಇವನು ಮಾಡುವ ಪುಣ್ಯ ಪಾಪಗಳ ಹೊಣೆ ಯಾರದ್ದು? ಅವಂದು. ದ ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಾಲಿಟಿ, ಪ್ರಿನ್ಸಿಪಲ್ ಆಫ್ ರೆಸ್ಪಾನ್ಸಿಬಿಲಿಟಿ. ಹೊಣೆಗಾರಿಕೆ ಇರುವಂಥ ಒಂದು ಕೇಂದ್ರ. ಬೌದ್ಧ ಕರ್ತ ಚ ಭೋಕ್ತ. ಪುಣ್ಯ ಪಾಪದ ಫಲಗಳನ್ನು ಅನುಭವಿಸುವವನು ಭೋಕ್ತ. ಊಟ ಚೆನ್ನಾಗಿರುತ್ತೆ, ಅನುಭವಿಸ್ತೀರಿ. ಎಲ್ಲೋ ಹೋಗ್ತೀರಿ, ಯಾಕಪ್ಪ ಬಂದೆ ಅಂತ ಅನಿಸ್ಬಿಡ್ತು, ನರಕವಾಯಿತು ಅಂತೀರಿ. ಸ್ವರ್ಗಕ್ಕೆ ನರಕಕ್ಕೆ ವ್ಯತ್ಯಾಸ ತಿಳ್ಕೊಳ್ತೀರಿ. ಭೋಕ್ತ. ದೃಢಂ ಅವಗಮಿತ. ಇದು ಶಾಸ್ತ್ರ ಇದನ್ನು ದೃಢವಾಗಿ ಹೇಳಿತು, ವೇದ ಹೇಳಿತು. ಎಲ್ಲಿ ಹೇಳಿತು? ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್. ಶ್ವೇತಾಶ್ವತ ಉಪನಿಷತ್ ಹೇಳಿತು. ನಿತ್ಯೋ ನಿತ್ಯ ಭಗವಂತನನ್ನು ನಿತ್ಯ ವಸ್ತುಗಳಾದ ಜೀವಾತ್ಮರಲ್ಲ ಅನೇಕರಲ್ಲಿ ಇವನೂ ನಿತ್ಯ, ಆದರೆ ವ್ಯತ್ಯಾಸ ಇದೆ. ಇವನು ಜ್ಞಃ, ಅವನು ಅಜ್ಞಃ. ಅವನು ಸರ್ವಜ್ಞ, ಇದು ಅಜ್ಞಃ. ಜ್ಞಾಜ್ಞೌ ದ್ವೌ ಅಜೌ ಈಶನೀಶೌ. ಆದ್ದರಿಂದ ಮನುಷ್ಯನಿಗೆ ಈ ಕರ್ತೃತ್ವ ಇದೆ, ಭೋಕ್ತೃತ್ವ ಇದೆ. ಅನುಭವಿಸ್ತೇವೆ, ಮಾಡಿದ್ದನ್ನು ನಾವೇ ಅನುಭವಿಸ್ಬೇಕು. ಯಾರೊಬ್ಬರು ನನಗೆ ಈ ಶರೀರ ಸೌಖ್ಯವಾಗಿಲ್ಲ ಅಂದರೆ ಅದನ್ನು ಸೌಖ್ಯಪಡಿಸಿಕೊಳ್ಳುವ ಶಕ್ತಿ ನಮಗಿಲ್ಲ. ಆ ಶರೀರದಲ್ಲಿ ಏನಿದೆ ಅದನ್ನೇ ಅನುಭವಿಸ್ಬೇಕು. ನಿಮಗೇನೋ ತೊಂದರೆ ಬಂತು, ನೀವೇ ಅನುಭವಿಸ್ಬೇಕು. ಅಯ್ಯ ಅವ್ರು ಚೆನ್ನಾಗಿದ್ದಾರೆ, ಅವ್ರಿಗೆ ಹೋಗಲಿ. ರೋಗ ಕೊಡುವುದಕ್ಕೆ ಬರುವುದಿಲ್ಲ, ಕರ್ಮಫಲ ಕೊಡುವುದಕ್ಕೆ ಬರುವುದಿಲ್ಲ. ಹೊಟ್ಟೆ ಉರಿಸುವ ಮಕ್ಕಳು ಹೊಟ್ಟೆ ಉರಿಸಿದರೆ ನೀವೇ ಅನುಭವಿಸ್ಬೇಕು. ಪ್ರವಚನ ಕೇಳಿ ಅನ್ನಿಸಿದ್ರೆ ಅಷ್ಟು ಚೆನ್ನಾಗೈತ್ರಿ ಅಂತ ಇನ್ನೊಬ್ರು ಅಂದರೆ ಅಯ್ಯ ಹೋಗಲಿ ನಿದ್ದೆ ಮಾಡ್ತಿದ್ದೆ ಅಂತಾರೆ. ಆ ಸುಖ ನೀವೇ ಅನುಭವಿಸ್ಬೇಕು. ಸುಖ ದುಃಖಗಳಿಗೆ ನೀವೇ ಹೊಣೆ. ಆ ಕೇಂದ್ರ ಜೀವಾತ್ಮ.
ಪ್ರತ್ಯಗರ್ಥ ಪ್ರಮಾಣೈ ಏನು ಶಬ್ದ ಬೋದ್ಧ ಕರ್ತ ಚ ಭೋಕ್ತ. ಪ್ರತ್ಯಗರ್ಥ ಪ್ರತ್ಯಕ್ ಪರಾಕ್. ಪರಾಕ್ ಅಂದರೆ ಹೊರಗಡೆ, ಪ್ರತ್ಯಕ್ ಅಂದರೆ ಒಳಗೆ. ಸ್ವಸ್ಮೈ ಭಾಸಮಾನತ್ವ ಅಂತಾರೆ ಟೆಕ್ನಿಕಲ್ ಟರ್ಮ್. ನೀವು ಸುಮ್ಮನೆ ಕೂತಿದ್ರು ನಾನಿಲ್ಲಿ ಕೂತಿದ್ದೀನಿ ಎನ್ನುವ ಅನುಭವ ನಿಮಗಿರ್ತದೆಯಾ ಅಲ್ವಾ? ಇರ್ತೀಯಲ್ವಾ? ಉತ್ತರ ಸರಿಯಾಗಿ ಹೇಳಬೇಕು. ನಾನಿಲ್ಲಿ ಕೂತಿದ್ದೇನೆ ಅಥವಾ ನಾನಿಲ್ಲಿ ಮಲಗಿದ್ದೇನೆ, ನಾನಿಲ್ಲಿ ಊಟ ಮಾಡ್ತಿದ್ದೇನೆ ಎನ್ನುವ ನಿಮಗೆ ನೀವೇ ನಿಮ್ಮ ಅನುಭವವನ್ನು ತಿಳಿದುಕೊಳ್ಳುವ ಮಾಡಿಕೊಳ್ಳುವ ಒಂದು ಕೇಂದ್ರ ಇದೆಯಲ್ಲ, ಅದಕ್ಕೆ ಪ್ರತ್ಯಗರ್ಥ, ಪ್ರತ್ಯಕ್ತ್ವ ಅನ್ನೋದಕ್ಕೆ ಅದು ಕೇಂದ್ರ. ಕರ್ತೃತ್ವ ಭಾವವಾದೇ ಜೀವಾತ್ಮನಿಗೆ ಕರ್ತೃತ್ವ ಇಲ್ಲವಾದರೆ ಸ್ವಯಂವ ಭಗವಾನ್ ಆನ್ಯ ಪರ್ಯಂತಗಾಯತೆ. ಭಗವಂತ ಗೀತೆಯಲ್ಲಿ ಕರ್ತೃತ್ವ ಇಲ್ಲದೇ ಹೋದರೆ ಬೇರೆ ರೀತಿ ಬೇರೆ ದಾರಿಗೆ ಹೋಗುತ್ತಪ್ಪ ಅಂದ. ಯಾಕೆ? ಎಲ್ಲಿ ಹೇಳಿದ ಅದನ್ನು? ಅಶೋಚಾನನ್ಮಶೋಚಸ್ತ್ವಂ ಹೇಳಿ. ಪ್ರಜ್ಞಾವಾದಾಂಶ ಭಾಷಸೆ ಗತಾಸೋ ನ ಗತಾಸೋಂಶ ನಾನು ಶೋಚಂತಿ ಪಂಡಿತಾ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪ ನ ಶೋಷಯಿತಂ ಮಾರುತಃ ಅಚ್ಛೇದ್ಯೋಯಂ ವದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯೇವ ಚ ನಿತ್ಯಃ ಸರ್ವಗತಃ ಸ್ಥಾಣು ಅಸಲೋಯಂ ಸನಾತನಃ. 2ನೇ ಅಧ್ಯಾಯ ಪೂರ್ತಿ ಪುಂಖಾನುಪುಂಖಾನುವಾಗಿ ಈ ಜೀವಾತ್ಮನನ್ನು ಒಬ್ಬರು ಕೊಲ್ಲುವುದಕ್ಕೂ ಆಗುವುದಿಲ್ಲ. ಹಂತಾಚೇನ್ಮನ್ಯತೆ ಹಂತಂ ಹತಶ್ಚೇನ್ಮನ್ಯತೆ ಹತಂ ಉಭೌತೌ ನ ವಿಜಾನೀತೌ ನಾಯಂ ಹಂತಿ ನ ಹನ್ಯತೆ. ಅಲ್ಲಿ ಹೇಳಿಬಿಟ್ಟ. ಮತ್ತು ಸಂಶಯಕ್ಕೆ ಅವಕಾಶ ಇಲ್ಲವಲ್ಲ. ಮಾಡ್ತಾರಲ್ಲ ವಿದ್ವಾಂಸರು. ನಮಗೆ ದೊಡ್ಡ ಗೋಳಾಗಿರುವುದೇ ವಿದ್ವಾಂಸರು. ಸಾಮಾನ್ಯ ಜನರಿಗೆ ಗೀತೆ ಓದಿದ್ರೆ ತಿಳಿಯುತ್ತೆ. ಆತ್ಮ ಅನ್ನುವುದು ವಾಲಾಗ್ರ ಶತಭಾಗಸ್ಯ ವಿಷ್ಣು ಪುರಾಣ. ಒಂದು ತಲೆಗೂದಲನ್ನು ತಗೊಂಡು ಅಡ್ಡಡ್ಲಾಗಲ್ಲ, ಮೇಲಿನಿಂದ ಕೆಳಗೆ 100 ಭಾಗವನ್ನಾಗಿ ಸೀಳಿ ಅದರಲ್ಲಿ ಒಂದನ್ನು ತಗೊಂಡು ಇನ್ನೊಂದು 100 ಮಾಡಿದರೆ ಎಷ್ಟು ಸೂಕ್ಷ್ಮವೋ ಅಷ್ಟು ಸೂಕ್ಷ್ಮವಾಗಿರ್ತದೆ ಜೀವಾತ್ಮ. ಆದರೆ ಅದಕ್ಕೆ ಒಳಗೆ ಶರೀರದಲ್ಲಿದ್ದಾಗ ತನ್ನ ಕಾಲು ಉಗುರಿನ ತುದಿಯಿಂದ ತಲೆಯ ತನಕ ಅನುಭವವೆಂಬುದು ನಖಶಿಖಾಂತವಾಗಿ ಹಾಕಿರ್ತದೆ ನೋಡಿ. ಅಷ್ಟು ಸೂಕ್ಷ್ಮವಾದ ಜೀವಾತ್ಮನಿಗೆ ನಿಮ್ಮ ಕಾಲುಗುರನ್ನ ಯಾರೋ ತುಳಿದ್ರು ಅನುಭವಕ್ಕೆ ಬರುತ್ತೆ. ಜೀವಾತ್ಮನಿಗೆ ಅನುಭವಕ್ಕೆ ಬರುತ್ತೆ, ಹೆಣಕ್ಕೆ ಬರೋದಿಲ್ಲ. ಒಳಗೆ ಜೀವಾತ್ಮ ಇದ್ದರೆ ಕಾಲು ತುಳಿದ್ರು, ತಲೆ ಮೇಲೊಂದು ಇರುವೆ ಓಡಾಡ್ತು, ಜೇಡ್ರ ಬಲೆ ಯಾವುದೋ ಸಿಕ್ಕಾಕೊಂತು, ಇಲ್ಲೇನೋ ಇದೆ ಅಂತೀರಿ. ಅನುಭವ ಅಂತ ಬರ್ತದಲ್ಲ ಜೀವಾತ್ಮನಿಗೆ. ಅಣುಸ್ವರೂಪದಲ್ಲಿ ಒಳಗಿರುವವನಿಗೆ ಯಾಕರಿ ಬರುತ್ತೆ ಅಂತ ಕೇಳಿದ್ರೆ ಅದಕ್ಕೆ ವಿಷ್ಣು ಪುರಾಣ ಹೇಳುತ್ತೆ. ಏಕದೇಶ ಸ್ಥಿತಸ್ಯಾಗ್ನೇ ಜ್ಯೋತ್ಸ್ನಾ ವಿಸ್ತಾರಿಣೀಯತ. ಒಂದು ಅಗ್ನಿಯನ್ನು ಒಂದು ಮೂಲೆಯಲ್ಲಿಟ್ಟರು ಅದಿರುವುದು ಒಂದೇ ಜಾಗದಲ್ಲಾದರೂ ಅದರ ಬೆಳಕು ಎಲ್ಲ ಕಡೆ ಹರಡುವಂತೆ, ಸೂರ್ಯ ಒಂದೇ ಕಡೆ ಇದ್ದರೂ ಅದರ ಬೆಳಕು ಲೋಕದಲ್ಲಿ ಹರಡುವಂತೆ, ಒಂದೇ ಕಡೆಯಲ್ಲಿ ಅಂಗುಷ್ಟ ಮಾತ್ರ ಪುರುಷ ಹೃದಯದಲ್ಲಿದ್ದರೂ ಅವನಿಗೆ ಜ್ಞಾತೃತ್ವ ಎಂಬುದು ಎಲ್ಲ ಕಡೆ ಹರಳಿರುತ್ತೆ. ಜೀವಾತ್ಮನ ಜ್ಞಾತ ಸ್ವರೂಪ ಇರೋದರಿಂದಲೇ ಅದು ಕೆಳಗಿಳಿದು ಬುದ್ಧಿಯಲ್ಲಿ ಕೆಲಸ ಮಾಡುತ್ತೆ. ಜೀವಾತ್ಮನ ಜ್ಞಾನವೇ ಮನಸ್ಸಿನಲ್ಲಿ ಕೆಲಸ ಮಾಡುತ್ತೆ. ಜೀವಾತ್ಮನ ಜ್ಞಾನವೇ ಕಣ್ಣು ಕಿವಿ ಮೂಗು ಕರ್ಮೇಂದ್ರಿಯಗಳಲ್ಲೂ ಕೆಲಸ ಮಾಡುತ್ತೆ. ಇದೆಲ್ಲವೂ ಸಚೇತಕವಾಗಿರಬೇಕಾದ್ರೆ ಜೀವಾತ್ಮನನ್ನು ಜ್ಞಾತರ ಸ್ವರೂಪ ಅಂತ ಒಪ್ಪಲೇಬೇಕು. ಒಪ್ಪಿದರೆ ಚಪ್ಪಾಳೆ ಹಾಕಿ. ಅದರ ಅರ್ಥ ತಿಳಿತು ಅಂತ ತಿಳಿಲಿಲ್ಲ ಅಂತಲ್ಲ. ಒಬ್ಬರು ಒನ್ ಅಟ್ ಎಟ್ ಜೀವಾತ್ಮನನ್ನ ಹೌದು ಚೇತನ ಅಂತ ಹೇಳೋದು. ಅವನನ್ನು ಅವನ ಶಕ್ತಿಗೆ ಚೈತನ್ಯ ಅಂತೀವಿ. ಆ ಚೈತನ್ಯದ ಶಕ್ತಿ ಕರ್ತೃತ್ವ ಇದೆ, ಭೋಕ್ತೃತ್ವ ಇದೆ. ನೆನ್ನೆ ಹೇಳಿದೆ ಆಯ್ಕೆ ಎಂಬುದಿದೆ. ನಾಲಿಗೆಗೆ ರುಚಿ ಬರುವುದು ಜೀವಾತ್ಮ ಜ್ಞಾತರ ಸ್ವರೂಪದಲ್ಲಿರುವುದರಿಂದ, ಎಲ್ಲ ಇಂದ್ರಿಯಗಳು ಕೆಲಸ ಮಾಡುವುದು ಜೀವಾತ್ಮ ಚೇತನಾಗಿರುವುದರಿಂದ ಅವನು ಅಹಮರ್ಥ, ಅಹಂಕಾರ ಅಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಅಹಂ ಶಬ್ದದಿಂದ ತಪ್ಪರ್ಥದಲ್ಲಿ ಅಲ್ಲದೆ
ನಾನು ಎಂಬುದಾಗಿ ತಿಳಿಯಲ್ಪಡುವ, ನಿಮಗೆ ನೀವೇ ತಿಳಿದುಕೊಳ್ಳುವ, ಇದಕ್ಕೆ ಅಹಮರ್ಥ ಅಂತ ಹೇಳ್ತಾರೆ. ಅಹಮರ್ಥವೇ ಜೀವಾತ್ಮ. ಈ ರಾಮಾನುಜಾಚಾರ್ಯರು ಶ್ರೀಭಾಷ್ಯದಲ್ಲಿ ಅಹಮರ್ಥೋ ನಚೇದಾತ್ಮ ಜೀವಗಿತ್ಯಜ್ಯವಶ್ಯತಿ. ಆಚಾರ್ಯರಿಗೆ ಕೋಪ ಬಂದಾಗ ಭಾಷ್ಯದಲ್ಲಿ ಪದ್ಯಗಳಲ್ಲಿ ಬರೀತಾರೆ, ಸಾವಧಾನವಾಗಿದ್ದಾಗ ಗದ್ಯದಲ್ಲಿ ಬರೀತಾರೆ. ಅಹಮರ್ಥೋ ನಚೇದಾತ್ಮ, ಅಹಂ ಶಬ್ದದಂತೆ ಹೇಳಲ್ಪಡುವ ವಸ್ತು ಜೀವಾತ್ಮ ಅಲ್ಲವಾದರೆ, ಬರೀ ಬುದ್ಧಿಯಾಗಿದ್ದರೆ, ಯಾವನೊಬ್ಬ ಬಂದ ಗುರುಗಳೇ ನನಗೆ ಮೋಕ್ಷ ಬೇಕು ಹೇಳಿ ಅಂದರೆ, ಅಯ್ಯ ಆತ್ಮ ಅಂದರೆ ಏನಯ್ಯ, ಅದೊಂದು ಭ್ರಾಂತಿ ಕಾಣಯ್ಯ, ಆತ್ಮವೇ ಇಲ್ಲ ಅಂದರೆ ಇಲ್ಲೇ ಬಂದು ಎಲ್ಲಡಿಕೆ ತೊಗೊಂಬರ್ತೀನಿ ಅಂತ ಹೋಗ್ಬಿಡ್ತಾರೆ. ಅಪಸರ್ಪೇದಸೌ ಮೋಕ್ಷ ಕಥಾ ಪ್ರಸ್ತಾವ ಗಂಧತಃ. ಪ್ರತಿಯೊಬ್ಬನಿಗೂ ನಾನು ಸುಖಿಯಾಗಬೇಕು ಅಂತ ಆಸೆ ಇರುತ್ತೆ. ನಿಮ್ಮಲ್ಲಿ ಸುಖವಾಗಿರಬೇಕು ಅಂತ ಆಸೆ ಇಲ್ಲದೆ ಇದ್ದವ್ರು ಯಾರಿದ್ದರೆ ಕೈ ಎತ್ತಿ ನೋಡೋಣ. ಒಬ್ಬರು ಇಲ್ವಾ? ಎಲ್ಲರೂ ಸುಖವಾಗಿರಬೇಕು ಅಂತೀರಿ. ಹಾಗಿದ್ರೆ ಸುಖವಾಗಿರಬೇಕಾದದ್ದು ಯಾವುದು? ಜೀವಾತ್ಮ. ಶರೀರದ ಸುಖ, ಬರೀ ಕಣ್ಣು ಕಿವಿಗಳ ಸುಖ, ಬರೀ ಕಣ್ಣು ಕಿವಿಗಳ ನೋವು ಅಲ್ಲ. ಜೀವಾತ್ಮ ಸೌಖ್ಯವಾಗಿರಬೇಕಾಗಿದ್ದರೆ ಭಗವಂತನ ಕೃಪೆ ಬೇಕು. ಇನ್ನೊಂದು ಮಾತು ಹೆಚ್ಚಿಗೆ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಶರೀರದಲ್ಲಿ ಏನೋ ಒಂದು ನೋವಿರುತ್ತೆ ಅಂತ ಇಟ್ಕೊಳ್ಳಿ. ಒಂದು ಹೊಟ್ಟೆ ನೋವಿರ್ಬೋದು, ಕೈಕಾಲು ತೊಂದರೆ ಇರ್ಬೋದು, ಏನೋ ತೊಂದರೆ ಇರ್ಬೋದು. ಆದರೆ ಮನಸ್ಸು ನಿಮ್ಮನ್ನು ಮೇಲಕ್ಕೆ ಎತ್ತುವಂತಹ ವಸ್ತುವಿನ ಪರಮಾತ್ಮನ ಆನಂದದ ಕಡೆಯಲ್ಲಿ ತೊಡಗಿದ್ದರೆ ಆ ನೋವು ನೋವಾಗಿ ಕಾಣಿಸುತ್ತಾ, ಅನುಭವಕ್ಕೆ ಬರುತ್ತಾ? ನೋಡ್ರಿ, ಯಾಕೆ ಇದು ಅನುಭವದಲ್ಲಿದೆಯಲ್ವಾ? ತಲೆನೋವು ಇರುತ್ತೆ. ನಾನು ಎಷ್ಟೋ ಸಲ ಇಲ್ಲ ಅಲ್ಲಿಂದಿಲ್ಲಿ ಬರುವಾಗ ಅಯ್ಯೋ ಯಾಕಪ್ಪ ಬರಬೇಕು ಅಂದ್ಕೊಂಡ್ಬರ್ತೀನಿ. ಅವ್ರು ಹೇಳ್ತಾರೆ ಅಲ್ಲಿ ಕೂತ್ಕೊಳ್ಳಿ ಅಂತ. ಇಲ್ಲಿ ಕೂತು ಗುರುಸ್ತುತಿ ಆರಂಭ ಮಾಡಿದರೆ ಮರೆತೇ ಹೋಗ್ತದೆ, ನೋವು ಮರೆತೇ ಹೋಗ್ತದೆ. ಸರಿ, ಕರೆಕ್ಟ್. ಅದರ ಅರ್ಥ ಏನು? ಈ ನೋವು ಬರುವುದು, ಹಿಂಸೆ ಕೊಡುವುದು ಶರೀರವಾಗಿದ್ದರೂ ಅದನ್ನು ಮೀರಿ ಭಗವಂತನ ಆನಂದವನ್ನು ಪಡೆಯುವ ಶಕ್ತಿ ಯಾವ ವಸ್ತುವಿಗಿದೆಯೋ ಅದು ಚೇತನ, ಅದು ಜೀವಾತ್ಮ, ಜೀವರತ್ನ. ಅದು ಭಗವಂತನಷ್ಟೇ ಹಳೆಯದು. ಕರ್ತ ಶಾಸ್ತ್ರಾರ್ಥವತ್ವಾತ್ ಕೃತಿಶಿಸು ಅಪರಾಧೀನ ಆಭಾಷಿಸೋತ್ರೈ. ಒಂದು ಶ್ಲೋಕದಲ್ಲಿ ಎಷ್ಟು ಅರ್ಥ ಇಟ್ಟಿದ್ದಾರೆ ನೋಡ್ರಿ. ಕರ್ತ ಅಂದರು, ಭೋಕ್ತ ಅಂದರು, ಜ್ಞಾತೃ ಅಂದರು, ಪ್ರತ್ಯಗಾರ್ಥ ಅಂದರು. ಕರ್ತೃತ್ವ ಅಭಾವ ಇಲ್ಲ ಅಂದ್ರೆ ಗೀತೆ ಬಾಯಿ ಕೊಯ್ದಾಗತ್ತೆ ಅಂದರು. ಆದರೆ ಇಲ್ಲಿ ಇನ್ನೊಂದು ಹೇಳಿದ್ರು, ಪರಾಧೀನ ಅಂದರು. ಸ್ವತಂತ್ರ ಕರ್ತೃತ್ವ, ಪರಾಧೀನ ಕರ್ತೃತ್ವ ಅಂತೆರಡು ಹೇಳ್ತೇವೆ. ಮೊದಲೇ ಹೇಳಿದ್ದೇನೆ, ಹೈಲಿ ಟೆಕ್ನಿಕಲ್. ಸ್ವತಂತ್ರ ಕರ್ತೃತ್ವ, ಪರಾಧೀನ ಕರ್ತೃತ್ವ ಹಾಗೆಂದ್ರೇನು? ಸ್ವತಂತ್ರ ಕರ್ತೃತ್ವ ಅಂದ್ರೇನು ಹೇಳಿ, ಯಾರ್ಯಾರು ಬರಲಿ. ಹಾಗಿದು ಸ್ವಾತಂತ್ರ್ಯ ಇಲ್ವಾ? ಎಷ್ಟು ಇದೆಂಥ ಸ್ವಾತಂತ್ರ್ಯ ಇದು? ಅಯ್ಯೋ, ತುಂಬ ಚರ್ಚೆ ಮಾಡಿದ್ದೇವೆ ಈ ವಿಷಯವನ್ನು. ನಾನು ಪ್ರೊಫೆಸರ್ ಜಾಲಿಹಾಳ್ರು ಅವರಿಗೆ ಈ ಸ್ವತಂತ್ರ ಕರ್ತೃತ್ವ, ಪರಾಧೀನ ಕರ್ತೃತ್ವ ಈ ಎರಡು ಶಬ್ದಗಳನ್ನು ವೆಸ್ಟರ್ನ್ ಫಿಲಾಸಫಿಲಿ ಯಾರೂ ಹೇಳಿಲ್ಲ. ನಾ ಹೇಳಿದ ಮೇಲೆ ಹೋ ಹೀಗಿದೆಯೋ ಪಟಾಯಿಸ್ತು ಅಂದರು ಅವರು. ಸ್ವತಂತ್ರ ಕರ್ತೃತ್ವ ಅಂದರೆ ಏನನ್ನು ಬೇಕಾದರೂ ಹೇಗೆ ಬೇಕಾದರೂ ಮಾಡಿಕೊಳ್ಳುವ, ನಿರ್ವಹಿಸಬಲ್ಲ ಶಕ್ತಿ ನಿಮಗಿದೆಯಾ? ನಿಮ್ಗೆ ವಯಸ್ಸಾಯಿತು, ಒಂದು 20 ವರ್ಷ ಚಿಕ್ಕವರಾಗಬೇಕು ಅಂತ ಆಸೆ ಆಯಿತು, ಮಾಡ್ಕೊಳ್ಳೋಕ್ಕಾಗುತ್ತಾ? ಮರಣವೆಂಬುದು ಬರ್ತಾ ಇದೆ, 80-90 ಆದರೆ ತಪ್ಪಿಸ್ಕೊಳ್ಳೋಕ್ಕಾಗತ್ತಾ? ಆಸ್ಪತ್ರೆಗೆ ಹೋಗಬಾರ್ದು, ತಪ್ಪಿಸ್ಕೊಳ್ಳೋಕ್ಕಾಗತ್ತಾ? ನೋಡೋರೆಲ್ಲ ಬೈತಾರೆ, ತುಂಬ ಕಪ್ಪಾಗ್ಬಿಟ್ಟಿದ್ದೀರಿ ಅಂತ. ಸ್ವಾಮಿ ನಾನು ಬೆಳ್ಳಗೆ ಮಾಡು. ನಮ್ಮ ಶಿವ ಈರುಳ್ಳಿ ಬೆಳ್ಳಗೆ ಮಾಡಿದ. ಅವರು ಹಳ್ಳಿಯ ಪದಗಳು ಹೇಳ್ತಾರೆ ಬೇಕಾದ್ದನ್ನು. ನಮಗೆ ನಮ್ಮಿಷ್ಟ ಬಂದಂತೆ ನಮ್ಮನ್ನು ಜಗತ್ತನ್ನು ಸುಧಾರಿಸಿಕೊಳ್ಳುವ ಶಕ್ತಿ ಇಲ್ಲ.
ಅಲ್ಲಿ ದೊಡ್ಡ ಪ್ರವಾಹ ಬಂತು, ಅರ್ಧ ಕೊಡುಗೆ ನಾಶವಾಯಿತು. ಪುನಃಸೃಷ್ಟಿ ಮಾಡೋ ಶಕ್ತಿ ಇದೆಯಾ? ಕೇರಳದಲ್ಲಿ ಸರ್ ಮಾಡ್ತೀರಾ? ಒಂದು ರಾಜಕಾರಣ ಸರ್ ಮಾಡ್ತೀರಾ? ನಿಮಗಿಷ್ಟ ಬಂದವ್ರನ್ನ ಆಯ್ಕೆ ಮಾಡೋ ಶಕ್ತಿ ನಿಮಗಿದೆಯಾ ಚುನಾವಣೆಯಲ್ಲಿ? ನಮಗೆ ಆ ಸ್ವಾತಂತ್ರ್ಯ ಇಲ್ಲ. ಆದರೆ ಪರಾಧೀನ ಕರ್ತೃತ್ವ ಅಂದ್ರೆ ಏನು? ಅವನು ಕೊಟ್ಟ, ಭಗವಂತನು ಕೊಟ್ಟ ಶರೀರದಲ್ಲಿ, ಭಗವಂತನು ಕೊಟ್ಟ ಕರ್ಮಗಳಲ್ಲಿ, ಕಳೆಯ ಬರದಲ್ಲಿ, ಭಗವಂತ ವಿಧಿಸಿದ ಕರ್ಮ ಫಲದ ಮೂಲಕವಾಗಿ ಅವನು ಕೊಟ್ಟ ಗುರುಗಳ ಕೃಪೆಯಿಂದ ಆತ್ಮೋದ್ಧಾರ ಮಾಡಿಕೊಳ್ಳುವುದಕ್ಕೂ ಬಿಡುವುದಕ್ಕೂ ನರಕಕ್ಕೂ ಸ್ವರ್ಗಕ್ಕೂ ಚಾಯ್ಸ್ ನಮಗಿದೆ. ಅದು ಪರಾಧೀನ ಕರ್ತೃತ್ವ. ಸ್ವತಂತ್ರ ಪರತಂತ್ರ ಎರಡು ಒಂದಕ್ಕೊಂದಕ್ಕೆ ವಿರೋಧ. ಪರಾಧೀನ ಕರ್ತೃತ್ವ ಅಂತ ಹೇಳಿದ್ರಲ್ಲ, ಪರಾಯತ್ತಂ ಹೇಳ್ದ ಸೂತ್ರದಲ್ಲಿ. ಕರ್ತೃತ್ವ ಕರ್ತ ಶಾಸ್ತ್ರಾರ್ಥವತ್ವ ಅಂತ ಹೇಳಿದ ಮುಂದಿನ ಸೂತ್ರದಲ್ಲೇ ಪರಾಯತ್ತಾಧಿಕರಣ ಅಂತ ಒಂದಿದೆ. ಪರಾಯತ್ತ ಅಂದರೆ ಅವನು, ಈಗ ಯು ಕಾಂಟ್ ರೈಸ್ ಯುವರ್ ಟೆಂಪರೇಚರ್, ಯು ಕಾಂಟ್ ಚೇಂಜ್ ಯುವರ್ ಬಾಡಿ, ಯು ಕಾಂಟ್ ಚೇಂಜ್ ಮೆನಿ ಥಿಂಗ್ಸ್ ಇನ್ ಲೈಫ್. ನಿಮ್ಗೆ ಆಯಾ ಸ್ವತಂತ್ರ ಶಕ್ತಿ ಇಲ್ಲ. ಆದರೆ ನಿಮ್ಮ ಆತ್ಮೋದ್ಧಾರಕ್ಕೆ ಬೇಕಾದ ದಾರಿಯನ್ನು ಆಯ್ದುಕೊಳ್ಳುವ ಸ್ವಾತಂತ್ರ್ಯವಿದೆ. ದೇವಸ್ಥಾನಕ್ಕೂ ಹೋಗ್ಬೋದು, ಹೆಂಡದಂಗಡಿಗೆ ಹೋಗ್ಬೋದು, ಪ್ರವಚನವನ್ನು ಕೇಳ್ಬೋದು, ಕೇಳಿಯೂ ಮರೆಯಬಹುದು, ಕೇಳದೆಯೂ ಇರ್ಬೋದು, ಹೊರಗಿದ್ದು ಸೈಡಿಯಲ್ಲಿ ಟೇಪ್ನಲ್ಲಿ ಮತ್ತೊಂದರಲ್ಲಿ ಕೇಳ್ಬೋದು. ಜೀವಾತ್ಮನ ಉದ್ಧಾರಕ್ಕೆ ಬೇಕಾದ ಎಲ್ಲವನ್ನೂ ಕೊಟ್ಟು ಚಾಯ್ಸ್ ಏನು ಕೊಟ್ಟಿದ್ದಾನೆ, ಆಲ್ ದಿಸ್ ಡಿಪೆಂಡ್ಸ್ ಆನ್ ಹಿಮ್. ಅವನು ಕೊಟ್ಟಿದ್ದರಿಂದ ಉಂಟು. ಆದ್ದರಿಂದ ಕರ್ತ ಶಾಸ್ತ್ರಾರ್ಥವತ್ವಾತ್ ಕೃತಿಷು ಚ ಪರಾಧೀನ ಆಭಾಷ್ಯ ಸೂತ್ರೈ. ಸೂತ್ರದಲ್ಲಿಯೂ ಹೇಳಿದರು, ಚಿತ್ರೈ ಕರ್ಮ ಪ್ರವಾಹೈ ಯತನ ವಿಷಮತ, ಚಿತ್ರೈ ಕರ್ಮ ಪ್ರವಾಹೈ. ಈ ಕರ್ಮ ಪ್ರವಾಹ ಚಿತ್ರ ಮಾತ್ರವಲ್ಲ, ವಿಚಿತ್ರವೂ ಇದೆ. ಒಬ್ಬನದೇ ಕರ್ಮದ ರೀತಿಗಳು ಹೇಗಿರುತ್ತೆ ನೋಡ್ರಿ. ಒಬ್ಬರನ್ನ ಕೇಳ್ತೀವಿ, ನೆನ್ನೆ ಬರೋದಿಲ್ಲ ಅಂದ್ರಲ್ಲ, ಯಾಕೆ ಬಂದ್ರಿ? ಏನೋ ಬರಬೇಕು ಅನ್ನಿಸ್ತು ಸರ್. ಮತ್ತು ನೆನ್ನೆ ಬರೋದಿಲ್ಲ ಅಂದ್ರಲ್ಲ, ಅದು ನೆನ್ನೆಗೆ ಸರ್. ನಾಳೆ ಬರ್ತೀರಾ? ಬರ್ತೀವಿ. ನಾಳೆ ಬರಲಿಲ್ಲ, ಯಾಕೆ ಬರಲಿಲ್ಲ? ನೋಡಿ, ಈ ಕರ್ಮಪ್ರವ ಕ್ಷಣಕ್ಕೊಂದು ಸಲ ಈ ಮನಸ್ಸು ಬುದ್ಧಿ ಜೀವಾತ್ಮನ ಅಧೀನದಲ್ಲಿದ್ದರೆ, ಜೀವಾತ್ಮ ಹೇಳಿದ ಹಾಗೆ ಮನಸ್ಸು ಬುದ್ಧಿ ಕೇಳಿದರೆ ಇವನು ಕೇವಲ ಭಗವತ್ ಪರಾಧೀನನಾಗ್ತಾನೆ. ಆದರೆ ನಾವೆಲ್ಲ ಇರುವುದು ಬುದ್ಧಿಗೆ ಪರಾಧೀನರು, ಕರ್ಮಕ್ಕೆ ಪರಾಧೀನರು. ಮನಸ್ಸಿಗೆ ಬಂದಂತೆ ಹೇಳುವುದು, ಮನಸ್ಸಿಗೆ ಬಂದಂತೆ ನಡೆಯುವುದು. ಅಧೀನವಾಗಿರಬೇಕಾದ ಮನಸ್ಸೇ ಸ್ವತಂತ್ರವಾಗಿ ವರ್ಕ್ ಮಾಡಿದರೆ, ಸೀತಾದೇವಿಯ ಸುತ್ತ ಒಂದೇ ಕಣ್ಣಿನವರು, ಒಂದೇ ಕಿವಿಯವ್ರನ್ನೆಲ್ಲ ಎಲ್ಲಿಂದ ತಂದು ಹಾಕಿದ್ನೋ ರಾವಣ ಅಶೋಕವನದಲ್ಲಿ ಆ ಸ್ಥಿತಿ ಆಗಿಬಿಡುತ್ತೆ. ರಾಮನ ಜೊತೆ ಇಳಿದು ಸಂತೋಷ ಪಡಬೇಕಾಗಿದ್ದವಳು ಸೀತಾದೇವಿ ಒಂದು ಮೃಗದ ಚರ್ಮಕ್ಕೆ, ಯಕ್ಕಚ್ಚಿತೆ ಮಾರೀಚನ ಚರ್ಮಕ್ಕೆ ಆಶೆ ಪಟ್ಟದ್ರಿಂದ ರಾಮ ಹೇಳ್ತಾನೆ ಸೀತಾದೇವಿಗೆ, ನೋಡಯ್ಯ ಚರ್ಮಣ ಹೃತಚೇತನ ಪಶ್ಯ ಲಕ್ಷ್ಮಣ ವೈದೇಹ್ಯ. ಚರ್ಮಣ ಹೃತಚೇತನ, ಚರ್ಮಕ್ಕೆ ಮೋಸ ಹೋಗಿಬಿಟ್ಲು. ಮಾರೀಚನ ಚರ್ಮಕ್ಕೆ, ಮರೀಚಿಕೆಗೆ, ತೋರಿಕೆಯ ಸುಖಕ್ಕೆ ಚೆನ್ನಾಗಿದೆ. ಅವನು ಹೇಳ್ದ ಬೇಡ ಬೇಡ ಅಂತ. ಇಲ್ರಿ, ಒಂದು ಪ್ರಿಂಟ್ ಕುಡಿದ್ರೆ ಹೇಗಿರುತ್ತೆ ನೋಡ್ರಿ ಅಂತ ಅವನು ಕುಡ್ದ, ಅಲ್ಲಿಂದ ಸತ್ತ, ಮುಂದಕ್ಕೆ ಮಾರೀಚನ ದಾರಿಗೆ ಬಿದ್ದ. ಈ ಕಣ್ಣು ಕಿವಿ ಮೂಗುಗಳಿಗೆ ಸ್ವತಂತ್ರ ಬುದ್ಧಿ ಇಲ್ಲ. ನೋಡಬಾರ್ದನ್ನು ನೋಡಿದ್ರೆ ಅಜಾಮಿಳನ ಕಥೆ ಆಗುತ್ತೆ, ಮಾತಾಚಾರ್ಯನ ಕಥೆ ಆಗುತ್ತೆ. ಕೇಳಬಾರ್ದನ್ನು ಒಂದು ಕೇಳಿದರೆ ಅದು ಒಂದೇ ಸಾಕು, ನಿಮ್ಮನ್ನು ಜನ್ಮ ಜನ್ಮಾಂತರಕ್ಕೆ ತಳ್ಳುವುದಕ್ಕೆ ಒಂದು ಕಣ್ಣು, ಒಂದು ಕಿವಿ, ಒಂದು ಮೂಗು, ಒಂದು ನಾಲಿಗೆ, ಒಂದು ಚರ್ಮ ನಮ್ಮನ್ನು ತಪ್ಪದ ಅದನ್ನೆಲ್ಲ ಸ್ವತಂತ್ರವಾಗಿ ಹಿಡಿದು ಕುದುರೆಗಳನ್ನು ಹೂಡಿದಂತ ನಡೆಸ್ಕೊಳ್ಬೇಕು. ಇದು ಜೀವಾತ್ಮನ ಹೊಣೆ. ಅದು ಮಾಡದೇ ಇದ್ದದ್ರಿಂದ ಚಿತ್ರೈ ಕರ್ಮ ಪ್ರವಾಹೈ ಯತನ ವಿಷಮತ. ಪ್ರಯತ್ನ ಮಾಡುವುದರಲ್ಲಿ ಒಬ್ಬರು ಹಾಗೆ ಒಬ್ಬರು ಮಾಡೋದಿಲ್ಲ. ಇದು ಸರ್ವತಂತ್ರ ವಿಗೀತ. ಇದನ್ನು ಅದ್ವೈತದಲ್ಲಿ, ದ್ವೈತದಲ್ಲಿ, ವೇದಾಂತದಲ್ಲಿ, ವಿಶಿಷ್ಟಾದ್ವೈತದಲ್ಲಿ, ಸಾಂಖ್ಯರಲ್ಲಿ, ಯೋಗದಲ್ಲಿ, ಎಲ್ಲ ತಂತ್ರಗಳಲ್ಲಿ ಒಪ್ಪುತ್ತಾರೆ. ನಾನು ಹೆಚ್ಚು ವಿವರಿಸೋದಿಲ್ಲ, ಆ ವಿಷಯ ಅಲ್ಲಿಗೆ ಬಿಡ್ತೀನಿ, ಮುಂದಕ್ಕೆ ತಗೊಳ್ಳೋಣ. ಅಂದರೆ ಈಗ ಸುಮಾರಾಗಿ ನಿಮಗೆ ಜೀವಾತ್ಮ ಅಂದರೆ ಯಾರು ಅಂತ ಗೊತ್ತಾಯ್ತಾ ಇಲ್ವಾ? ತಿರುಗಿ ಪ್ರಶ್ನೆ ಕೇಳಿ ಯಾಕೆ ಹಿಂಸೆ ಮಾಡ್ತೀರಿ ಅಂತ. ನೀವು ಹ್ಞೂ ಅಂದರೆ ಮುಂದೆ ಹೋಗೋದು. ಇದು ಕಾಲಕ್ಷೇಪ ಇದ್ದಾಗೆ.
புரிஞ்சுதா? புரியலையா? திருப்பி சொல்லட்டுமா? ಜೀವಾತ್ಮ ಅನ್ನೋನು ಇದ್ರೇನೆ ಪ್ರವಚನ, ಜೀವಾತ್ಮ ಇದ್ರೇನೆ ಸಂಸಾರ, ಜೀವಾತ್ಮ ಆದರೆ ರಾಷ್ಟ್ರ, ಜೀವಾತ್ಮ ಇದ್ದರೆ ಸಮಾಜ, ಜೀವಾತ್ಮ ಇದ್ದರೆ ಎಲ್ಲವೂ. ಜೀವನೇ ಭ್ರಮೆಯಾಗಿ ಬಿಟ್ರೆ, ಲೋಕವೇ ಮಾಯೆ ಅಂತ ಬೌದ್ಧರು ಹೇಳಿದರೆ ಏನು ಹೇಳ್ತೀರಿ? ಎಷ್ಟೊಂದು ಸ್ವಗತ ವಿರೋಧಗಳು. ಒಂದು ಊರೊಳಗೆ ಹೋಗ್ತಾ ಇದ್ದ ಬುದ್ಧ, ಅವನ ಉಕ್ತಿಗಳಲ್ಲಿ, ಅವನ ಚರಿತ್ರೆಯಲ್ಲಿ ಇಷ್ಟಪದ ಗ್ರಂಥ ಬುದ್ಧಿಸಮ್ ಇನ್ ಟ್ರಾನ್ಸ್ಲೇಷನ್ಸ್, W ವಾರನ್ ಅಂತ ಒಬ್ಬ ಬೌದ್ಧ ಮತದ ವಿಶೇಷಗಳನ್ನೆಲ್ಲ ಸಂಗ್ರಹಿಸಿ ಒಂದು ಪುಸ್ತಕ, ದೊಡ್ಡ ಪುಸ್ತಕದಲ್ಲಿ ಅಡಗಿಸಿ ಭಾಷಾಂತರ ಮಾಡಿಕೊಟ್ಟದ್ದು. ಒಂದು ಹೇಳ್ತಾನೆ, ಒಂದು ಊರಿಗೆ ಹೋಗಬೇಕಾಗಿತ್ತು ಬುದ್ಧ, ಬಿಹಾರದಲ್ಲಿ. ಆ ಊರಿನ ಮಹಾದ್ವಾರ ಗೋಪುರ ವಾಲಿತ್ತು. ಅದು ಬೇಡಪ್ಪ, ಬೇರೆ ದಾರಿ ಇದೆಯಾ ನೋಡು ಅಂತ ಶಿಷ್ಯ ಆನಂದನಿಗೆ. ಆನಂದ ನಕ್ಕು ಯಾಕೆ ಅಂತ ಕೇಳಿದ ಬುದ್ಧ. ಅಲ್ಲ, ಲೋಕವೇ ಮಾಯೆ ಅಂತ ಹೇಳ್ತೀಯ ನೀನು, ಮನಸ್ಸು ಸೃಷ್ಟಿ ಮಾಡಿದ್ದು ಅಂತ. ನಿನಗೂ ಭಯವೇ? ಗೋಪುರದ ಕೆಳಗೆ ಹೋದ್ರೆ ಬಿದ್ದೋಗುತ್ತೆ ಅಂತ ಭಯವೇ ಅಂದರೆ, ನಾನು ಮನುಷ್ಯ ಕಾಣು ಅಂದಂತೆ ಬುದ್ಧ. ಅಲ್ರಿ, ಅನುಭವಕ್ಕೆ ವಿರುದ್ಧವಾಗಿ ಯಾಕ್ರಿ ತತ್ವಗಳನ್ನು ಹೇಳ್ತೀರಿ? ಫೈನಲ್ ಟೆಸ್ಟ್, ವೇದಾಂತಕ್ಕೆ ಫೈನಲ್ ಟೆಸ್ಟ್ ಯಾವುದು? ನಿಮ್ಮ ಮನಸ್ಸಿಗೆ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬಂದರೆ ಸತ್ಯ. ಮನಸ್ಸು ಒಪ್ಪಬೇಕು. ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಯಾರು ಹೇಳಿದ್ರು ನಂಬ್ತೀವಿ ಅಂದರೆ. ಶ್ರೀರಂಗಪಟ್ಟಣ ಕೂಡ ಇದೆ, ನಂಜನಗೂಡು ಆಚೆಗಿದೆ. ಯಾರು ಹೇಳಿದ್ರು? ಯಾರೋ ಹೇಳಿದ್ರು ಸ್ವಾಮಿ, ನಂಜನಗೂಡು ಆಚೆ ಶ್ರೀರಂಗಪಟ್ಟಣ ಬರುತ್ತೇನ್ರಿ? ಅದಿರೋದು ಈ ಕಡೆ ಅಂದರೆ ಪ್ರತ್ಯಕ್ಷ ಅನ್ನೋದು ಪ್ರಮಾಣ, ತರ್ಕವೆಂಬುದು ಪ್ರಮಾಣ, ಶ್ರುತಿಯೂ ಪ್ರಮಾಣ. ಶ್ರುತಿಯು ಒಂದು ದೃಷ್ಟಿಯಲ್ಲಿ ಪ್ರತ್ಯಕ್ಷ, ನಮಗೂ ಪ್ರತ್ಯಕ್ಷ ಅಲ್ಲ, ಋಷಿಗಳಿಗೆ ಪ್ರತ್ಯಕ್ಷ. ದೊಡ್ಡವರು ಕಂಡದ್ದು ಆಪ್ತವಾಕ್ಯ, ಅವ್ರು ಹೇಳಿದ್ದಾರೆ, ಅವ್ರ ದಾರಿಯಲ್ಲಿ ನಾವು ಹೋಗಬೇಕಾದ್ರಿಂದ ಜೀವಾತ್ಮ ಅನ್ನೋನು ಇದ್ದಾನೆ ಅಂತ ಒಪ್ಪಿದರೆ ಬಾಕಿದೆಲ್ಲ ಕೆಲಸ. ಇಲ್ಲದ್ರೆ ವೇದಾಂತವೇ ಇಲ್ಲ. ಇಷ್ಟೊತ್ತು ಸುಮ್ಮನೆ ಕೂತಿದ್ರು. ಜ್ಞಾನವುಳ್ಳ ವಸ್ತು ಸಾಕ. ಜ್ಞೋತ ಏವ ಸೂತ್ರ, ಜ್ಞಃ ಅತ ಏವ. ಆದ್ದರಿಂದಲೇ ಜೀವಾತ್ಮ ಜ್ಞಃ ಪ್ರಥಮ ವಿಭಕ್ತಿ. ಜ್ಞಃ ತಿಳಿಯುವವನು, ಜ್ಞಾಪಕ ಅಲ್ಲ, ಜ್ಞಪ್ತಿ ಮಾತ್ರ ಅಲ್ಲ. ಇಟ್ಸ್ ನಾಟ್ ಎ ಮಿಯರ್ ಮೆಮೊರಿ. ಅವನು ಜ್ಞಾನ ಉಳ್ಳವನು, ಜ್ಞಾನ ಉಳ್ಳ ವಸ್ತು, ಜ್ಞಾನ ಗುಣಕ. ಒಂದು ಮಾತಾಯ್ತಾ? ಜ್ಞಾನ ಇದ್ದದ್ರಿಂದಲೇ ಕರ್ತೃತ್ವ, ಜ್ಞಾನ ಇದ್ದದ್ದಿಂದಲೇ ಭೋಕ್ತೃತ್ವ, ಜ್ಞಾನ ಇದ್ದದ್ದಿಂದಲೇ ಆಯ್ಕೆ. ಈಗ ಪ್ರಶ್ನೆ ಗಾಬರಿ ಮಾಡುತ್ತೆ. ಜೀವಾತ್ಮನನ್ನು ಜ್ಞಾನ ಬಿಟ್ಟ ವಸ್ತು ಅಂತ ನಿರೂಪಣೆ ಮಾಡುವುದಕ್ಕಾಗ್ತದೆಯೇ? ಮಾಡ್ತಾರಲ್ಲ ಕೆಲವರು. ಈಗ ಅವ್ರು ಹೇಳಿದ್ದು ನಿಮಗೆಲ್ಲ ಒಪ್ಗೆನ? ಜೀವಾತ್ಮನನ್ನು ಜ್ಞಾನದಿಂದ ಬೇರ್ಪಡಿಸೋದಕ್ಕಾಗ್ತದೆಯೇ? ಜ್ಞಾನ ಶೂನ್ಯ ವಸ್ತುವನ್ನಾಗಿ, ಕಲ್ಲನ್ನಾಗಿ ಮಾಡೋದಕ್ಕಾಗ್ತದೆಯೇ? ಜಡ ಪದಾರ್ಥವನ್ನಾಗಿ ಮಾಡೋಕ್ಕಾಗ್ತದೆಯೇ? ಈಶ್ವರನು ಮಾಡೋದಕ್ಕಾಗ್ತದೆಯೇ? ಇಲ್ಲಿ ನೋಡಿ, ಜೀವಾತ್ಮನನ್ನು ಜ್ಞಾನವಿಲ್ಲದ ಜಡವಸ್ತುವನ್ನಾಗಿ ದೇವರು ಮಾಡುವುದಕ್ಕಾಗ್ತದೆಯೇ? ನೀವಿಲ್ಲ ಅಂದ್ರಿ, ಅಲ್ಲೇ ಇರೋದು ಪ್ರಶ್ನೆ. ಎಲ್ಲರೂ ಏನು ಹೇಳಿದರು? ಎಲ್ಲರೂ ಏನು ಹೇಳಿದರು? ಹೇಳು, ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಅಜ್ಞಾನದ ವಿಷಯ ಕೇಳ್ತಾ ಇಲ್ಲ ನಾನು. ಅಜ್ಞಾನವು ಒಂದು ರೀತಿ ಜ್ಞಾನ ತಾನೆ. ಅನ್ಯಥಾ ಜ್ಞಾನ, ವಿಪರೀತ ಜ್ಞಾನ, ಯಥಾರ್ಥ ಜ್ಞಾನ ಉಂಟೋ ಇಲ್ವೋ? ಇದ್ದದ್ದನ್ನು ಇದ್ದ ಹಾಗೆ ತಿಳಿಯುವುದು ಒಂದು ರೀತಿ ಜ್ಞಾನ. ಇಲ್ಲದೆ ಇದ್ದದ್ದನ್ನು ಇದ್ದ ಹಾಗೆ, ಇದ್ದದ್ದನ್ನು ಇಲ್ಲದೆ ಇದ್ದಾಗ ತಿಳಿಯುವುದು ಅದು ಒಂದು ವೆರೈಟಿ ಜ್ಞಾನ. ಹುಚ್ಚಿರ್ಬೋದು. ವಿಪರೀತ ಜ್ಞಾನ ಅಂತ ಹೇಳ್ತೇವೆ. ಇದೆಲ್ಲಕ್ಕೂ ಮೂಲವಾದದ್ದು ಯಾವುದು? ಅನ್ಯಥಾ ಜ್ಞಾನ, ವಿಪರೀತ ಜ್ಞಾನ ಅಂತ ಗೊತ್ತಾಗಬೇಕಾದ್ರೆ ಇದೆರಡು ಅಲ್ಲದೆ ಇದ್ದದ್ದು ಯಾವುದು ಅಂತ ತಿಳಿದ ತಾನೇ ತಿಳಿಯುವುದು. ಇದೇನಿದು? ಇದು ಸ್ಪೀಕರು. ಇದು ಯಥಾರ್ಥ ಜ್ಞಾನವೋ ಅನ್ಯಥಾ ಜ್ಞಾನವೋ? ಇದೇನ್ರಿ ಇದು ಅಂದರೆ,
ಇದು ಪಾರ್ಲಿಮೆಂಟಲ್ಲಿ ಒಬ್ಬರೊಬ್ಬರನ್ನ ಹೊಡೆದಾಡೋಕೆ ಇಟ್ಟಿರ್ತಾರಲ್ಲ ಅಂಥದ್ದು ಇನ್ಸ್ಟ್ರೂಮೆಂಟ್ ಅಂತ ತಿಳ್ಕೊಂಡ್ರೆ, ಅಸೆಂಬ್ಲಿಗಳಲ್ಲಿ ನೋಡ್ತೀರಿ ಇದರಿಂದ ತೆಗೆದು ಹೊಡಿತಾರೆ ಮಾಡ್ತಾರೆ. ಅದು ಅದರ ಕೆಲಸ ಅಲ್ಲ, ಅದು ಅನ್ಯಥಾ, ಅದು ವಿಪರೀತ. ಈ ಪ್ರಶ್ನೆ ಕೇಳ್ತೇನೆ. ಜೀವಾತ್ಮನಿಗೆ ಈ ಜ್ಞಾತೃತ್ವ ಜ್ಞಾನ ಎಂಬುವ ಗುಣದಲ್ಲಿ ಎರಡು ರೀತಿಯ ವಿಂಗಡಣೆಯನ್ನು ಮಾಡಬಹುದು. ಪರಸ್ಪರ ಪೂರಕವಾದದ್ದು. ಗಮನವಾಗಿ ಕೇಳಿ, ಪ್ರಶ್ನೆ ಅರ್ಥ ಆಗದಿದ್ರೆ ಇನ್ನೊಂದ್ಸಲ ಹೇಳ್ತೀನಿ. ತನ್ನನ್ನು ತಾನೇ ಎಲ್ಲ ಕಾಲದಲ್ಲಿಯೂ ನಾನು ಎಂಬುದಾಗಿ ಗುರುತಿಸುವುದು ಒಂದು ಜ್ಞಾನ. ತಾನಲ್ಲದೇ ಇರುವಂತಹ ಎಲ್ಲವನ್ನೂ ಇಂದ್ರಿಯಗಳ ದ್ವಾರ, ಮನಸ್ಸಿನ ದ್ವಾರ, ಬುದ್ಧಿಯ ದ್ವಾರ ತಿಳಿಯುವುದು ಒಂದು ರೀತಿಯ ಜ್ಞಾನ. ತಿಳಿತಾ ನಿಮಗೆ? ಟೆಕ್ನಿಕಲ್ ಟರ್ಮ್ ಬಿಟ್ಟು ಹೇಳಿದ್ದೇನೆ. ಸ್ವರೂಪಭೂತ ಜ್ಞಾನ, ಧರ್ಮಭೂತ ಜ್ಞಾನ. ಈಗ ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ. ನಿಮ್ಮೆಲ್ಲರನ್ನೂ ಗುರುತಿಟ್ಟುಕೊಂಡು ನನ್ನ ಪ್ರಶ್ನೆಗೆ ಯಾರು ಉತ್ತರ ಕೊಡಬಲ್ಲರು, ಯಾರು ತಿಳ್ಕೊಳ್ತಾ ಇದ್ದಾರೆ, ಯಾರಿಗೆ ತಿಳಿತಾ ಇಲ್ಲ ಪ್ರಾಯಶಃ, ಇದು ಒಂದು ರೀತಿಯ ಜ್ಞಾನ. ಇದೇ ಆತ್ಮನಿಗೆ ಧರ್ಮ ಅಂದರೆ ಗುಣ, ಆತ್ಮನ ಗುಣವಾಗಿರುವಂಥ ಈ ಜ್ಞಾನ ಏನಿದೆಯಲ್ಲ, ಇದು ಸಂಕೋಚ, ವಿಕಾಸ, ವಿಕೃತಿಗಳಿಗೆ ಒಳಗಾಗಬಹುದಾದ ಜ್ಞಾನ. ಕುಡುಕನಾದವನು ಸೀಬೆಹಣ್ಣಿನ ಮರ ನೋಡಿ ದೆವ್ವ ಭೂತ ಅಂತ ಹೆದರಿ ಪ್ರಾಣನೇ ಬಿಟ್ಟುಬಿಟ್ಟ ಅಂತ ಇಟ್ಕೊಳ್ಳಿ. ಅದು ಎಂಥ ಜ್ಞಾನ ಅದು? ಸೀಬೆ ಮರದಲ್ಲಿ ಚಕ್ಕೆಗಳಲ್ಲಿ ಎಳೆದಿರುತ್ತೆ ನೋಡಿ, ಬೆಳ್ಳಗಿರುತ್ತೆ. ಅದು ಯಾರೋ ನಿಂತಿದ್ದಾರೆ ಅಂತ ಹೆದರಿ ಮಾದಿರೋದು ಮರ ಇವನ್ ತಿಳ್ಕೊಂಡ, ಯಾವುದೋ ಮೋಹಿನಿಯೋ ದೇವತೆಯೋ ಪಿಶಾಚೋ ಅಂತ ತಿಳ್ಕೊಂಡು ಹೆದರಿ. ಈಗ ಅವನ ಧರ್ಮಭೂತ ಜ್ಞಾನ ಸರಿಯಾಗಿದೆಯಾ? ವರ್ಕ್ ಮಾಡ್ತಾ ಇದೆಯಾ? ಅರ್ಥ ಆಯ್ತು ನಿಮಗೆ? ವೆರಿ ಡಿಫಿಕಲ್ಟ್ ಟು ಫಾಲೋ. ಈಗ ನಾವು ಪ್ರವಚನವನ್ನು ಇಲ್ಲಿ ಕೇಳ್ತಾ ಇದ್ದೀವಿ. ಧರ್ಮಭೂತ ಜ್ಞಾನ ಇದೆ. ಇದು ಈಗ ಇಲ್ಲಿ ಬಂದಿರುವ ಅಥವಾ ಬಂದಿರಬಹುದಾದ ಜ್ಞಾನ ಸಾರ್ವಕಾಲಿಕವಾಗಿ ನಿಮ್ಮ ಮನಸ್ಸಲ್ಲಿ ಅಚ್ಚಳಿಯದಂತೆ ಉಳಿಯುತ್ತೆಯೇ? ನಾನೇನು ಹೇಳ್ತಾ ಇದ್ದೇನೆ, ಈಗೇನು ಕೇಳ್ತಾ ಇದ್ದೀರಿ, ಇದು ಹೀಗೆ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಮಾಡಿ ಈ ತಿಳುವಳಿಕೆ ಇದೇ ಪ್ರಮಾಣದಲ್ಲಿ ಇಷ್ಟೇ ಸ್ವಚ್ಛತೆಯಲ್ಲಿ ಸರ್ವಕಾಲದಲ್ಲಿ ಇರ್ತದೆಯೇ? ಅಂದರೆ ಇದಕ್ಕೆ ವಿಕಾರ ಉಂಟು, ವಿಸ್ಮೃತಿ ಉಂಟು. ಸುಷುಪ್ತಿಯಲ್ಲಿ ಗಾಢನಿದ್ರೆ ಅಂತ ಹೇಳ್ತಾರಲ್ಲ, ಅಲ್ಲೇನಾಗುತ್ತೆ? ಗಾಢನಿದ್ರೆಯಲ್ಲಿ ಈ ಧರ್ಮಭೂತ ಜ್ಞಾನ ಅನ್ನೋದು ಇರುವುದೇ ಇಲ್ಲ. ನಾಯಿ ಬೀದಿಯಲ್ಲಿ ಮಲ್ಕೊಂಡಾಗೆ 0 ಲೆವೆಲಲ್ಲಿ ಇರುತ್ತೆ ಅದು. ಆದ್ದರಿಂದಲೇ ಗುರುಗಳು ದೊಡ್ಡವರು ಹೇಳ್ತಾರೆ, ಮೋಕ್ಷವೆಂದರೆ ಧರ್ಮಭೂತ ಜ್ಞಾನದ ಪರಿಪೂರ್ಣ ವಿಕಾಸವೇ ಮೋಕ್ಷ. ಧರ್ಮಭೂತ ಜ್ಞಾನ ಪರಿಪೂರ್ಣ ವಿಕಾಸವಾಗಬೇಕು, ಸರ್ವಜ್ಞತ್ವ ಬರಬೇಕು. ಇನ್ನೊಂದು ಯಾವುದಾಗಿದ್ದರೆ, ಇನ್ನೊಂದು ನೀವು ಬಿಟ್ಟರೂ ನಿಮ್ಮನ್ನು ಬಿಟ್ಟು ಅಗಲದೇ ಇರುವಂಥ ಸ್ವರೂಪ ಜ್ಞಾನ. ನಿಮ್ಮನ್ನು ನೀವೇ ಹೌದು ಅಲ್ವೋ ಅಂತ ಯಾವ ಥರ ಡೌಟ್ ಮಾಡಿದ್ದೀರಾ? ಇಷ್ಟು ವರ್ಷ ಬೆಳೆದಿದ್ದೀರಲ್ಲ, ನೀವು ಅಕಸ್ಮಾತ್ ಇನ್ನೊಬ್ಬರಾಗಿರ್ಬೋದಾ, ಪಕ್ಕದಲ್ಲಿರೋರಾಗಿರ್ಬೋದಾ? ನೀವೇಯೋ ನಿಮ್ಮನ್ನು ನೀವು ಸೆಲ್ಫ್ ಐಡೆಂಟಿಫಿಕೇಷನ್ ಮಾಡಿಕೊಂಡು ನಾನು ಅಂತ ಗುರುತು ಹಿಡಿಯುವಂಥ ಜ್ಞಾನ ಇದೆಯಲ್ಲ, ಅದು ಸರ್ವದಾ ಜೀವಾತ್ಮನ ಸ್ವರೂಪವಾಗಿರುತ್ತೆ. ಸ್ವರೂಪ ಆಗಿರುವುದರಿಂದಲೇ ಅವನಿಗೆ ದೇಹ ಹೋದ ಮೇಲೂ ದೇಹ ಸುಡ್ತಾ ಇದ್ದಾರೆ, ನಾ ಹೊರಗೆ ಹೋಗ್ತಾ ಇದ್ದೀನಿ ಜ್ಞಾನ ಇರುತ್ತೆ. ವೈಕುಂಠಕ್ಕೆ ಹೋದ, ಅಲ್ಲಿಯೂ ನಾನು ಇಲ್ಲಿದ್ದವನು, ಇಲ್ಲಿ ಬಂದಿದ್ದೇನೆ, ಹೀ ಕ್ಯಾನ್ ನೆವರ್ ಫರ್ಗೆಟ್ ಹಿಸ್ ಐಡೆಂಟಿಟಿ. ಅಥವಾ ನರಕಕ್ಕೆ ಹಾಕಿದರು, ನಾನು ಆ ತಪ್ಪು ಮಾಡಿದ್ದೆ ಅದಕ್ಕಿಲ್ಲಿ ಹಾಕಿದ್ದಾರೆ ಎನ್ನುವಂಥ ಐಡೆಂಟಿಟಿ. ಇದು ಯಾವತ್ತೂ ಜೀವಾತ್ಮನನ್ನು ಬಿಟ್ಟಿಲ್ಲದೆ ಇರುವಂಥ ಒಂದು ಜ್ಞಾನ, ಸ್ವರೂಪ ಜ್ಞಾನ. ಇದಕ್ಕೆ ವಿಕಾರವಿಲ್ಲ. ಗಾಢ ನಿದ್ದೆಯಲ್ಲಿರೋವನು ಒಬ್ಬನ ಪ್ರಶ್ನೆ ಮಾಡಿದ್ರಂತೆ, ಯಾವ ಊರ್ನಯ್ಯ ಅಂತ. ಯಾವ ಭಾಷೆಯಲ್ಲಿ ಪ್ರಶ್ನೆ ಕೇಳಿದರೆ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತಿದ್ದ. ಯಾವ ಊರಿನವನು ಗೊತ್ತಿಲ್ಲ. ಅವನು ಯಾರು ಪತ್ತೆ ಮಾಡೋನು? ತೆಲುಗಿನವನ, ಅಸ್ಸಾಂನವನ, ಬಿಹಾರದವನ, ಕೇರಳದವನ? ಗಾಢ ನಿದ್ದೆಯಲ್ಲಿದ್ದಾಗ ಯಾವನೋ ಬಂದು ಹೀಗೆ ಮುಟ್ಟಿದ ಕೂಡಲೇ
ఎవరయ్యా ಅವನು ತೆಲುಗಿನ ಅವನು ಗೊತ್ತು. ನಾನು ಅಂತಾರಾಗಲೂ ಈ ನಾನು ಅನ್ನುವುದು ನಾನು ಅಲ್ಲದೇ ಇದ್ದದ್ದನ್ನು ನಾನು ಅಂತ ತಿಳಿದ್ರೆ ನೀವು ಅದಕ್ಕೆ ಅಹಂಕಾರ, ಈಗೋಯಿಸಮ್, ದುರಹಂಕಾರ. ಶರೀರವನ್ನು ನಾನು ಅಂತ ತಿಳಿದು ಹೇಳ್ಕೊಳ್ತಾರೆ ಅವರು. ಏನು ತಿಳ್ಕೊಂಡ್ರಿ? ನನ್ನ ರಿಟೈರ್ ಆಗಿದ್ದಾನೆ ಒಬ್ಬ ಮಿನಿಸ್ಟ್ರು. ನಾನು ಏನಂತ ತಿಳ್ಕೊಂಡ್ರಿ? ನೀವು ನನ್ನ ಮಾಜಿ ಅಂತ ತಿಳ್ಕೊಂಡು ಸ್ವಾಮಿ. ನನ್ನ ಯಾಕ್ರಿ ಮಾಜಿ ಅಂತೀರಿ? ಅವ್ರು ರಿಟೈರ್ ಆಗಿದ್ದೀರಲ್ಲ ಸ್ವಾಮಿ. ಇನ್ನೂ ಅಧಿಕಾರದಲ್ಲಿದ್ದೇನ್ರಿ? ಅದು ಅಹಂಕಾರ. ಶರೀರವನ್ನು ಆತ್ಮ ಅಂತ ತಿಳಿದುಕೊಳ್ಳುವ ಅಹಂಭಾವ ಬೇರೆ, ದುರಹಂಕಾರ ಬೇರೆ. ನನ್ನನ್ನು ನಾನೇ ಅಂತ ಗುರುತು ಹಿಡಿಯುವಂತಹ, ಯಾವ ಕ್ಷಣದಲ್ಲಿಯೂ ನನ್ನನ್ನು ನಾನು ಮರೆಯದೇ ಇರುವಂತಹ, ಮತ್ತು ಸ್ತೋತ್ರ ಪಾಠ ಹೇಳುವಾಗಲೆಲ್ಲ ಕೇಳ್ತೀರಿ, ಭಗವಂತ ನನಗೆ ಒಳ್ಳೆಯದನ್ನು ಮಾಡಪ್ಪ, ನನಗೆ ಬುದ್ಧಿಯನ್ನು ಕೊಡು. ಸಂತರ ಸಂಗವ ಮಾಡಿಸದಿದ್ದರೆ ನಿನಗೆ ಆಣೆ, ದುಷ್ಟರ ಸಂಗವ ಬಿಡಿಸದಿದ್ದರೆ. ನೋಡಿ, ಇದು ಒಂದಕ್ಕೊಂದಕ್ಕೆ. ಇದು ಮುಖಾರಿ ರಾಗದಲ್ಲಿ ಯಾರೋ ಹಾಡಿದರು ಈ ಶ್ಲೋಕ. ಇದು ಕೇದಾರ ರಾಗದಲ್ಲಿ ಕೇಳಿದ್ದೆ ನಾನು. ಎಲ್ಲಿ ಬಂತಿದು? ಯಾವುದೋ ಒಂದು ವಿಡಿಯೋ ಕ್ಲಿಪ್ ಯೂಟ್ಯೂಬ್ನಲ್ಲಿ ಹಾಕಿದ್ದಾಗ, ಎನಗುವಾಣೆ ರಂಗ ನಿನಗುವಾಣೆ, ಎನಗುವಾಣೆ ರಂಗ ನಿನಗು ಆಣೆ. ಈ ಮಟ್ಟಿನಲ್ಲಿ ಅಷ್ಟೂ ಪದ್ಯಗಳನ್ನು ನಾನು ಅವತ್ತು ಸುಮ್ಮನೆ ಕಣ್ಣಲ್ಲಿ ನೀರು ಹಾಕಿದ್ದು ಸಾಯಂಕಾಲ ತನಕ. ಈ ಎನಗೂ ನೆನಗೂ ಅಂತ ಹೇಳಬೇಕಾದ್ರೆ ಈ ಎನಗೂ ಅನ್ನೋದು ಯಾವುದು? ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ. ಹಾಗೆ ಶಿಷ್ಟರ ಸಂಗವ ಮಾಡದಿದ್ದರೆ ಎನಗೆ ಆಣೆ. ಎಲ್ಲ ಭಕ್ತಿ ಅಂತ ಹೇಳ್ತೇವಲ್ಲ, ಈ ಭಕ್ತಿಯನ್ನು ಅನುಭವಿಸೋನು ಯಾರು? ಆ ಜೀವಾತ್ಮನಿಗೆ ಜ್ಞಾತೃತ್ವ ಅನ್ನೋದು ಅವನನ್ನು ಬಿಟ್ಟಿಲ್ಲದೆ ಇರುವ ಗುಣವಾಗಿದ್ದರೆ ಮಾತ್ರ. ಅವನು ವೈಕುಂಠಕ್ಕೆ ಹೋದರೂ ಅಲ್ಲಿಯೂ ತನ್ನನ್ನು ತಾನು ಭಗವಂತನನ್ನು ಅನುಭವಿಸ್ತಾ ಇದ್ದೇನೆ ಎನ್ನುವಂಥ ತಿಳುವಳಿಕೆ, ಈ ಸಾತ್ವಿಕ ರೂಪದ, ಸತ್ವಾತಿರೇಕ ರೂಪದ ಈ ಸ್ವರೂಪಭೂತ ಜ್ಞಾನ ಅನ್ನೋದು ಇದ್ದರೆ ಮಾತ್ರ ಇದು ಮೋಕ್ಷಕ್ಕೆ ಅರ್ಥ. ಅದು ನಾಶವಾದರೆ ಆತ್ಮನಾಶ ಅಂತ ಹೇಳಬೇಕಾಗತ್ತೆ. ರಾಮಾನುಜಾಚಾರ್ಯರ ಕಾಲದಲ್ಲಿ ತುಂಬ ಕೋಲಾಹಲ ಇತ್ತು ಈ ಅಹಮರ್ಥ ಜೀವಾತ್ಮನ ಬಗೆಗೆ. ಅದಕ್ಕಾಗಿ ಆಚಾರ್ಯರು ಜಿಜ್ಞಾಸಾಧಿಕರಣದಲ್ಲಿ ತುಂಬ ದೀರ್ಘವಾಗಿ ಬರೆದಿದ್ದಾರೆ. ಅದಕ್ಕೆ ಪೂರ್ವ ಪೀಠಿಗೆ ಹಾಕಿ ಕೊಟ್ಟವರು ಸಿದ್ಧಿತ್ರಯದಲ್ಲಿ ಯಮುನಾಚಾರ್ಯರು. ಸಂವಿತ್ ಸಿದ್ಧಿ, ಸಂವಿತ್ ಅಂದರೆ ಜ್ಞಾನ, ಸಂವಿತ್ ಸಿದ್ಧಿ, ಆತ್ಮಸಿದ್ಧಿ, ಇನ್ನೊಂದು ಸಿದ್ಧಿತ್ರಯ ಅವರು ಪೀಠಿಗೆ ಹಾಕಿದ್ರಿಂದ ಇದು ನಾನು ಸುಮಾರು 50 ವರ್ಷಗಳ ಹಿಂದೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅವರ ಆಶ್ರಯದಲ್ಲಿ ಅಭಿನವ ರಂಗನಾಥ ಸ್ವಾಮಿಗಳ ಹೆಸರಿನ ಒಂದು ದತ್ತಿ ಅಡಿಯಲ್ಲಿ ಯಾಮುನಾಚಾರ್ಯರು ವಿಶಿಷ್ಟಾದ್ವೈತಕ್ಕೆ ಕೊಟ್ಟ ಕೊಡುಗೆಗಳೇನು ಅಂತ ನಾನು ಲೆಕ್ಚರ್ ಕೊಟ್ಟೆ. ಗುರು ರಾಮಸ್ವಾಮಿಯಂಗಾರ್ ಅವರೆಲ್ಲ ಬಂದಿದ್ದರು. ಆಮೇಲೆ ಅವರು ದೊಡ್ಡ ಪುಸ್ತಕವನ್ನಾಗಿ ಪ್ರಕಟ ಮಾಡಿದರು. ನನ್ನ ಹತ್ರ ಕಾಪಿ ಇಲ್ಲ, ಒಂದೇ ಒಂದು ಪ್ರತಿ ಇತ್ತು. ಸುಬ್ರಹ್ಮಣ್ಯನ ಕೊಟ್ಟೆ ಅಚ್ಚು ಮಾಡಿ ಅಂತ. ಅಲ್ಲೆಲ್ಲೋ ರಾಶಿ ಹಾಕಿದ್ದಾರೆ ಅಂತಂದ್ರೆ ಗೊತ್ತಿಲ್ಲ. ದಯವಿಟ್ಟು ತೆಗೆದು ನೋಡಿ. ನಾವು ಯಮುನಾಚಾರ್ಯನ ಯಾಕೆ ಮರ್ತಿದ್ದೇವೆ? ಉಪಕರ್ಮದ ದಿವಸ ಬರುತ್ತೆ ಅವ್ರ ತಿರುನಕ್ಷತ್ರ, ಮರ್ತು ಬಿಟ್ಟಿದ್ದೇವೆ. ಅಯ್ಯೋ, ಅವ್ರು ಕಣ್ಣಿಂದ ನೋಡಲಿಲ್ವಲ್ಲ ಅಂತ ರಾಮಾನುಜರು ತುಂಬ ಕಷ್ಟಪಟ್ಟು ಅವ್ರನ್ನೊಂದು ನೋಡಿ ನೇರ ಶಿಷ್ಯನಾಗಿದ್ದರೆ ವೈಕುಂಠಕ್ಕೆ ಏಣಿ ಹಾಕಿಬಿಡ್ತಾ ಇದ್ನಲ್ಲ ಅಂತ ಅವರ ಗ್ರಂಥಗಳನ್ನೇ ಯಮುನಾರ್ಯ ಸುಧಾಂಬೋಧಿಂ ಅವಗಾಹ್ಯ ಯಥಾಮತಿ ಆದಾಯ ಭಕ್ತಿಯೋಗಾಖ್ಯಂ ವಸ್ತುತಾಂ ಉಪಯಾತೋಹಂ ಯಾಮುನೇಯನ್ ನಮಾಮ್ಯಹಂ ಯತ್ಪದಾಂಭೋರುಹಧ್ಯಾನ ವಿಧ್ವಸ್ತ ಶೇಷಕಲ್ಮಷಃ. ಆತ್ಮ ಅನ್ನುವುದು ಉಂಟು, ಆತ್ಮನಿಗೆ ಸ್ವರೂಪ ಜ್ಞಾನವಿದೆ. ಇದು ನಾಶವಾಗದೇ ಇರುವಂಥ ಕೇಂದ್ರ. ವಿಕಾರ ವಿಕಾಸ ಹೊಂದುವುದು ಸ್ವರೂಪಭೂತವಲ್ಲ, ಅದು ಧರ್ಮಭೂತ. ಇದು ಕಾನ್ಸೆಪ್ಟ್ ಮಾಡಿ ಪೊಲಾರಿಟಿ, ಮ್ಯಾಗ್ನೆಟ್ಗೆ ಹೇಗೆ ಸೌತ್ ಪೋಲ್ ನಾರ್ತ್ ಪೋಲ್ ಇರ್ತದೆಯೋ, ಆತ್ಮ ಅನ್ನೋದು ಡೈಪೊಲಾರ್. ಈ ಕಾನ್ಸೆಪ್ಟ್ ಮಾಡಿದ್ರಿಂದ ವೇದಾಂತದ ಸಮಸ್ಯೆಗಳೆಲ್ಲ ತೀರಿದು. ಇವನು ಪರಮಾತ್ಮನು ಒಂದೇ ಅಂತ ಮಾನೋಪೊಲಾರಿಟಿ ಮಾಡಿದರೆ ಜೀವಾತ್ಮನ ತಪ್ಪುಗಳಿಗೆಲ್ಲ ಅವನನ್ನು ಹೊಣೆ ಮಾಡಬೇಕಾಗಿತ್ತು. ಅವನಿಗೆ ಇಲ್ಲಿ ಯಾಕೆ ಬಂದ ಅನ್ನೋ ಉತ್ತರ ಕೊಡಬೇಕಾಗಿತ್ತು. ಗೊಂದಲವೋ ಗೊಂದಲ.
ಸಕಲ ಪೂರ್ವಾಚಾರ್ಯರು ಮಾಡದೆ ಬಿಟ್ಟಂತಹ ಕೆಲಸವನ್ನು ರಾಮಾನುಜಾಚಾರ್ಯರು ಇದು ಡೈಪೋಲಾರ್ ಅಂತ ಹೇಳಿದರು. ಅದು ಗೀತೆಯಲ್ಲಿ ಇದೆ. ಅವತ್ತು ಸೂಕ್ಷ್ಮವಾಗಿ ಹೇಳಿದೆ ನೋಡಿ. ಮುಖ್ಯವಾದ ಪ್ರಶ್ನೆ ಏನು ಎತ್ತೇ ಇಲ್ಲ ನಾನು. ಗೀತೆಯಲ್ಲಿ ನೈನಂ ಚಿಂದಂತೆ ಶಸ್ತ್ರಾಣಿ ನೈನಂತ ಹತಿ ಪಾವಕ ಇತ್ಯಾದಿ ಶ್ಲೋಕ. ಇದರಲ್ಲಿ ಅರ್ಥವೇನು? ಜೀವಾತ್ಮನನ್ನು ತುಂಡರಿಸೋದಕ್ಕೆ ಬರುವುದಿಲ್ಲ, ಬೆಂಕಿಯಲ್ಲಿ ಸುಡುವುದಕ್ಕೆ ಬರುವುದಿಲ್ಲ, ನೀರಲ್ಲಿ ಹಾಕಿದರೆ ಅದ್ದೋದಕ್ಕೆ ಬರೋದಿಲ್ಲ. ಅಚ್ಛೇದ್ಯೋಯಂ ಅದಾಹ್ಯೋಯಂ, ಇದು ಅವಿಕ್ರಿಯವಾದ ವಸ್ತು, ಇದು ವಿಕಾರಕ್ಕೊಳಗಾಗೋದಿಲ್ಲ, ಇದಕ್ಕೆ ಸಾವಿಲ್ಲ. ಎಲ್ಲಿ ಬಂತದು? ಜಾತಸ್ಯ ಧ್ರುವಂ ಇಲ್ವೇ? ಹುಟ್ಟಿದವನಿಗೆ ಮರಣವೆಂಬುದು ಧ್ರುವ ಶಾಶ್ವತ, ಮೃತ್ಯು ಹೊಂದಿದವನಿಗೆ ಜನ್ಮ ಪರಂಪರೆ ಉಂಟು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಯಾರಿಗೆ? ಪರಮಾತ್ಮನಿಗೆ ಇದಲ್ಲ, ಜೀವಾತ್ಮನಿಗೆ. ಇದು ಕರ್ಮವಶ್ಯನಾದವನಿಗೆ. ಆದರೆ ಅಲ್ಲೇ ಗೀತೆಯಲ್ಲೇ ಹೇಳ್ತಾರೆ, ಹಂತಾಚೇನ್ ಮನ್ಯತೆ ಹಂತಂ ಹತಶ್ಚೇನ್ ಮನ್ಯತೆ ಹತಂ. ಇವನು ಕೊಲ್ಲುವನು ಅಲ್ಲ, ಕೊಲಿಸಿಕೊಳ್ಳುವನು ಅಲ್ಲ. ಆತ್ಮ ಅನ್ನುವುದು ಅಮರವಾದದ್ದು. ಆತ್ಮ ಅನ್ನೋದು ಅಮರವಾದದ್ದು. ಸಂತೋಷ. ಇದು ಒಂದೇ ಪಾಯಿಂಟ್ ಇಟ್ಕೊಂಡ್ರೆ ಏನಾಗುತ್ತೆ? ಹಾಗಿದ್ದರೆ ಬಹೂನಾಂ ಜನ್ಮನಾವಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಈ ಜನ್ಮ ಎತ್ತವನು ಯಾರು? ಅಲ್ಲಿ ಹುಟ್ಟು ಸಾವು ಇಲ್ಲದೆ ಇದ್ದ ಅಮರನಾಗಿದ್ದವನಿಗೆ ಜನ್ಮ ಯಾಕ್ರಿ ಬಂತು ಅಂದರೆ, ಕರ್ಮಣ್ಯ ಕರ್ಮಯ ಪಶ್ಯತೆ ಅಕರ್ಮಣ್ಯ ಚ ಕರ್ಮಯ ಸ ಬುದ್ಧಿಮಾನ್ ಮನುಷ್ಯೇಷು. ಕರ್ಮ ಅಕರ್ಮ ವಿಕರ್ಮ ಬೌದ್ಧವ್ಯಂಚ ವಿಕರ್ಮಣ ಅಕರ್ಮಣಶ್ಚ ಬೌದ್ಧಯ್ಯಂ ಗಹನ ಅಕರ್ಮಣೋ ಗತಿ. ಜನ್ಮ ಇದೆ, ಕರ್ಮ ಇದೆ, ಮರಣವಿದೆ, ಶರೀರ ವಿಯೋಗವಿದೆ, ಪುನರ್ಜನ್ಮ ಪ್ರಾಪ್ತಿ ಇದೆ. ಆದರೆ ಮಾಮಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ, ಮೋಕ್ಷವೆಂಬುದು ಇದೆ. ಏನ್ರಿ ಇದು ಗೊಂದಲ? ಆತ್ಮ ಸಾಯೋದಿಲ್ಲ ಅಂದರು, ಆದರೆ ಅವನಿಗೆ ಕರ್ತೃತ್ವವಿದೆ ಅಂದರು. ನೀವು ಸುಮ್ಮನೆ ಕೂತಿದ್ರೆ ಪ್ರಕೃತಿ ಸ್ವಾಮ್ನಿಯೋಕ್ಷತಿ. ಪ್ರಕೃತಿ ನಿನ್ನ ಸುಮ್ಮನೆ ಕೂಡಿಸೋದಿಲ್ಲ, ಏನಾದ್ರು ಮಾಡಿಸುತ್ತಾನೇನೆ ಕೈಯಲ್ಲಿ. ನನ್ನ ಮಾತನ್ನು ಕೇಳಿದ್ರೆ ಮೇಲೆಗೆ ಬರ್ತೀಯೇ, ಪ್ರಕೃತಿಯ ಮಾತನ್ನು ಕೇಳಿದ್ರೆ ಕೆಳಕ್ಕೆ ಹೋಗ್ತೀಯೇ. ನನ್ನ ಮಾತನ್ನು ಕೇಳು. ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಇದೆಲ್ಲ ಹೇಳಿದ್ರಲ್ಲ. ಅಂದರೆ ಇದು ಈ ಅಂಶವನ್ನು ನೆನೆಸಿದ್ರೆ ಜೀವಾತ್ಮನಿಗೆ ವಿಕಾರಾದಿಗಳುಂಟು ಅಂತ ಅರ್ಥವಾಗುತ್ತೆ. ಹುಟ್ಟಿಲ್ಲ ಸಾವಿಲ್ಲ ಅಂದರೆ ವಿಕಾರ ಇಲ್ಲ ಅಂತ ಆಗುತ್ತೆ. ಸಮನ್ವಯ ಮಾಡೋದು ಹೇಗೆ ಅಂದರೆ, ಸ್ವರೂಪದಲ್ಲಿ ವಿಕಾರವಿಲ್ಲ, ಧರ್ಮಭೂತ ಜ್ಞಾನದಲ್ಲಿ ವಿಕಾರವಿದೆ. ಸಮನ್ವಯ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ನೀವು ಚಪ್ಪಾಳೆ ಹಾಕಿದ್ರೆ ಹಾಕಿ, ಬಿಟ್ಟರೆ ಬಿಡಿ. ಜನ್ಮಗಳಿವೆ, ಕರ್ಮ ಇದೆ, ಪುನರ್ಜನ್ಮ ಎತ್ತುತ್ತೇವೆ, ಅಜ್ಞಾನವಿದೆ. ಜ್ಞಾನ ಗುಣಕವಾದ ವಸ್ತುವಿಗೆ ಅಜ್ಞಾನವೂ ಇದೆ. ಅಜ್ಞಾನ ಹೋಗಬೇಕು, ಸುಜ್ಞಾನ ಮೂಡಬೇಕು, ಜ್ಞಾನ ಬೆಳೀಬೇಕು. ಆತ್ಮ ವಿಕಾಸ ಅಂತ ಹೇಳ್ತೇವೆ, ಆತ್ಮೋದ್ಧಾರ ಅಂತ ಹೇಳ್ತೇವೆ, ಆತ್ಮನಾಶ ಅಂತ ಹೇಳೋದಿಲ್ಲ. ಇದಾಗಬೇಕಾದ್ರೆ ಜ್ಞಾನವುಳ್ಳಂತಹ ಈ ವಸ್ತುವಿಗೆ ವಿಕಾಸದ ದ್ವಾರವನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ ಅಂತ ಹೇಳ್ತೇವೆ. ಈಗ ಪ್ರಶ್ನೆಗೆ ಬರ್ತೇನೆ. ಇಷ್ಟೆಲ್ಲ ಹೇಳಿದ ಮೇಲೆ ಭಯಪಡದೆ ಉತ್ತರ ಕೊಡಿ. ಭಗವಂತ ಸಂಕಲ್ಪ ಮಾತ್ರದಿಂದ ಜೀವಾತ್ಮನನ್ನು ಇನ್ನು ಇಲ್ಲದೆ ಇರುವಂತೆ ನಾಶ ಮಾಡಬಲ್ಲನೆ. ನೀವು ನಿತ್ಯ ವಸ್ತುವನ್ನು ಬಿಟ್ಟರೆ 40 ವರ್ಷ ಜಗಳ ಮಾಡಿದ್ದೇನೆ, ಒಬ್ಬರ ಜೊತೆಲಿ ಒಪ್ಕೊಳ್ಳಿಲ್ವಲ್ಲಪ್ಪ. ಆತ್ಮ ಅನ್ನೋದು ನಿತ್ಯ ವಸ್ತು. ಎಸ್ ರಾಘವಾಚಾರ್ಯ ಅಂತ ಒಬ್ಬರಿದ್ದರು. ಅವರು ವೇದಾಂತ ಸಂಗ್ರಹ ಇಂಟ್ರೊಡಕ್ಷನ್ ಇಂಗ್ಲೀಷಲ್ಲಿ ಬರೆದ್ರು. ಹೇಳಿದರು, ಆತ್ಮ ಈಸ್ ನೈದರ್ ಸೋ ಪ್ಯೂರ್ ಆಸ್ ಟು ಬಿ ಬಿಯಾಂಡ್ ಜನ್ಮ, ನಾರ್ ಸೋ ಇಂಪ್ಯೂರ್ ಆಸ್ ಟು ಬಿ ಬಿಯಾಂಡ್ ರಿಡೆಂಪ್ಷನ್. ಇನ್ನು ಮೋಕ್ಷ ಬೇಡ ಅನ್ನೋ ಅವಸ್ಥೆ ಎಷ್ಟು ಪರಿಪೂರ್ಣನೂ ಅಲ್ಲ, ಉದ್ಧಾರ ಸಾಧ್ಯವಿಲ್ಲ ಅನ್ನೋಷ್ಟು ಅಧಮ ಸ್ಥಿತಿಯಲ್ಲೂ ಅಲ್ಲ, ಎಲ್ಲೋ ನಡುವೆ ಇದ್ದಾನೆ. ಓಹೋ, ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ನಿಮ್ಮಲ್ಲಿ ನಮ್ಮಲ್ಲಿ ಇಷ್ಟು ಜನರಲ್ಲಿ ಮೋಕ್ಷದ ಸಮೀಪದಲ್ಲಿರುವವರು ಯಾರು? ಸಂಸಾರ ಸಮೀಪದಲ್ಲಿ ಇರುವವರು ಯಾರು?
ನಿಮ್ಮ ಮಟ್ಟಿಗೆ ಹೇಳಿ. ಇಂಡಿವಿಜುವಲ್ ಬ್ಯಾಲೆಟ್ ಇದ್ದ ಹಾಗೆ ಯಾರು ಹೆಚ್ಚು ಹೆಚ್ಚು ಮೋಕ್ಷ ಸಮೀಪದಲ್ಲಿದ್ದಾರೆ, ಯಾರು ಹೆಚ್ಚು ಹೆಚ್ಚು ಪ್ರಾಣಿಗಳ ಸ್ವರೂಪದಲ್ಲಿದ್ದಾರೆ, ಯಾರಿಗೆ ಅತ್ಯಂತ ದುರ್ಲಭನಾಗಿದ್ದಾನೆ ಭಗವಂತ, ಅದು ನಿಮಗೇನು ಅನಿಸುತ್ತೆ ಹೇಳಿ. ನಾನು ನಿಮ್ಮನ್ನೇ ಕೇಳ್ತಾ ಇದ್ದೇನೆ. ಇಷ್ಟು ವರ್ಷ ಕಾಲಕ್ಷೇಪ ಕೇಳಿದ್ದೀರಿ, 8 ವರ್ಷ 10 ವರ್ಷ. ಇದರ ರುಚಿ ಇಲ್ಲದೆ ಇದ್ದರೆ ನೀವು ಖಂಡಿತವಾಗಿಯೂ ದೇವರಾಣೆಗೂ ಬರ್ತಾ ಇರಲಿಲ್ಲ. ಇದನ್ನು ಕೇಳಿದ್ರಿಂದ ಹೌದಾ ಸ್ವಾಮಿ, ಆತ್ಮವಿಕಾಸವಾಗ್ತಾ ಇದೆ, ಅರಳ್ತಾ ಇದೆ ಮನಸ್ಸು. ವನಸುಮದೊಳೆನ್ನ ಜೀವನವು ವಿಕಸಿಸುವಂತೆ. ಡಿ ವಿ ಗುಂಡಪ್ಪನವರು ವನಸುಮದೊಳು ಅಲ್ಲ, ವನಸುಮದೊಲು ಎನ್ನ ಜೀವನವು ವಿಕಸಿಸುವಂತೆ. ಕಾಡಲ್ಲೊಂದು ಹೂವು ಅರಳುತ್ತೆ, ನೀವು ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅದರ ಪರಿಮಳ ಹೊರಗೆ ಬರುತ್ತೆ, ಯಾರನ್ನ ಮುಡ್ಕೋತಾರೋ ಗೊತ್ತಿಲ್ಲ. ನೀವು ಕೇಳ್ತಿರೋ ಬಿಡ್ತಿರೋ, ನನ್ನಷ್ಟು ಕೂತ್ಕೊಂಡು ಓದ್ತೀನಿ, ನನ್ನಷ್ಟು ಕೂತ್ಕೊಂಡು ಬರೀತೀನಿ ಮನೆಯಲ್ಲಿ. ವನಸುಮ ಇದು ಕಾಡು ಮಲ್ಲಿಗೆ. ಯಾರು ಲೆಕ್ಚರ್ ಕೇಳಿದೆ ಅಂದರೆ ಒಂದು ಪುಸ್ತಕ ತಗೊಳ್ತೀನಿ, ನೋಟ್ಸ್ ಮಾಡ್ತೀನಿ, ಚೆನ್ನಾಗಿದೆ ಅಂತೀನಿ. ಯಾರು ಹತ್ತ ಬಂದರೆ ಹಿಂಗೆ ಇಂಥ ವಿಷಯ ಆಯ್ತು, ನಾನು ಈ ವಿಷಯ ಚೆನ್ನಾಗಿದೆ, ಅಯ್ಯ ನಿಮ್ಮ ಪುರಾಣ ನಿಮ್ಗೆ ಇದ್ದೇ ಇದೆ, ಅಡುಗೆ ಸೀದೋಗುತ್ತೆ, ಹೋಗಿ ನಿಮ್ದು ಅಡುಗೆ ಮನೆಗೆ ನೀವು ಬೈತೀನಿ. ಎಂಥ ವಿಷಯಕ್ಕೆ ಅಡುಗೆ ಹೋದ್ರೆ ಹೋಯ್ತು ಒಂದು ಪದಾರ್ಥ, ಇವತ್ತು ಹೇಳೋ ಪದಾರ್ಥ ನಾಳೆ ಸಿಕ್ಕೋದಿಲ್ಲ. ಆತ್ಮವಿಕಾಸಕ್ಕೆ ಬೇಕಾದೆಲ್ಲ ಮಾಡಿಕೊಟ್ಟಿದ್ದಾರೆ. 100 ಗ್ರಂಥ ಬರೆದು ವೇದಾಂತೇಶಕರು. ಹೇಗೆ ಬರೆದ್ರೋ ಪುಣ್ಯಾತ್ಮರು ಗೊತ್ತಿಲ್ಲ. ಅವರ ಸಂಘದಲ್ಲಿದ್ದರೆ ಅವರ ಗ್ರಂಥಕ ತೊಗೊಂಡ್ಬಿಟ್ರೆ ಏಣಿಗೆ ಮೆಟ್ಲು ಹತ್ತಾ ಇದ್ದೇವೋ ಮೇಲಕ್ಕೆ ಓರೊಂದುದಾನೇ ಅಮಿಯಾದೋ ಧಾರಣಿಯಲ್ಲಿ ವಾಳ್ವಾರ್ಕೆ ವಾನೇರ ಪೋಮಳವಂ ವಾಳ್ವೆ. ಸುಮ್ಮನೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಅವರ ವಿಗ್ರಹ, ಅವರ ಫೋಟೋ, ನಿಜವಾದ ತೂಪಲ್ ವಿಗ್ರಹ ದರ್ಶನ ಮಾಡ್ತಾ ಇದ್ದರೆ, ನಮ್ಮ ಸ್ನೇಹಿತರು ಯಾದವನ್ ಅಂತ ಅವರೊಂದು ಫೋಟೋ ಕಳಿಸಿದ್ರು. ಕಾಂಚೀಪುರದಲ್ಲಿ ತೂಪುಲ ಗ್ರಹದಲ್ಲಿ ವೇದಾಂತೇಶಕರ ಸುಂದರ ವಿಗ್ರಹ. ಅದು ಪೂಜೆ ಎಲ್ಲ ಮಾಡಿ ಸ್ವಾಮಿಗೆ ಅವರಿಗೆ ಸ್ನಾನ ಮಾಡಿಸಿ ಅಲಂಕಾರವನ್ನೆಲ್ಲ ಮಾಡಿಸಿ, ಭಕ್ತರು ಯಾರೋ ಒಂದು ಒಳ್ಳೆಯ ಸ್ತೋತ್ರ ಹೇಳ್ತಾ ಇದ್ರು. ಆರತಿ ಎತ್ತೋ ಹೊತ್ತಿಗೆ ಆ ದೇಶಕರ ಮೂರ್ತಿಯಲ್ಲಿ ಬೆವರಿನ ಕಣಗಳು ಕಾಣಿಸಿಕೊಂಡವು. ಫೋಟೋ ನಂಬ್ತೀರಾ? ನಾವು ಬರೆದ ಸ್ತೋತ್ರ ಯಾರೋ ಚೆನ್ನಾಗಿ ಹೇಳ್ತಾ ಇದ್ದಾರಲ್ಲ ಅಂತ ಅವರು ಆನಂದ ಬಾಷ್ಪ ಸುರಿಸುವಂಥ ಒಂದು ಚಿತ್ರ ನನ್ನ ಮೊಬೈಲಲ್ಲಿ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿದೆ. ಆ ಬರೀ ವಿಗ್ರಹ ಅಲ್ಲ, ಅಲ್ಲಿದ್ದಾರವರು. ನಿಮಗಂಥ ಅನುಭವ. ನೆನ್ನೆ ರಾತ್ರಿ ಅಲ್ಪಾಹಾರ ಸ್ವೀಕಾರ ಮಾಡಿ ಮಲ್ಕೊಂಡ ಮೇಲೆ ದೊಡ್ಡ ಟ್ಯಾಬ್ ತಗೊಂಡೆ, ನನ್ನ ಮಗ ತಗೊಟ್ಟಿದ್ದ. ಅದು ಯೂಟ್ಯೂಬ್ ಒತ್ತಿದ್ರೆ ವಡೂರು ರಾಮಚಂದ್ರ ಸ್ವಾಮಿ ಫೋಟೋ. ಅಪ್ಪ, ಪಾತ್ರಿಕಂಗಳ ವಡೂರು ಪ್ರಮಾಳೆ ಕಿಟ್ಟ ಪೋಯಿ ಸೇವೆ ಚಾಂದ್ ಅನುಭವ ವರಾದೆ. ಆ ಸ್ವಾಮಿಗೆ ಅದರಲ್ಲಿ ಮಾಮವ ಪಟ್ಟಾಭಿರಾಮ ಹಾಡನ್ನು ಹಾಡ್ತಾ ಇದ್ದಾರೆ ಶಮ್ಮಗುಡಿ ಶ್ರೀನಿವಾಸಯ್ಯರವರು. ನಾರಾಯಣ ಗೌಳ ರಾಗದಲ್ಲಿ ಒಂದು ಹಾಡು ಕೇಳಿದ್ರೆ ರಾಗ ಶ್ರೀರಾಮಂ. ದೊರಸ್ವಾಮಿಯಂಗಾರ ವೀಣಕ್ಕೆ ಶ್ರೀರಾಮಂ ರವಿಕುಲಾಬ್ಧಿ ಸೋಮಂ ಶ್ರೀರಾಮಂ ರವಿಕುಲಾಬ್ಧಿ. ಅದು ನೋಡಿ, ನಾರಾಯಣ ಗೌಳ ಅಂತ ಬರೀ ಗೌಳ ಅಲ್ಲ, ಮಾಯಾಮಾಳ ಗೌಳ. ಗೌಳ ಅನ್ನೋ ದೊಡ್ಡ ಫ್ಯಾಮಿಲಿ. ಆ ಹಾಡು ಇನ್ನೊಬ್ಬರು ಆ ಹಾಡು ಹೇಗೋ ಸೇರಿಸಿದ್ದಾರೆ ಯಾರೋ ಮಹಾನುಭಾವರು. ಆ ರಾಮಚಂದ್ರ ಸ್ವಾಮಿಯ ಕಣ್ಣುಗಳು, ಅವನ ಹುಬ್ಬುಗಳು, ಅವನು ಮಾಡಿರೋ ಅಲಂಕಾರ, ಪಾದಕ್ಕೆ ಮಾಡಿರೋ ಅಲಂಕಾರ, ಕೋದಂಡಕ್ಕೆ ಮಾಡಿರೋ ಅಲಂಕಾರ, ಬಾಣಕ್ಕೆ ಮಾಡಿರೋ ಅಲಂಕಾರ. ಆ ಹಾಡು ಕೇಳ್ತಾ ಆ ಚಿತ್ರವನ್ನು ನೋಡ್ತಾ ಇದ್ದರೆ ಎನ್ನ ಹಳಹಡ ಅಪ. ದಶರಥ ಮೋಹಗೊಂಡದ್ರಲ್ಲಿ ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯದರ್ಶನಂ ರೂಪ ಔದಾರ್ಯ ಗುಣೈ ಪುಂಸಾಂ ದೃಷ್ಟಿಚಿತ್ತಾಪಾರಣಂ. ಆ ಇಡೀ ಅನುಭವ ಜ್ಞಾಪಕಕ್ಕೆ ಬಂದ್ಬಿಡ್ತಿದ್ದು ನೋಡಿ. ಇಂಥ ಮೊಮೆಂಟ್ಸ್, ಇದು ಆತ್ಮವಿಕಾಸದ ಕಾಲ. ಆತ್ಮವಿಕಾಸ ಆಗುವುದು ಅವನಿಂದಲೇ ಮಾತ್ರ. ಸೂರ್ಯ ಇದ್ದರೆ ಮಾತ್ರ ತಾವರೆ ಅರಳುವಂತೆ ಆತ್ಮವಿಕಾಸ ನಿಮಗೆ ಆಗುವುದೇ ಭಗವಂತನಿಂದ. ಆತ್ಮ ಅನ್ನೋದಿದೆ, ಅದಕ್ಕೆ ವಿಕಾಸವಿದೆ, ಭಗವಂತ ಕೊಡ್ತಾನೆ. ದರಿದ್ರ ಸಂಸಾರ ವಿಕಾರವನ್ನು ಮಾಡುತ್ತೆ.
ಮಕ್ಕಳಿಂದ, ಗಂಡನಿಂದ, ಹೆಂಡತಿಯಿಂದ, ನೆರೆಹೊರೆಯಿಂದ, ರಾಜಕೀಯದಿಂದ ಬರುವ ಕೀಟ್ಲೆ ಕೋಟ್ಲೆ, ಮನೆ ಕಳ್ಕೊಂಡ್ರು, ಆಸ್ತಿ ಪಾಸ್ತಿ ಕಳ್ಕೊಂಡ್ರು, ಅವ್ರಲ್ಲಿ ಆತ್ಮವಿಕಾಸ ಆಗುತ್ತೇನ್ರಿ ಈಗ? ಅಯ್ಯ ಹೋದ್ರೆ ಹೋಯಿತು, ಯಾವತ್ತಿದ್ದು. ಎಷ್ಟು ಜನಕ್ಕೆ ವೈರಾಗ್ಯ ಇದೆ? ಕೊಡಗಲ್ಲಿ ಆಸ್ತಿ ಪಾಸ್ತಿ, ಮನೆ ಮಠ ಬಂದು ಕಳ್ಕೊಂಡವರಿಗೆ ವೈರಾಗ್ಯ ಎಷ್ಟು ಜನಕ್ಕೆ ಇರ್ಬೋದು? ಶ್ರೀರಂಗದಲ್ಲಿ 12,000 ಶ್ರೀ ವೈಷ್ಣವ್ರು ಕೊಂದು ಹಾಕಿದರು ಮಲ್ಲಿಕಾರ್ಜುನ ಕಡೆಯವರು. ದೈವ ಸಂಕಲ್ಪ ಆಗಿತ್ತು ಏನೋ ಅಂದ್ಕೊಂಡು ವೇದಾಂತೇಶ್ವರ ಒಂದು ಕಣ್ಣೀರಿಡದೆ ಶ್ರುತಪ್ರಕಾಶ ಮೂಟೆಯನ್ನು ಹೊತ್ಕೊಂಡು ಸುದರ್ಶನ ಭಟ್ರ ಮಕ್ಕಳನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಕೇವಲ 4-6 ಶಿಷ್ಯರ ಸಮೇತ ಬಂದರಲ್ಲ, ಅವರ ಆತ್ಮವಿಕಾಸ ಅವಸ್ಥೆ ಆ ಹೊತ್ತೆಯಲ್ಲಿ ಆಗಿದ್ದಿರಬಹುದು. ಸತ್ಯಾಗಾದಲ್ಲಿ ಕೂತ್ಕೊಂಡು ಗ್ರಂಥ ಪೂರ್ತಿ ಮಾಡಿದರು. ಕಲಿ ಪ್ರಣತಿ ಲಕ್ಷಣೈ ಕಲಿತ ಶಾಖ್ಯ ಲೋಕಾಯತೈ ಭಯಂ ಸಮಯ ರಂಗಧಾಮ್ನಿ ಅನಿತರಾಭಿಲಾಷ ಸ್ಪೃಶಾಂ ಕ್ವಚನ ರಂಗಮುಖ್ಯ ವಿಭೋ ಪರಸ್ಪರ ಹಿತೈಷಣಾಂ ಪರಿಸರ. ಅಷ್ಟು ಶಾಂತವಾಗಿದ್ದರು. ಆ ಶಾಂತ ಹೇಗೆ ಬಂತ್ರಿ ಅವರಿಗೆ? ದುಃಖ ಇರಲಿಲ್ವೇ? ಕಂಪ್ಯಾಷನ್ ಇರಲಿಲ್ವೇ? ಕಂಪ್ಯಾಷನ್ ಇತ್ತು. ಕಂಪ್ಯಾಷನ್ ಡಿಡ್ ನಾಟ್ ಅಪ್ಸೆಟ್ ದಿ ಬ್ಯಾಲೆನ್ಸ್ ಆಫ್ ಹಿಸ್ ಮೈಂಡ್. ಅವರ ಮನಸ್ಸಿನ ಸಮತೋಲವನ್ನು ಅದು ಕಳಿಸ್ಲಿಲ್ಲ. ನಮಗೆ ದುಃಖ ಬಂದರೆ ಅಯ್ಯ ದೇವರಿದ್ದಾನೇನ್ರಿ, ದೇವರಿದ್ರೀಗ ಬಾಯಿ ಕೆಟ್ಟ ಮಾತು ಬಂದುಬಿಡುತ್ತೆ. ಮನಸ್ಸಿನ ಸಮಧಾತತ್ವವನ್ನು ಕಳೆದುಕೊಳ್ಳೋ ಸುಲಭ. ಯೋಗಿಗಳಾದವರಿಗೆ ಆ ಸಮಧಾತತ್ವ ಹೋಗುವುದಿಲ್ಲ. ಭಗವಂತ ಏನೋ ಮಾಡಿದ್ದಾನೆ ಲೀಲೆಯನ್ನು ಅಂತೇವೆ, ಅದು ವಿಕಾಸಕ್ಕೆ ದಾರಿಯಾದದ್ದು. ಆದ್ದರಿಂದ ಈ ಆತ್ಮ ಅನ್ನುವ ವಸ್ತುವನ್ನು ಭಗವಂತ ಇನ್ನಿಲ್ಲದಂತೆ ಮಾಡಬಲ್ಲನೆ, ಇದ್ದ ವಸ್ತುವನ್ನು ಇಲ್ಲ ಮಾಡಬಲ್ಲನೆ, ಇಲ್ಲದೇ ಇದ್ದದ್ದನ್ನು ಇರುವುದಾಗಿ ಮಾಡಬಲ್ಲನೆ. ಪ್ರಕೃತಿಯನ್ನು ಜೀವಾತ್ಮ ಮಾಡಬಲ್ಲನೆ, ಜೀವಾತ್ಮನನ್ನು ಪ್ರಕೃತಿ ಮಾಡಬಲ್ಲನೆ. ಇದು ಪ್ರಶ್ನೆ. ಇನ್ನೊಂದು 5 ನಿಮಿಷ ಟೈಮ್ ಇದೆ, ಇಲ್ಲ 15-20 ನಿಮಿಷ ಟೈಮ್ ಇದೆ, ಹೌದಾ? ಈಗ ಇದು ಭಾಳ ದೊಡ್ಡ ಪ್ರಮೇಯ. ಇಷ್ಟೊತ್ತು ಹಾಕಿದ್ದು ಬರೀ ಪೀಠಿಗೆ, ಅದು ಇದ್ರೆ ಮುಂದೆ ತಿಳಿಯುತ್ತೆ. ಇಲ್ಲಿ ಕೂರುತ್ತಾಳ್ವಾರ್ ಶ್ರೀವತ್ಸ ಚಿಹ್ನಮಿಶ್ರರು ವೈಕುಂಠಸ್ತವದಲ್ಲಿ ಒಂದು ಶ್ಲೋಕದಲ್ಲಿ ಒಂದು ಮಾತನ್ನು ಹೇಳಿದರು. ಅದನ್ನು ಹಿಡ್ಕೊಂಡು ಕಸಕಾಡ್ತಾರೆ. ಅದಕ್ಕೆ ಹಿಂದೆ ಮುಂದೆ ಬೇಕಾದಷ್ಟಿದೆ, ರಹಸ್ಯತ್ರಯಸಾರ ಇದೆ, ದೇಶಿಕರ ವಾಕ್ಯಗಳೇ ಇವೆ, ಅವುಗಳನ್ನು ನೋಡೋದಿಲ್ಲ. ಆ ಶ್ಲೋಕ ಯಾವುದು? ಇಚ್ಛಾತಯೇ ವತವ ವಿಶ್ವ ಪದಾರ್ಥ ಸತ್ತ ನಿತ್ಯಂ ಪ್ರಿಯಾ ತವತು ಕೇಚನ ತೇ ನಿತ್ಯಾ ನಿತ್ಯಂ ತ್ವದೇಕ ಪರತಂತ್ರ ನಿಜ ಸ್ವರೂಪ ಭಾವತ್ಕಮಂಗಳ ನಿದರ್ಶನಂತೆ. ಇಚ್ಛಾತೇವ ತವ ವಿಶ್ವ ಪದಾರ್ಥ ಸತ್ತ. ವಿಶ್ವ ಪದಾರ್ಥ, ಇಡೀ ವಿಶ್ವದಲ್ಲಿ ಏನೇನು ವಸ್ತುಗಳಿದೆಯೋ ಅವುಗಳೆಲ್ಲದರ ಸತ್ತ. ಕನ್ನಡ ಸತ್ತ ಅಲ್ಲ ಇದು. ಸಂಸ್ಕೃತದಲ್ಲಿ ಸತ್ತೆ ಅಂದರೆ ಎಕ್ಸಿಸ್ಟೆನ್ಸ್, ಅಸ್ತಿತ್ವ ಅಂತ ಅರ್ಥ. ಪದಾರ್ಥಗಳ ಅಸ್ತಿತ್ವವೆಂಬುದು ಯಾವ್ಯಾವುದು? ಗ್ರಹಗಳಿರ್ಬೋದು, ಬ್ರಹ್ಮಾಂಡ ಇರ್ಬೋದು, ಚತುರ್ಮುಖ ಬ್ರಹ್ಮ ಇರ್ಬೋದು, ನಾವು ನೀವು ಇರ್ಬೋದು, ಜೀವಾತ್ಮ ಇರ್ಬೋದು, ಪ್ರಕೃತಿ ಇರ್ಬೋದು. ಇಚ್ಛಾತಯೇವ, ಭಗವಂತನ ಇಚ್ಛೆಯಿಂದ, ಭಗವಂತನ ಸಂಕಲ್ಪದಿಂದ ಮಾತ್ರ ವಸ್ತುಗಳಿಗೆ ಅಸ್ತಿತ್ವ ಉಂಟು. ಸರಿಯೇ? ಸರಿಯೇ ತಪ್ಪೆ? ಬಿದ್ದಿರಿ ಹಳ್ಳಕ್ಕೆ. ಹೇಳಿ. ಭಗವಂತನ ಸಂಕಲ್ಪ, ಅವ್ರು ಹೇಳ್ತಾರೆ ಗುರುಗಳು, ಭಗವಂತನಿಗೆ ನಿತ್ಯ ಸಂಕಲ್ಪ, ಅನಿತ್ಯ ಸಂಕಲ್ಪ ಅನ್ನುವ ಭೇದಗಳುಂಟು. ಈ ಜಡ ಪದಾರ್ಥ ಪ್ರಕೃತಿಯನ್ನು, ಮಣ್ಣು ಮೊದಲಾದವನ್ನು ಇವತ್ತಿದ್ದಿದ್ದು ನಾಳೆ ಇಲ್ಲ, ಇವತ್ತಿದ್ದ ಸ್ವರೂಪದಲ್ಲಿ ನೆನ್ನೆ ಇಲ್ಲ, ನೆನ್ನೆ ಇದ್ದಿದ್ದು ಇವತ್ತಿನ ಸ್ವರೂಪದಿಲ್ಲ. ಕಲ್ಲಾಗಿದ್ದಿದ್ದು ಮಣ್ಣಾಗುತ್ತೆ, ಮಣ್ಣಾಗಿದ್ದು ಮತ್ತೊಂದಾಗುತ್ತೆ, ನೀರಾಗಿದ್ದಿದ್ದು ಹಿಮಗಡ್ಡೆ ಆಗುತ್ತೆ, ಹಿಮಗಡ್ಡೆ ಆಗಿದ್ದಿದ್ದು ಆವಿ ಆಗುತ್ತೆ, ಇಂಗಾಲವಾದದ್ದು ವಜ್ರವಾಗುತ್ತೆ, ಕೋಬಾಲ್ಟ್ ಆಗುತ್ತೆ, ಕಲ್ಲಿದ್ದಲಾಗುತ್ತೆ, ಮತ್ತೊಂದಾಗುತ್ತೆ. ಆ ಜೀವಾತ್ಮ ಹಾಗಾಗುವುದಿಲ್ಲ. ಜೀವಾತ್ಮ ನಿತ್ಯ ವಸ್ತು. ಪ್ರಕೃತಿಯಲ್ಲಿರುವುದೆಲ್ಲ ಅನಿತ್ಯ ವಸ್ತು.
ಪಂಚಭೂತಗಳಿಂದಾದ ಪದಾರ್ಥಗಳು ಅನಿತ್ಯ, ಹೆಂಟೆಗೊದ್ದ ಇದ್ದಾಗೆ. ಯಾವ ಬಣ್ಣದ ಬೇಲಿ ಮೇಲಿದ್ದರೆ ಹೆಂಟೆಗೊದ್ದ ಬಣ್ಣ ಬದಲಾಯಿಸುವಂತೆ ಉಪನಿಷತ್ ವಾಕ್ಯ ಹೇಳಿದ್ದೀನಲ್ಲ, ಜ್ಞಾಪಕ ಬರುತ್ತೆ ಅದು. ಅಜೋಹ್ಯೇಕೋ ಜುಷಮಾಣೋ ನುಷೇತೆ ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀಂ ಪ್ರಜಾಂ ಜನಯಂತೀಂ ಸ್ವರೂಪಾಂ. ಅಜೋಹ್ಯೇಕೋ ಜುಷಮಾಣೋ ನುಷೇತೆ ಜಹ ಅತ್ಯೇನಾಂ ಭುಕ್ತಭೋಗಾಮಜೋನ್ಯಃ. ಅಜ ಅಂದರೆ ಆಡು, ಸ್ತ್ರೀಲಿಂಗದಲ್ಲಿ ಅಜ ಅಂತ ದೀರ್ಘ ಹಾಕಿದರೆ ಹೆಣ್ಣಾಡು. ಅಜ ಶಬ್ದಕ್ಕೆ ಹುಟ್ಟು ಸಾವಿಲ್ಲದೆ ಇದ್ದವ್ರು ನ ಜಾಯತೆ ತ್ಯಜ. ಅಜಾಮೇಕಾಂ ಒಂದು ಹೆಣ್ಣಾಡು ಹಾಕಿರುತ್ತಂತೆ. ಲೋಹಿತ ಶುಕ್ಲ ಕೃಷ್ಣ. ಏನೋ ಬೀಳ್ತಾ ಇದೆ ಮೇಲಿನಿಂದ, ಏನಾಯ್ತು ಇಲ್ಲಿ? ಮಳೆ ಹನಿ ಬಿದ್ದಾಗಾಯಿತು. ಏನು ಬಿತ್ತಿಲ್ಲಿ? ಉದ್ರಣಿ ಚಲೋ ಆಯ್ತಾ? ಲೋಹಿತ ಅಂದರೆ ಕೆಂಪು, ಶುಕ್ಲ ಅಂದರೆ ಬಿಳುಪು, ಕೃಷ್ಣ ಅಂದರೆ ಕಪ್ಪು. ಈ ಹೆಣ್ಣಾಡಿಗೆ ಈ ಮೂರು ಬಣ್ಣಗಳನ್ನು ತನ್ನಿಷ್ಟ ಬಂದ ಹಾಗೆ ಧರಿಸಿಕೊಳ್ಳೋ ಶಕ್ತಿ ಇದೆಯಂತೆ. ಯಾವುದದು? ಪ್ರಕೃತಿ ಎಂಬ ಹೆಣ್ಣು ಆಡಿಗೆ, ಹುಟ್ಟು ಸಾವಿಲ್ಲದ ವಸ್ತುವಿಗೆ ಸತ್ವ, ರಜಸ್ಸು, ತಮಸ್ಸು ಎಂಬ ಗುಣಗಳಿಂದ ಏನೋ ಸುರಿತಾ ಇದೆ ಮೇಲಿನಿಂದ. ಮಳೆ ಬಂತ? ಏನು ಹೊನಿತಾ ಇದೆ? ಈ ಹೆಣ್ಣು ಆಡು ಬಣ್ಣವನ್ನು ಬದಲಾಯಿಸ್ಕೊಳ್ಳುತ್ತೆ. ಯಾಕೆ? ಹೆಣ್ಣಾಡು ಒಂದೇ ರೂಪದಲ್ಲಿರಬಾರ್ದ? ಬೇರೆ ಬೇರೆ ಎಲ್ಲ. ಒಂದೇ ಆಡು ನೀವು ನೋಡ್ತಾ ನೋಡ್ತಾ ಕಪ್ಪಾಗುತ್ತೆ, ನೀವು ನೋಡ್ತಾ ನೋಡ್ತಾ ಕೆಂಪಾಗುತ್ತೆ, ನೀವು ನೋಡ್ತಾ ನೋಡ್ತಾ ಬಿಳುಪು ಆಗುತ್ತೆ. ಯಾಕೆ? ನೋಡುವವನ ಮನಸ್ಥಿತಿಯನ್ನು ಅವಲಂಬಿಸಿ ಈ ಪ್ರಕೃತಿ ಎಂಬುದು ಸಾತ್ವಿಕ, ರಾಜಸ, ಸತ್ವ ಗುಣರೂಪದಲ್ಲಿ ಮನುಷ್ಯನನ್ನು ಭ್ರಮೆಗೊಳಿಸುತ್ತೆ, ಆಕರ್ಷಣೆ ಮಾಡುತ್ತೆ. ಕಲರ್ಸ್ ಅಂತ ತೋರಿಸಿ ಜೀವಾತ್ಮ ಬಲೆಯಲ್ಲಿ ಕಡಿಕೊಳ್ಳುತ್ತೆ. ಗಂಡಾಡು ಏನು ಮಾಡುತ್ತೆ? ಅಜೋಹ್ಯೇಕೋ ಜುಷಮಾಣು ಅನುಷೇತೆ. ಈ ಗಂಡಾಡು ಅದನ್ನು ಮೈ ಮೂಸು ನೋಡ್ತಾ ನೋಡ್ತಾ ಅದರ ಜೊತೆಗೆ ಹೋಗಿ ಹೋಗಿ ಅದನ್ನು ಸಂಗಮಿಸಿ ತನ್ನಂತೆಯೇ ಮರಿಗಳನ್ನು ಹಾಕಿ ವಯಸ್ಸಾಗ್ತಾ ಆಗ್ತಾ ಈ ಬಂಡ ಜೀವನದ ಭಾಗ್ಯ, ಇಷ್ಟ ಮರಿ ಹಾಕುವುದೇನು ಪ್ರಯೋಜನ ಇಲ್ಲ ಅಂತ ವೈರಾಗ್ಯದಿಂದ ಅವನ ಕಡೆ ತಿರುಗುತ್ತೆ. ಜಹ ಆದ್ಯೇನಾಂ ಭುಕ್ತ ಭೋಗ ಮಜೋ ಅನ್ಯ. ಭೋಗವನ್ನು ಬಿಟ್ಟು ವಯಸ್ಸಾದ ಮೇಲೂ ಕೆಲವರಿಗೆ ಭೋಗ ಬುದ್ಧಿ ಹೋಗುವುದಿಲ್ಲ. ಜ್ಞಾನಿಯಾದವನಿಗೆ ಇದರ ಸ್ವರೂಪ ಇಷ್ಟೇ ಅನ್ನೋ ತೃಪ್ತಿ ಉಂಟಾಗ್ತದೆ. ಆವಾಗ ಭಗವಂತನ ಕಡೆಗೆ ಹಗಂಸ ಶುಚಿ ಸದ್ವಸುರಿ ಮಂತ್ರಗಳನ್ನು ಹೇಳ್ತೇವೆ. ನಾರಾಯಣ ಉಪನಿಷತ್ತಲ್ಲಿ ಹೇಳ್ತಾರೆ, ವೇದ ಉಪನಿಷತ್ತಲ್ಲಿ ಹೇಳ್ತಾರೆ. ಆದ್ದರಿಂದ ಇದು ವಿಕಾರವುಳ್ಳುವಂತಹ ವಸ್ತು, ವಿಕಾರಕ್ಕೆ ಆಸ್ಪದವಾದ ವಸ್ತು. ವಿಕಾರಾಸ್ಪದವಾದ ವಸ್ತುವನ್ನು ಆಹಾರ ರೂಪದಲ್ಲಿ ಸೇವಿಸಿರುವುದರಿಂದಲೇ ನಮಗೂ ಮನಸ್ಸು ವಿಕಾರಗಳನ್ನು ಹೊಂದುತ್ತೆ. ಸರ್ವದಾ ಸಾತ್ವಿಕವಾಗಿರುತ್ತೆ ಮನಸ್ಸು. ದಯವಿಟ್ಟು ಹೇಳಿ, ಯಾಕೆ? ಹೆಚ್ಚು ಖಾರ ತಿಂದರೆ ಏನಾಗುತ್ತೆ? ಕೋಪ ಬರುತ್ತೆ. ಅಷ್ಟೇ ಅಲ್ಲ, ಯಾರು ಬಡಿಸೋಕೆ ಬಂದರೆ ಏನು ಬಡಿಸಿದ್ದೀರಿ ಖಾರ, ಮೊದಲು ಸಗ ತೊಗೊಂಬನ್ರಿ, ತರ್ತೀನಿ ಸ್ವಾಮಿ, ತಗೊಂಡ್ರಿಂದ ಅಯ್ಯಾಯ್ ತಗೊಂಡ್ರಿ. ಆ ಕೋಪದ ಮಾತು ಬರುವುದಕ್ಕೆ ಖಾರವೇ ಕಾರಣ. ತುಂಬ ಚೆನ್ನಾಗಿತ್ತು, ಇನ್ನೆರಡು ಹಾಕಿ ರಸಗುಲ್ಲ. ಅದು ಒಬ್ರದ್ದು ಗೋಕರ್ಣದಲ್ಲಿ ಬರೀ ಶುಗರ್ ಪೇಷಂಟು, ರಸಗುಲ್ಲ ಕಂಡ್ರೆ ಭಾರಿ ಪ್ರೀತಿ. ಶುಗರ್ ಇದೆಯಲ್ಲ ನಿಮಗೆ, ಯಾವನೇ ಹೇಳಿದವನು ಹಾಕಯ್ಯ ಅಂತ. ಅಷ್ಟಿಂದ್ರೆ ಏನಾಗುತ್ತೆ? ಊಟ ಮಾಡಿ ಕೈ ತೊಳೆಯೋ ಅಷ್ಟರಲ್ಲೇ ನಿದ್ದೆ ಬಂದು ತಾಮಸ ಗುಣವೂ ಬರುತ್ತೆ, ರಾಜಸ ಗುಣವೂ ಬರುತ್ತೆ. ಕಟು ಅಮ್ಲ ಲವಣ ಅತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಆಹಾರ ರಾಜಸ ಶ್ರೇಷ್ಠಾ ಇಲ್ವೇ? ಪೂತಿ ಪರಿಷಿತಂಚ ಐತೆ ಅಮೇಧ್ಯಂಚ ತಾಮಸ ಪ್ರಿಯಂ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಭಗವನ್ನಿವೇದಿತವಾದ ವಸ್ತು ಎಷ್ಟು ಬೇಕೋ ಅಷ್ಟೇ ತಗೊಂಡು ಧ್ಯಾನ ಮಾಡ್ತಾ ಇದ್ದವನಿಗೆ ಜಾಗೃತ ಅವಸ್ಥೆಯಿಂದ ಯೋಗಕ್ಕೆ, ನಿದ್ದೆಗಲ್ಲ, ಯೋಗಕ್ಕೆ ಹೋಗುವುದು ಸುಲಭವಾಗ್ತದೆ. ಆ ಯೋಗದಲ್ಲಿಯೂ ಒಳ್ಳೆಯ ಚಿಂತನೆಗಳೇ ತಲೆಯಲ್ಲಿ ಬರ್ತವೆ. ಸಾತ್ವಿಕ ಜೀವನ, ರಾಜಸ ಜೀವನ, ತಾಮಸ ಜೀವನ ನಿಮ್ಮ ಕೈಯಲ್ಲೇ ಇದೆ.
ಗಂಡಾಡುವಂಥ ಜೀವಾತ್ಮ, ಹೆಣ್ಣಾಡುವಂದ್ರ ಪ್ರಕೃತಿ. ಈಗ ಭಗವಂತ ಗಂಡಾಡಾಗಿರ್ತಕ್ಕ ಜೀವಾತ್ಮನನ್ನು ಪ್ರಕೃತಿಯನ್ನಾಗಿ ಮಾಡಬಲ್ಲನೆ, ಪ್ರಕೃತಿಯನ್ನು ಜೀವಾತ್ಮ ಮಾಡಬಲ್ಲನೆ. ಅವನು ಮಾಯಾವಿಯೇ? ಹೀಗಂದ ಏನೋ ಒಂದು ಕೈಯಲ್ಲಿ ಚೂ ಮಾಡ್ತಾನೆ. ಹಾಗೆ ಈ ಶ್ಲೋಕಕ್ಕೆ ಹಾಗೆ ಅಪಾರ್ಥ ಮಾಡ್ತಾರೆ ಕೆಲವರು. ಇಚ್ಛಾತ ಏವ, ಹಾಗಲ್ಲ ಇಚ್ಛೆ ಅಂತ ಅದೆಲ್ಲ ಅರ್ಥ. ಅವನು ಜೀವಾತ್ಮ ಅನ್ನುವುದು ನಿತ್ಯವಾಗಿರಲಿ ಅಂತ ಸಂಕಲ್ಪ ಮಾಡಿರೋದರಿಂದ ಜೀವಾತ್ಮ ನಿತ್ಯವಾಗಿದ್ದಾನೆ. ಅಲ್ಲೂ ಒಂದು ಗೋಧುಮ ಬಂತಲ್ಲಪ್ಪ, ಅರ್ಥ ಆಯ್ತು ನಿಮಗೆ? ಅಲ್ಲಲ್ಲ, ನಾ ಹೇಳಿದ ಪ್ರಶ್ನೆ ಅರ್ಥ ಆಯ್ತಾ? ಅನ್ಫಾರ್ಚುನೇಟ್ಲಿ ಐ ಆಮ್ ಡೀಲಿಂಗ್ ವಿತ್ ದಿಸ್ ಟಾಪಿಕ್ ಅಟ್ ದಿ ಟೈಮ್ ವೆನ್ ದಿ ಲೆಕ್ಚರ್ ಹ್ಯಾಸ್ ಟು ಬಿ ಕನ್ಕ್ಲೂಡೆಡ್. ಲೆಕ್ಚರ್ ಮುಗಿಯೋ ಹೊತ್ತಿಗೆ ಬಂತು. ಜೀವಾತ್ಮನನ್ನು ಇದು ನಿತ್ಯವಾಗಿರಲಿ ಅಂತ ದೇವರು ಸಂಕಲ್ಪ ಮಾಡಿರುವುದರಿಂದ ನಿತ್ಯವಾಗಿದೆ. ಆದ್ದರಿಂದ ಇನ್ನು ಮೇಲೆ ಇದು ಅನಿತ್ಯವಾಗಿರಲಿ ಅಂತ ಸಂಕಲ್ಪ ಮಾಡುವ ಶಕ್ತಿ ಅವನಿಗೆ ಉಂಟೆ. ಯಾರಂದ್ರಿ? ನೀವು ಸ್ವಲ್ಪ ಕೇಳಿದ್ದೇ ಹೇಳ್ತೀಯ. ನೀವೇನಂದ್ರಿ? ಬ್ಯೂಟಿಫುಲ್ ಮೇಡಮ್. ಭಗವಂತನಿಗೆ ಸಂಕಲ್ಪ ಮಾತ್ರ ಅಲ್ಲ, ಸ್ವರೂಪವೂ ಇದೆ. ಅವನ ಸ್ವರೂಪಕ್ಕೆ ವಿರುದ್ಧವಾಗಿ ಸಂಕಲ್ಪ ಮಾಡಲಾರ, ಸಂಕಲ್ಪಕ್ಕೆ ಅನುಗುಣವಾಗಿ ಸ್ವರೂಪವನ್ನು ಬದಲಿಸಲಾರ. ಇಷ್ಟು ತಿಳಿಯುವುದಕ್ಕೆ 40 ವರ್ಷ ಒಬ್ಬರಿಗೆ ಹೇಳಿದೆ, ಅರ್ಥವಾಗಲಿಲ್ಲ. ಸ್ವರೂಪಾಯತ ಸಂಕಲ್ಪವೇ, ಸಂಕಲ್ಪಾಯತ ಸ್ವರೂಪವೇ. ಸ್ವಲ್ಪ ಓದ್ತೀನಿ ಕೇಳಿ. ಇದು ಇಪ್ಪಡಿ ತಮಿಳು ಯಾವುದು? ಉಪಕಾರ ಸಂಗ್ರಹದ ವಾಕ್ಯ ಇದು. ಇಪ್ಪಡಿ ಇಚ್ಛಾಧೀನ ಸತ್ತ ಸ್ಥಿತಿ ಪ್ರವೃತ್ತಿಗಳಾன ವಸ್ತುகளுக்கு ಪರಮಾತ್ಮ ಸ್ವರೂಪಂ ಎನ್ செய்கிறது என்றால், ಅರ್ಥ ಆಯ್ತಾ? ತನ್ನ ಇಚ್ಛೆಗೆ ಅನುಗುಣವಾಗಿಯೇ ಯಾವುದೇ ಪದಾರ್ಥವನ್ನು ಇದು ಇರಲಿ, ಇದು ಹೀಗಿರಲಿ ಎಂಬುದಾಗಿ ಅದರ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳನ್ನು ನಿರ್ವಾಹ ಮಾಡತಕ್ಕಂಥ ಪರಮಾತ್ಮನ ವಸ್ತುಗಳಿಗೆ ಸ್ವರೂಪ ಏನು ಮಾಡುತ್ತೆ? ಸಂಕಲ್ಪದಿಂದ ಮಾಡೋದಾಗಿದ್ದರೆ ಸ್ವರೂಪ ಯಾಕಬೇಕು ಅಂದರೆ, பரமாத்மாவினுடைய இச்சை இவ்வஸ்துகளை பரமாத்மாவின் ಸ್ವರೂಪಾಶ್ರಿತಗಳಾக ವಹತ್ತು ವೈಕಂ. ಸಂಕಲ್ಪ ಏನು ಮಾಡುತ್ತೆ? ಯಾವುದೇ ವಸ್ತುವನ್ನು ತನ್ನ ಸ್ವರೂಪಕ್ಕೆ ಅನುಗುಣವಾಗಿ ಸೆಳೆದುಕೊಂಡು ತಿದ್ದಿಕೊಂಡು ತನಗೆ ಅನುಗುಣವಾಗಿ ಮಾಡಿಕೊಳ್ಳುವ ಶಕ್ತಿ ಅವನಿಗಿದೆ ಅನ್ನೋದೇ ಆ ಸಂಕಲ್ಪದ ಅರ್ಥ. இப்படி சர்வவஸ்துவும் ஈஸ்வர ಸ್ವರೂಪಾಶ್ರಿತಮಾಯಿ ಈಶ್ವರೇಚ್ಛಾ ಅಧೀನമായി ಇರಕಂ ಎರಡೂ ಹೇಳಿದರು. ಉದಾಹರಣೆ ಕೊಡ್ತೇನೆ. ಇವತ್ತು ಪೂರ್ತಿ ತಿಳಿದೇ ಇದ್ದರೆ ನಾಳೆ ಮತ್ತೆ ಎತ್ಕೊಳ್ತೇನೆ ವಿಷಯವನ್ನು. ಈಗ ಒಬ್ಬನಿಗೆ ಸ್ವರೂಪ ಅಂದ್ರೇನು, ಸಂಕಲ್ಪ ಅಂದ್ರೇನು? ನಿಮ್ಗೆ ಎರಡೂ ಇದೆಯಲ್ವಾ? ಸ್ವರೂಪ ಅಂದ್ರೇನು? ಈಗ ನೀವು ಸ್ತ್ರೀಯರಿದ್ದೀರಿ, ವಿವಾಹಿತರಿದ್ದೀರಿ, ಮಕ್ಕಳಿದ್ದವರಿದ್ದೀರಿ. ಹಸುವಾಯಿತು ಅಂತ ನಿಮ್ಮ ಮಕ್ಕಳನ್ನು ನೀವೇ ಕೊಂದು ತಿನ್ನುವ ಸ್ವಾತಂತ್ರ್ಯ ನಿಮಗಿದೆಯೇ? ಅಂಥ ಇಚ್ಛೆ ಇದೆಯೇ? ಇದ್ರಿರ್ತಾನೆ. ಉದಾಸೀನ ಮಾಡುವುದಕ್ಕೆ ನಿಮಗೆ ಆ ಶಕ್ತಿ ಇದೆಯೇ ಅಂದರೆ, ನಿಮ್ಮ ಸ್ವರೂಪಕ್ಕೆ ವಿರುದ್ಧವಾಗಿ ಸಂಕಲ್ಪ ಮಾಡುವ ಒಂದು ಫುಲ್ ಸ್ಟಾಪ್, ಸ್ವರೂಪ ಎಂಬುದು ಸಂಕಲ್ಪಕ್ಕೆ ಒಂದು ಫುಲ್ ಸ್ಟಾಪ್ ಆಗ್ತದೆ. ಇದು ಸಂಕಟ ಯಾಕೆ? ಪ್ರಶ್ನೆ ಕೇಳೋರಿಗೆ. ಈಶ್ವರನ ಸಂಕಲ್ಪಕ್ಕೆ ನೀವು ಚ್ಯುತಿಗೆ ತಂದುಬಿಟ್ರೆ, ಮಿತಿಗೆ ತಂದುಬಿಟ್ರೆ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಂತಾರಲ್ಲ ಅಂದರೆ ಅವನು ಹುಚ್ಚ ಮಾಡ್ತೀರಿ ನೀವು. ಗಾಡ್ ಈಸ್ ನಾಟ್ ಎ ಡೆಸ್ಪಾಟ್. ಪಶ್ಚಿಮ ದೇಶಗಳಲ್ಲಿ ಸುಲ್ತಾನರು ಹೇಳ್ತಾರಲ್ಲ, ಸೀಸರಿದ್ದಾಗೆ ಯಾವುದನ್ನು ಏನು ಬೇಕಾದ್ರೂ ಮಾಡ್ಬೋದು ಅಂದರೆ, ಶ್ರೀಭಾಷ್ಯದ ಕೊನೆಯ ಅಧಿಕರಣದಲ್ಲಿ ರಾಮಾನುಜ ಎತ್ಕೊಳ್ತಾರೆ. ಅನೇಕರು ಗಮನಿಸೋದಿಲ್ಲ ಇದನ್ನು. ಅನಾವೃತ್ತಿ ಶಬ್ದ, ಅನಾವೃತ್ತಿ ಶಬ್ದ ಸೂತ್ರ ವ್ಯಾಖ್ಯಾನದಲ್ಲಿ ಪರಮಪುರುಷನ ಸಂಕಲ್ಪದಿಂದ ಮೋಕ್ಷವನ್ನು ಹೊಂದಿದ ಜೀವಾತ್ಮ ವೈಕುಂಠ ಲೋಕವನ್ನು ಸೇರಿದ ಮೇಲೆ ಅವನೇ ತನ್ನ ಇಚ್ಛೆಯಿಂದ ಇಷ್ಟೊಂದು ಜೀವಾತ್ಮರು ನಾನು ಸುತ್ತ ಇದ್ದು ವೈಕುಂಠ ತುಂಬ ಹೋಯಿತು, ಇವರಲ್ಲಿ ಕೆಲವರು ನರಕಕ್ಕೆ ಹೋಗಲಿ ಮತ್ತು ಸಂಸಾರಕ್ಕೆ ಹೋಗಲಿ ಅಂತ ತಳ್ಳುವ ಶಕ್ತಿ ಅವನಿಗಿದೆಯೇ ಇಲ್ಲವೇ? ತಳ್ತಾನೆಯೇ, ತಳ್ಳೋದಿಲ್ಲ. ಯಾಕೆ? ಗ್ಯಾರಂಟಿ ಕೊಡಿ.
ಅವನೆಂದೂ ನರಕಕ್ಕೆ ತಳ್ಳೋದಿಲ್ಲ ಗ್ಯಾರಂಟಿ ಕೊಡಿ ಅಂದರೆ ಒಬ್ರು ಹೇಳ್ತಿದ್ರು. ಈ ಕುಹಕ ಪ್ರಶ್ನೆ ಯಾಕೆ ಎಬ್ಬಿಸ್ತೀರಿ? ನಾನಲ್ಲ, ಇನ್ನೊಬ್ರು ಹೇಳ್ತಾರೆ. ಯಾಕೆ ತಳ್ಳೋದಿಲ್ಲ? ಅವನ ಸಂಕಲ್ಪಕ್ಕೆ ಮಿತಿಯೇ ಇಲ್ಲ ಅಂದರೆ ಮಾಡ್ಬೋದಲ್ಲ ಅವನು. ಯಪ್ಪುನಃ ಸ್ವಯಮೇವಾಹ, ಅವನೇ ಹೇಳಿದ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ನನ್ನನ್ನು ಹೊಂದಿದವರಿಗೆ ನಾನು ಎಂದೂ ಮತ್ತೆ ಸಂಸಾರಕ್ಕೆ ತಳ್ಳೋದಿಲ್ಲ ಅಂತ ಅವನೇ ಹೇಳಿ, ಅದು ಅಪ್ಪು ಸೊನ್ನದು ಇಪ್ಪೋ ಇಲ್ಲಿ ಅಂದರೆ ರಾಜಕಾರಣಿ ಆದಾಗ ಆಗ್ತಾನೆ. ಯುದ್ಧ ಭೂಮಿಯಲ್ಲಿ ಬುದ್ಧಿ ಇಲ್ಲದೆ ಅರ್ಜುನಿಗೆ ಹೇಳಿದ ಮಾತಯ್ಯ ಅದು. ಈಗ ನಾನು ಬೇಕಾದ ಮಾಡ್ತೇನೆ, ತನ್ನ ನರಕಕ್ಕೆ ತಳ್ತೇನೆ ಅಂದರೆ ಹಿ ಬಿಕಮ್ಸ್ ಎ ಕ್ಯಾರೆಕ್ಟರ್ಲೆಸ್ ಗಾಡ್. ಸ್ವರೂಪ ನಾಶವಾಗುತ್ತೆ. ಇಲ್ಲ, ನಾನು ಲೆಕ್ಚರ್ ಮಾಡ್ತಾ ಇದ್ದೀನಿ, ನನ್ನ ಸ್ವರೂಪ ಏನಿದೆ? ನಿಮ್ಮೆಲ್ಲರಿಗೂ ಒಂದು ಕಲ್ಪನೆ ಇದೆ ನಮ್ಮ ಸ್ವರೂಪದ ಬಗ್ಗೆ ಏನಂತಿದೆ? ಒಬ್ರು ಯಾರು ಹೇಳಿ. ಹಾಂ ಅಷ್ಟೇನಾ? ನನ್ನ ಸ್ವರೂಪ ಹೇಗಿದೆ ಅಂದರೆ ನಾ ಹೇಳ್ಕೋಬಾರ್ದು, ನೀವು ಹೇಳಲಿಲ್ಲ, ಏನು ಮಾಡಲಿ ನಾನು? ಅನವರತವೂ ಭಗವತ್ ಚಿಂತನೆ. ಅನವರತವು ಒಂದು ಸೆಕೆಂಡ್ ಬಿಡಿದೆ. ಸ್ನಾನ ಮಾಡುವಾಗ, ಪೂಜೆ ಮಾಡುವಾಗ, ಕೂತಿರುವಾಗ, ಮತ್ತೇನೋ ನೋಡ್ತಿರುವಾಗ, ಹೌ ಈಸ್ ದಿಸ್ ಗೋಯಿಂಗ್ ಟು ಬಿ ಕನೆಕ್ಟೆಡ್ ವಿತ್ ದಿಸ್? ಯಾವುದು ಎಲ್ಲಿ ಚಿಂತನೆ? ಈ ಗ್ರಂಥಗಳ ಆಲೋಡನೆ ಲೆಕ್ಚರ್ ಬರೋಕೆ 1 ಗಂಟೆ ಕಾಲ ಮುಂಚೆ ನೋಡಿದ್ರೆ ಆಗೋಲ್ಲ. ಇಡೀ ಹೋಲ್ ಲೈಫ್ ಟೈಮ್ ಎಷ್ಟು ಬಿಟ್ಟು ಉಂಟು. ಅಂತಹ ಚಿಂತನೆ ಇರುವ ಅವನನ್ನು ಪ್ರೇಮಿಸುವ ಅಂತ ನಾನು ಹೇಳ್ಬೋದಾದರೆ, ಇಂಥ ಒಂದು ವಸ್ತು ಅವನ ವಿರುದ್ಧವಾಗಿ ಏನಾದ್ರು ಒಂದು ಕೆಲಸವನ್ನು ನಾನು ಮಾಡಿಯೇನೆ. ಈ ಗ್ಯಾರಂಟಿ ಬೇಕೇ ಬೇಡವೇ? ದೇವಸ್ಥಾನಕ್ಕೆ ನೀವು ಹೋಗಿ ಹಣ್ಣು ಕಾಯಿ ಎಲ್ಲ ಸಮರ್ಪಿಸಿ, ಒಡವೆ ವಸ್ತ್ರ ದೇವರಿಗೆ ಕೊಟ್ಟು ಅದನ್ನೆಲ್ಲ ನೋಡಿ ತಗೊಂಡು ಕೈಲಿ ಪಂಚಾಯತ್ಗಳಿದೆಯಲ್ಲ, ಒಂದರಿಂದ ನಿಮ್ಮ ತಲೆ ತೆಗೆದುಬಿಟ್ರೆ ದೇವರು. ಅದೇ ಹೇಳಿದೆ, ಬ್ಯೂಟಿಫುಲ್. ದೇವರನ್ನುವುದಕ್ಕೆ ಅರ್ಥ ಬರಬೇಕಾದ್ರೆ ಸ್ವರೂಪ ಇರಬೇಕು. ಸ್ವರೂಪಕ್ಕೆ ಅನುಗುಣವಾದ ಸಂಕಲ್ಪ. ಆಚಾರ್ಯರು ಅಕಸ್ಮಾತ್ ಏನಾದ್ರು ಬೀಡಿ ಗಿಡಿ ಸೇದ್ಬೋದೆ ಅಂತ ಯಾರು ಕೇಳಿದ್ರೆ ಏನಂತೀರಿ? ನೀವೇನಂತೀರಿ? ಅಲ್ಲಲ್ಲ, ಶಕ್ಯವೇ ಇಲ್ಲ ಅಂತೀರಿ. ಯಾಕೆ? ಭಗವಂತ ಸ್ವಾತಂತ್ರ್ಯ ಕೊಟ್ಟಿದ್ದಾನ್ರಿ. ನಮಗೆ ಇಚ್ಛೆ ಅನ್ನೋದು ಇದೆ. ಏನು ಇಚ್ಛೆ ಇದೆ? ನಮಗೇನು ಸ್ವರೂಪ ಕೊಟ್ಟಿದ್ದಾನೆ, ಇಟ್ಟಂಗೆ ಇರುವೆನೋ ಹರಿಯೇ. ನೀನಿಟ್ಟಾಗ ನಾನಿದ್ದೀನಿ ಅಂತ ಹೇಳಿ ಇಟ್ಟ ಒಳಕ್ಕ ನೀನಿಟ್ಟ ರೀತಿಯಲ್ಲಿ ನಾನಿದ್ದೇನೆ. ಸ್ವರೂಪಕ್ಕೆ ವಿರುದ್ಧವಾಗಿ ಸಂಕಲ್ಪ ಮಾಡಬಾರದು, ಅವನು ಮಾಡೋದಿಲ್ಲ. ಆದ್ದರಿಂದ ಸಂಕಲ್ಪದ ಕೆಲಸ ಏನು ಅಂದರೆ, ಯಾವ್ಯಾವ ವಸ್ತುಗಳು ಇನ್ನೂ ತನ್ನ ಸ್ವರೂಪಕ್ಕೆ ಅಧೀನವಿಲ್ಲವೋ ಅವುಗಳೆಲ್ಲವನ್ನು ತನ್ನ ಅಧೀನವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಮಾತ್ರ ಸಂಕಲ್ಪವನ್ನು ಉಪಯೋಗ ಮಾಡ್ತಾನೆ. ನಿಮ್ಮಲ್ಲಿ ಯಾರಿಗೆ ಇನ್ನೂ ಪ್ರವಚನ ಕೇಳಬೇಕು ಅನ್ನುವ ರುಚಿ ಹೆಚ್ಚಾಗಿಲ್ಲವೋ ಅವರನ್ನು ಜುಟ್ಟು ಹಿಡಿದು ಬಗ್ಗಿಸಿ ಇನ್ನಷ್ಟು ತನಗೆ ಅನುಕೂಲವಾಗಿ ಇಂಥವರಲ್ಲಿ ಹೋಗು, ಈ ಗ್ರಂಥ ಕೇಳು ಎಂಬುದಾಗಿ ಅನುಕೂಲವನ್ನು ಮಾಡಿಕೊಳ್ಳುವ, ಸ್ವರೂಪಾಧೀನ ಮಾಡುವಂತಹ ಶಕ್ತಿ, ಅದಕ್ಕೆ ನಾವು ಸಂಕಲ್ಪ ಮತ್ತು ಸ್ವರೂಪದಲ್ಲಿ ಆ ನಿತ್ಯೇಚ್ಛ ಅನ್ನೋದ್ರಲ್ಲಿಯೂ ನಿತ್ಯೇಚ್ಛ ವಿಚ್ಛೇದನ ಯಾತಕ್ಕಿಲ್ಲ ಅಂದರೆ ಸ್ವರೂಪಾಧೀನ ಅಂತ ಹೇಳಬೇಕು. ಜೈವಾತ್ಮ ನಿತ್ಯವಾಗಿರಲಿ ಅಂತ ತಾನೇ ಸಂಕಲ್ಪ ಮಾಡಿ ಇನ್ನು ಮೇಲೆ ಅನಿತ್ಯವಾಗಲಿ ಅಂತ ಸ್ವರೂಪನಾಶವಾಗುತ್ತೆ. ಆದ್ದರಿಂದ ನಿತ್ಯೇಚ್ಛ ಎಂಬುದು ಸ್ವರೂಪಾಯತ್ತ ಅಂತ ಒಂದು ಮಾತು ಯಾರು ಹೇಳಿಬಿಟ್ಟಿದ್ರೆ ಕ್ವಶನ್ ಕೂಡ ಅವಿನ್ ಸ್ಟಾರ್ಟ್ ಆಗಿಲ್ಲ. ನಿಲೆ ತಂದ ಧಾರಕನಾಯ್ ನಿಯಮಿಕ್ಕಂ ಎರವನುಮಾಯ್ ಇರದೊಂದ್ರು ಎನಾವಹೈ ಎಲ್ಲಾಂ ತನದೆನ್ನಂ ಎಂದೆಯುಮಾಯ್ தொலையொன்றிலையன நின்ற தொழாய் முடியான் உடம்பாய் இல்லையின்றி நாம் அடியோம் என்றும் வேதியர் மெய்ப்பொருளே. ನಿಲ ತಂದ ಧಾರಕನಾಯ್ ನೋಡಿ ಇಲ್ಲಿ ಹೇಳಿದರು. ಇಚ್ಛಾತೇವ ನಿಲೈ ತಂದ ಧಾರಕನಾಯ್, ಜೀವಾತ್ಮನಿಗೆ ನೆಲೆಯನ್ನು ಕೊಡುವನು ಧಾರಕ ಅಂದರು. ಸ್ವರೂಪ ಅನ್ನೋದು ಧಾರಕ ನೋಡ್ರಿ. God upholds the world, God holds the world both by his body and by his will.
ಇದ್ರ ಇನ್ನೊಂದು ಮುಖ ಹೇಳ್ಬೇಕೀಗ. ಭಗವಂತ ಎಲ್ಲೋ ದೂರದಲ್ಲಿ ಇದ್ದುಕೊಂಡು ಜಗತ್ತನ್ನು ಸಂಕಲ್ಪ ಮಾತ್ರದಿಂದ ನಿರ್ವಹಣೆ ಮಾಡ್ತಾನೆಯಾ, ಪ್ರತಿಯೊಂದು ವಸ್ತುವಿನಲ್ಲಿಯೂ ಸಾಕ್ಷಾತ್ತಾಗಿ ನೇರವಾಗಿ ಅಂತರಾತ್ಮನಾಗಿದ್ದು ನಮ್ಮನ್ನೆಲ್ಲ ಶರೀರವನ್ನಾಗಿ ಧರಿಸಿ ನಿರ್ವಹಣೆ ಮಾಡ್ತಾನೆಯಾ? ನಮ್ಮೊಳಗಿದ್ದು ಸರ್ವವ್ಯಾಪಕನಾಗದೇ ಇದ್ದರೆ ಭಗವಂತನಿಗೆ ಸರ್ವವ್ಯಾಪ್ತಿತ್ವ ಹೋಗಿಬಿಡುತ್ತೆ. ಒಳಗಿದ್ದಾನೆ, ಒಳಗಿರೋದ್ರಿಂದಲೇ ಇದು ಮಾತಾಡ್ತಾ ಇದೆ, ಒಳಗಿರೋದ್ರಿಂದಲೇ ಇದಕ್ಕೆ ಬುದ್ಧಿ ಎಲ್ಲ ಪ್ರವರ್ತನವಾಗುತ್ತೆ. ಅದು ಧಾರಕತ್ವ ಧರಿಸ್ತಾನೆ, ಭಗವಂತ ಧರಿಸಿದ್ದಾನೆ, ಸ್ವರೂಪದಿಂದ ಧರಿಸಿದ್ದಾನೆ. ನಿಲತಂದ ಧಾರಕನಾಯಿ ನೇಮಿಕ್ಕಂ ವಿರವನಾಯಿ, ನೇಮಿಸ್ತಾನೆ ಸಂಕಲ್ಪ. ಇದು ಮಾಡಯ್ಯ, ಇದು ಶೈವೇಂಡ ಸತ್ಯಂಬದ ಧರ್ಮಂಚರ ಸ್ವಾಧ್ಯಾಯ ಅನ್ನುವಾಪದ ಇಲ್ಲದೊಂದು ಯನಾವಹಿ ನಿಶೇಷವಾಗಿ ಎಲ್ಲಂ ತನ್ನದೆನ್ನು, ಎಲ್ಲ ವಸ್ತುವು ತನ್ನದು ಅಂತ ದೇವರು ಸ್ವೀಕಾರ ಮಾಡಬೇಕಾದ್ರೆ ಎಂದೆಯುಮಾಯಿ ತಂದೆಯಾಗಿದ್ದೀಯಪ್ಪ ನೀನು. ತುಳೆಯೊಂದೆಲೆಯನ್ನು ತಕಡಿ ತುಳ ಅಂದರೆ ಭಗವಂತನ ಸಮವಾದವರು ಅಧಿಕರೂ ಇಲ್ಲ. ನಿಂದ ತುಳಾಯ್ ಮುಡಿಯ ನುಡಂಬಾಯ್, ತಲೆಯಲ್ಲಿ ಯಾವತ್ತೂ ತುಳಸಿ ಧರಿಸಿರ್ತಾನಂತೆ, ನವಿಲ್ಗರಿ ತುಳಸಿ ಮಾಲಾಧರ. ಅವನ ಶರೀರಭೂತರಾಗಿ ವಿಲಯೇಂದ್ರನ ಮಡಿಯೋಂ ಎಂದು ಬೆಲೆ ಕಟ್ಟಲಾಗದಂತೆ ನಾವೆಂದೂ ಆ ಭಗವಂತನ ದಾಸಭೂತರಾಗಿದ್ದೇನ್ರಿ. ವೇದಿಯರ್ಮೈ ಪೊರುಳೇ ಅಮೃತ ಸ್ವಾದಿನಿ. ಚೇತನಾಚೇತನಗಳ ಇಪ್ಪತ್ತ ಧಾರಕನುಮಾಯಿ, ಇನ್ನೊಂದು ವಾಕ್ಯ ನಿಯಂತಾವುಮಾಯಿ ಇರ್ಪದಾವದು. ನೋಡ್ರಿ, ಉಪಕಾರ ಸಂಗ್ರಹದಲ್ಲಿ ಇದು ಎರಡನೇ ತುಂಬ ಇಂಪಾರ್ಟೆಂಟ್ ಕ್ವಶನ್. ಬಹಳ ದಿವಸದಿಂದ ನಿನಗೆ ಇದು ತೋರಿಸ್ಬೇಕು ಅಂತಿದ್ದೆ. ಹಾಗಿದ್ರೆ ಭಗವಂತ ಧಾರಕನಾಗಿದ್ದಾನೆ, ನಿಯಂತಾವೂ ಆಗಿದ್ದಾನೆ ಅಂದರೆ ಯಾವುದಾದ್ರು ಒಂದು ಸಾಕಲ್ಲ. ಅವನ ಇಚ್ಛೆ ಅಂತ ಎಲ್ಲ ಜಗತ್ತಲ್ಲಿರೋದೆಲ್ಲವೂ ಜಗದ್ವಶೇ ವರ್ತತೆ ತಂ ಕೃಷ್ಣಸ್ಥ ಸಚರಾಚರಂ ಇಂದ್ರಿಯಾಣ್ಮನೋ ಬುದ್ಧಿ ಸತ್ತಂತೇಜ ಬಲಂಧೃತಿ ವಾಸುದೇವಾತ್ಮ ಕಾರ್ಯವು ಕ್ಷೇತ್ರಂ ಕ್ಷೇತ್ರಜ್ಞ ವಚ ಹೇಳ್ತೇವಲ್ಲ. ಅಂದರೆ ಓಡಾಡುವ ಈ ಗ್ರಹಗಳನ್ನೆಲ್ಲ ಚರಾಚರ ಮಂಡಲಿಯಲ್ಲಿರ್ತಕ್ಕಂಥ ಸಕಲ ಬೆಳಗುವ ನಕ್ಷತ್ರಗಳು ಗ್ರಹಗಳು ಎಲ್ಲವನ್ನು ಒಂದು ಕಡೆ ಇದ್ಕೊಂಡು ರಿಮೋಟ್ ಕಂಟ್ರೋಲ್ ಮಾಡಿದೆ ಅವರು ಸಂಕಲ್ಪದಿಂದ ನಿರ್ವಹಣೆ ಮಾಡ್ತಾನೆಯೇ. ತದ್ದದ್ ವಸ್ತುಗಳಲ್ಲಿ ಅಂತರಾತ್ಮನಾಗಿದ್ದಾನೆಯೇ. ಹಬ್ಬ, ನಾನು ದಾರಿಗೆ ಬಂದುಬಿಟ್ರಿ, ಕೈ ಮುಗಿದೆ. ಅಂತರಾತ್ಮನಾಗಿದ್ದುಕೊಂಡು ತಿತ್ತಾನೆ, ಒಳಗಿದ್ದುಕೊಂಡೇ ಇದು ಮಾಡಬೇಡ, ಇದು ಮಾಡುವಂತ ಸರ್ವದಾ ಹೇಳ್ತಾ ಇರ್ತಾನೆ. ಒಳಗಿದ್ದಾನೆ ಅಂತ ನಿಮ್ಗೆ ತಿಳಿದು ಬಿಟ್ರೆ ಸಾಕು. ಅವನು ನಾವು ಶರೀರಭೂತ. ಇದು ಈ ಶರೀರವನ್ನು ಒಬ್ಬರು ಭಾಗವತರು ತೀರ್ಕೊಂಡ ಮೇಲೆಯೂ ಪವಿತ್ರ ತೀರ್ಥದಿಂದ ತೊಳೆದು ಶ್ರೀಚೂರ್ಣ ಪರಿಪಾಲನಾದಿಗಳನ್ನೆಲ್ಲ ಯಾಕೆ ಮಾಡ್ತಾರೆ ಅಂದರೆ, ಅವನಿದ್ದ ಮನೆ ಇದು, ಪಾಳ್ಗೋ ದೇವಸ್ಥಾನ ಅಲ್ಲ, ಅವನಿದ್ದ ಇಲ್ಲಿ. ಇವತ್ತಾಗ ನಾವು ಧರಿಸಿದ್ದೇವೆ, ನೋಡಿದ್ರೆ ಕೈ ಮುಗಿತೀರಿ. ಜೀವಾತ್ಮನ್ನ ಕರ್ಕೊಂಡು ಪೋಲ ಮಾಡ, ಹಿಂಗೆ ಕೆಲಸ ಮುಗೀತು ಅಂತ ಅವ್ನು ಕರ್ಕೊಂಡು ಹೊರಟ ಮೇಲೆಯೂ ಇದು ಪಾಳು ದೇಗುಲವಲ್ಲ, ಅವನಿದ್ದ ಜಾಗ ದೇವಸ್ಥಾನ ಅಂತ ಗೌರವಿಸಬೇಕಾದ್ರೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಅಂತರಾತ್ಮನಾಗಿದ್ದಾನೆ. ತಿಡವಿಷಂ ಬೆರೆವಳಿ ನೀರ್ನಿಲ ಮಿವಮಿಷೈ ನಮ್ಮ ಕರಂದೆಂಗಂ ಪರಂದುಳನ್ ಇವಯುಂಡ ಕರನೆ ಕರಂದಿ ಅಂಗಂ ಪರಂದುಳನ್. ಸರ್ವವ್ಯಾಪಕನಾಗಿದ್ದಾನೆ, ಸ್ವರೂಪದಲ್ಲಿ ಎಲ್ಲವನ್ನು ಧರಿಸಿದ್ದಾನೆ. ಹಾಗಿದ್ರೆ ಧಾರಕತ್ವ ಇದು ಅರಿಸ್ಟಾಟ್ಲಿಗೆ ತಿಳಿಯಲಿಲ್ಲ. ರಿಮೋಟ್ ಕಂಟ್ರೋಲ್ ಅಂದ, ಅವನೆಲ್ಲೋ ಇದ್ದಾನಂತೆ. ಆಬ್ಸೆಂಟಿ ಲ್ಯಾಂಡ್ಲಾರ್ಡು, ಭೂಮಿಗೇನೇ ನೋಡದೆ ಇದ್ದವನು ಗುತ್ತಿಗೆ ಕೊಟ್ಟಿದ್ದಾನೆ. ಯಾವನೋ ಉಳ್ತಾನೆ, ಯಾವನೋ ಮಾಡ್ತಾನೆ, ಬುದ್ಧಿ ಎಷ್ಟೇ ಆಗಿದ್ದು ಕೊಟ್ಟಿ ಅನ್ನೋ ಅಂದ. ಹಾಗಲ್ಲ, ಗಾಡಿ ಇಸ್ ನಾಟ್ ಆಬ್ಸೆಂಟಿ ಲ್ಯಾಂಡ್ಲಾರ್ಡ್. ಪ್ರತಿಯೊಂದು ವಸ್ತುವೆ ಕರಂದ್ಯಂಗಂ ಪರಂದುಳ. ನಮ್ಮವಾರು ಹೇಳಿದಾಗೆ ಈ ಧಾರಕತ್ವ ನಿಯಂತ್ರತ್ವ ಎರಡಕ್ಕೆ ಸಂಬಂಧವೇನು? ಮೋಸ್ಟ್ ಬ್ಯೂಟಿಫುಲ್ ಇಚ್ಛಾತಿಯವ ವ್ಯಾಖ್ಯಾನ. ತನ್ನ ಸ್ವರೂಪತ್ತಾலும் ಸಂಕಲ್ಪತ್ತಾலும் ಯಥಾರ್ಹಂ ಯಥಾಸ್ಥಿತಿ ವೃತ್ತಿಗಳಿಗೆ ಪ್ರಯೋಜಕನಾಯಿರು ಕೈ. ಯಥಾ ಅರ್ಹಂ ಅಂದರು. ಸಂದರ್ಭಕ್ಕೆ ವಸ್ತುವಿಗೆ ತಕ್ಕಂತೆ ಅಂದರೆ ಕರ್ಮಾಧೀನವಾಗಿ. ನಿಮ್ಮ ಕರ್ಮವನ್ನು ನೋಡಿ ನಿಮಗೆ ಪ್ರವೃತ್ತಿಯನ್ನು ಕೊಡ್ತಾನೆ, ಅದು ಸಂಕಲ್ಪದಿಂದ. ನೀವು ಪಾಪಕರ್ಮವನ್ನೇ ಮಾಡಿದ್ರಿ, ಹೆಂಡವ ಕುಡ್ದ, ಒಬ್ಬ ಚರಂಡಿಯಲ್ಲಿ ಬಿದ್ದ, ಮತ್ತೊಂದಾಯಿತು, ಅವನಲ್ಲಿಯೂ ಅಂತರಾತ್ಮನಾಗಿದ್ದಾನೆ. ಅಯ್ಯಪ್ಪ, ನರಕದಲ್ಲಿ ಒಬ್ಬನನ್ನು ಸುಡ್ತಾರೆ, ಎಣ್ಣೆಯಲ್ಲಿ ಹಾಕಿ ಬೇಯಿಸ್ತಾರೆ, ಅವನಲ್ಲಿ ಅಂತರಾತ್ಮನಾಗಿದ್ದಾನೆ ಭಗವಂತ. ಅವನು ಅಲ್ಲಿಲ್ಲದೇ ಇದ್ದರೆ ಆ ನರಕದ ಅನುಭೂತಿಯೂ ಅವನಿಗಾಗ್ತಾ ಇರಲಿಲ್ಲ, ಪಶ್ಚಾತ್ತಾಪವೂ ಬರ್ತಾ ಇಲ್ಲ. ಒಳಗಿದ್ದುಕೊಂಡು ನೋಡೋ ನೋಡೋ ನೋಡೋ
ಅನುಭವಿಸ್ತಾ ಇದ್ದೀಯಲ್ಲೋ ಅಡ ಪಾವಿ, ಇಪ್ಪಡೆಲ್ಲ ಕಷ್ಟಪಡ್ರಿ ಅಡ, ஒரு நாளாவது என்னை நினச்சிಯ, ஒரு நாளாவது ಧ್ಯಾನ ಮಣ್ಯ, ಈಗಾರು ಮಾಡುವಂತ ಅಲ್ಲಿಯೂ ಹೇಳ್ತಾ ಕೂತಿರ್ತಾನೆ. ಆದ್ದರಿಂದ ದಿವ್ಯವ ಭವ್ಯವ ಮಮಾಸ್ತವ ಆಸ ನರಕೇವ ನರಕಾಂತಕ ಪ್ರಕಾಮಂ, ಎಲ್ಲ ಅವಸ್ಥೆಯಲ್ಲಿಯೂ ಅಂತರಾತ್ಮನಾಗಿದ್ದಾನೆ. ಅಣುವಿಲ್ ಅಣು, ನೀರಿನಲ್ಲಿ ತಿಡ ವಿಷಂಬು ಎರಿವಳಿ, ನೀರಿನೆಲ್ಲ ವಿಮರ್ಶ, ಆಕಾಶದಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರೋ ಆಕಾಶದಲ್ಲಿ ಅಂತರಾತ್ಮನಾಗಿದ್ದಾನೆ, ಪಂಚಭೂತದಲ್ಲಿದ್ದಾನೆ. ತನ್ನ ಸ್ವರೂಪತ್ತಾಲಂ ಸಂಕಲ್ಪತ್ತಾಲಂ ಯಥಾರ್ಹಂ ಸತ್ತಾಸ್ಥಿತಿ ಪ್ರವೃತ್ತಿಗಳಕ್ಕೆ ಪ್ರಯೋಜನ ಅದ್ಯಂಗನೇ ನಿಲ್ ಈಶ್ವರನ್. ನೋಡ್ರಿ ಎಷ್ಟು ಡೀಟೇಲ್ ಆಗಿದೆ. ಈಗ ನಿಮ್ಗೆ ಕೊಟ್ಟ ಪುಸ್ತಕದಲ್ಲಿ ಇದು ಒಂದು ಅಕ್ಷರ ಹಾಕಿಲ್ಲ ಅವರು ವಿವರಣೆ. ಅವ್ರು ದೊಡ್ಡ ವಿದ್ವಾಂಸರು, ಪೌಂಡ್ರಿಪುರಂ ಆಶ್ರಮದಲ್ಲಿ ಶ್ರೀಕಾರ್ಯಂ ಸ್ವಾಮಿಗಳಾಗಿದ್ದವರು. ಅದು ಹಂಗೆ ಎಪ್ಪಡ್ರಿಕೋ ಅಪ್ಪಡಿ ಅಷ್ಟು ಭಾಷಾಂತರ ಮಾಡಿದ ಎಂಥ ದಕ್ಷಿಣ ಅಂತ ಪ್ರಶ್ನೆ ಏನು ಅರ್ಥ. ಇದು ನಾ ಬರೆದು ದೊಡ್ಡ ಪುಸ್ತಕ ಆಗುತ್ತೆ ಇವೆಲ್ಲ ಕೇಳ್ಕೊಂಡು. தன் ஸ்வரூப நிரூபக தர்மங்களுக்கும் நிரூபித்த ஸ்வரூப விசேஷங்களான குணங்களுக்கும் போல ஸ்வவ்யதிரிக்த சமஸ்த திரவியங்களுக்கும் அவ்யவஹிதமாக ಸ್ವರೂಪೇಣಾಧಾರಮಾயிருக்கும். ಸ್ವರೂಪ ನಿರೂಪಕ ಧರ್ಮ ಅಂದ್ರೇನು, ನಿರೂಪಿತ ಸ್ವರೂಪ ವಿಶೇಷಣ ಅಂದ್ರೇನು ಅದನ್ನಾಳೆ ಹೇಳ್ತೇನೆ. ಆಮೇಲೆ ಇದು ಸ್ವರೂಪ ಹೇಳಿದ್ರ, ಇವತ್ತಿಲ್ ಸರ್ವವಸ್ತುகளுடையவும் சத்தை சங்கல்பாதீனையாவது அனித்தியங்களை அனித்தேச்சையாலே உற்பதங்களாயும் நித்தியங்கள் நித்தியேச்சா சித்தங்களாயிருக்கை. இப்படி சர்வமும் ஈஸ்வர ஸ்வரூபத்தை பற்ற அபிருதஸ்கித்த விசேஷணமாய் இவத்தின் சத்தாதிகள் ஆசிரிய சத்தாதீனங்கள். லோகத்திலும் ಶರೀರಂ ಶರೀರನುடைய ಸ್ವರೂಪಾಶ್ರಿತமும் ಆಯ್ ಸಂಕಲ್ಪಾಶ್ರಿತಮಾಗಿ இருக்கும். ಬ್ಯೂಟಿಫುಲ್. ಇದೊಂದು ಹೇಳಿ ನಿಂತ್ಕೊಳ್ತೇನೆ. ಈಗ ನಿಮ್ಮ ವಿಷಯಕ್ಕೆ ಬರೋಣ. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಶರೀರ ಇದೆ, ಹೌದಾ? ಯಾರಿಗಾರು ಡೌಟ್ ಇದೆಯಾ? ಪ್ರತಿಯೊಬ್ಬರಿಗೂ ಒಂದೊಂದು ಶರೀರ ಇದೆ. ಈ ನಿಮ್ಮ ಶರೀರವೆಂಬುದು ನಿಮ್ಮ ಸ್ವರೂಪಾಶ್ರಿತವೇ ಸಂಕಲ್ಪಾಶ್ರಿತವೇ? ನಿಮ್ಮ ಸ್ವರೂಪ ಶರೀರ ಅನ್ನೋ ಸ್ವರೂಪಾಶ್ರಯಕ್ಕೆ ಕರ್ಮದಿಂದ ಬಂದಿರುವುದಾದ್ದರಿಂದ ನೀವು ಹೇಳಿದಾಗ ಅದು ಕೇಳುತ್ತೆ. ನಿಮ್ಮನ್ನು ಬಿಟ್ಟು ಈ ಶರೀರ ಇರುವುದಿಲ್ಲ, ಹೌದಾ? ಅರ್ಥ ಆಗಲಿಲ್ಲ. ಉದಾಹರಣೆ ಕೊಡ್ತೇನೆ. ಕಾಲು ನೋವಾಯಿತು, ಕೆಮ್ಮು ಬಂತು, ಶರೀರಕ್ಕೆ ಹೇಳ್ತೀರಿ, ಶರೀರವೇ ಅಲ್ಲಿ ಬಂದು ಸುಮ್ಮನೆ ಕೆಮ್ತಾ ಕೂಡ್ತೀಯ, ಕಾಲು ಬೇರೆ ನೋವು, ನೀನು ಇಲ್ಲೇ ಇರು, ನಾನೊಬ್ಬನೇ ಹೋಗಿ ಲೆಕ್ಚರ್ ಕೇಳ್ಕೊಂಬರ್ತೀನಿ ಅಂತಂದರೆ ನಿಮ್ಮ ಆತ್ಮವನ್ನು ಬಿಟ್ಟು ಶರೀರದ ಮನೆಯಲ್ಲಿ ಇರುವುದಕ್ಕೆ ಶಕ್ಯವೇ? ಯಾಕೆ? ನೀವು ಅದನ್ನು ಹೊತ್ಕೊಂಡಿದ್ದೀರಿ. ಶರೀರವನ್ನು ಧರಿಸಿರೋರು ನೀವೇ, ನಿಮ್ಮ ಸ್ವರೂಪಾಶ್ರಿತ ಅದು. ಅದೆಷ್ಟೇ ಕಷ್ಟಪಟ್ಟರು, ಮುದುಕವಾಗಿದ್ದರು, ಜೀರ್ಣವಾಗಿದ್ದರು, ಕೊಳೆಯಾಗಿದ್ದರು, ರೋಗ ಬಂದಿದ್ದರು, ನಿಮ್ಮನ್ನು ಆಶ್ರಯಿಸಿ ನಿಂತಿದೆ ಸ್ವರೂಪಾಶ್ರಿತ. ಆದರೆ ಸಂಕಲ್ಪಾಶ್ರಿತ ಹೇಗೆ ಅಂದರೆ, ಇವತ್ತು ಲೆಕ್ಚರ್ ಬೇಕೋ ಬೇಡವೋ ನಿರ್ಣಯ ಮಾಡೋದಕ್ಕೆ ನಿಮ್ಗೆ ತಿಳ್ಕೊಬೇಕೋ ಬೇಡವೋ. ಅವ್ರು ಬಲಾತ್ಕಾರ ಮಾಡಿದರು, ಬಂದ್ವಲ್ಲ, ಹಠ ಬಂದಿದ್ದೇವೆ, ನಿದ್ದೆ ಮಾಡ್ತೀವಿ, ಏನು ಮಾಡ್ತೀವಿ? ನಿಮ್ಮ ಸಂಕಲ್ಪದಿಂದ ಶರೀರ ಅದು ವಿಕಾರವನ್ನು ಹೊಂದುತ್ತೆ, ಹೇಳ್ದಾಗ ಕೇಳುತ್ತೆ, ನಮಸ್ಕಾರ ಮಾಡುವುದನ್ನು ಮಾಡುತ್ತೆ, ಮಾಡಬೇಡ ಅಂತ ಕೂತಿರುತ್ತೆ. ಧರಿಸುವುದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಸಂಕಲ್ಪಾಶ್ರಿತ ಬೇರೆ, ಸ್ವರೂಪಾಶ್ರಿತ ಬೇರೆ. ಕೇವಲ ಸ್ವರೂಪಾಶ್ರಿತ ಮಾಡಿದರೆ ಮುಸ್ಲಿಮರು ಕ್ರಿಶ್ಚಿಯನ್ರು ಮಾಡಿದಾಗುತ್ತೆ. ದಿ ಕ್ರಿಶ್ಚಿಯನ್ ಗಾಡ್ ಆ್ಯಂಡ್ ದ ಮುಸ್ಲಿಂ ಗಾಡ್, ದೇ ಡೋಂಟ್ ಹೋಲ್ಡ್ ದಿ ವರ್ಲ್ಡ್ ಬೈ ಸ್ವರೂಪ. ಹೀಗಾಗಿ ಅದಕ್ಕೆ ಇಂಟರ್ಮೀಡಿಯೇಟ್ ಅವನ ಮಾತಾಡೋದಿಲ್ಲ. ಒಬ್ಬ ಪ್ರಾಫಿಟ್ ಅಂತ ಬರ್ತಾನೆ, ನನಗೆ ಅವನು ಹೇಳ್ದ, ಇವನು ಹೇಳ್ತಾನೆ, ನೀವು ನಂಬಬೇಕು. ನಮ್ಮಲ್ಲಿ ಪ್ರಾಫಿಟ್ಸ್ ಇಲ್ಲ. ನಮ್ಮಲ್ಲಿ ಯಾವ ಪ್ರಾಫಿಟ್ಸ್ ಇಲ್ಲ. ಗಾಡ್ ಕ್ಯಾನ್ ಕಮ್ಯುನಿಕೇಟ್ ವಿತ್ ಯು. ನಿಮ್ಮ ಜೊತೆ ಮಾತಾಡ್ತಾನೆ ದೇವರು. ರಾಮಾವತಾರ ಕೃಷ್ಣಾವತಾರ ಮಾತ್ರವಲ್ಲ, ಅಂತರಾತ್ಮನಾಗಿ ಒಳ್ಳಿನ್ರಿ ಉಯಿರುಹಳಕ್ಕೆ ಉತ್ತರವೇಶ ಇದು ಇಲ್ಲವೇ ರಾಮದೂತಂದಾಗಿ ಒಳಗಿದ್ದುಕೊಂಡೇ ಮಾತಾಡ್ತಾನೆ. ನೀವು ಕೇಳ್ತಿರೋ ಬಿಡ್ತಿರೋ ಬೇರೆ ವಿಷಯ. ತಪ್ಪಿಸ್ಕೋಬೇಡ, ಲೆಕ್ಚರ್ ಕೇಳು, ಆತ್ಮೋದ್ಧಾರವಾಗುತ್ತೆ. ಹೇಳ್ತಲೇ ಕೂತಿರ್ತಾನೆ ಅಂತರಾತ್ಮನಾಗಿ. ಆದ್ದರಿಂದ ಸ್ವರೂಪದಲ್ಲಿ ಸಂಕಲ್ಪದಲ್ಲಿ ಎರಡರಲ್ಲಿಯೂ ನೀವು ಶರೀರ ನಿರ್ವಹಣೆ ಮಾಡ್ತೀರಿ. ಹಾಗೆ ಅಂದರೆ ಇವರ್ಥಂ ಸಂಕಲ್ಪವಿಲ್ಲದ ಸುಷುಪ್ತಿಯಾದಿ ಅವಸ್ಥೆಗಳೇ ತಳೆಯುವುದು. ಗಾಢನಿದ್ರೆಯಲ್ಲಿ ಸುಷುಪ್ತಿಯಲ್ಲಿ ಮಲಗಿರುವಾಗ ಈ ಶರೀರವೆಂಬುದು ಸಂಕಲ್ಪಾಶ್ರಿತವೇ ಸ್ವರೂಪಾಶ್ರಿತವೇ? ಡೀಪ್ ಸ್ಲೀಪ್, ಮಲಗಿದ್ದು ಒಂದು ಗೊತ್ತು, ಬೆಳಗ್ಗೆ ಎದ್ದಿದ್ದು ಗೊತ್ತು. ಆ ಮಲಗಿದ್ದು ಏಳುವುದರ ನಡುವೆ
ದೇಹವೆಂಬುದು ಜೀವಾತ್ಮನಿಗೆ ಸ್ವರೂಪಾಶ್ರಿತವೇ ಸಂಕಲ್ಪಾಶ್ರಿತವೇ? ಅಲ್ಲಿ ಸಂಕಲ್ಪ ಇಲ್ಲ. ಡೀಪ್ ಸ್ಲೀಪ್ನಲ್ಲಿ ಸಂಕಲ್ಪ ಇರುವುದಿಲ್ಲ, ಇಚ್ಛೆ ಇರುವುದಿಲ್ಲ, ಮಾಡಬೇಕಂತಿರುವುದಿಲ್ಲ. ಆದ್ದರಿಂದ ಈ ಸಂಕಲ್ಪಾಶ್ರಿತ ಅನ್ನೋದು ಆಪ್ಷನಲ್, ಸ್ವರೂಪಾಶ್ರಿತ ಅನ್ನೋದು ಪರ್ಮನೆಂಟ್ ಅಂದರು. ಮಲಗಿದ್ದರೂ ನಿದ್ದೆಯಲ್ಲಿಯೂ ಸ್ವಪ್ನಾವಸ್ಥೆಯಲ್ಲಿಯೂ ಸುಷುಪ್ತಿಯಲ್ಲಿಯೂ ಶರೀರ ಧರಿಸಲ್ಪಟ್ಟೇ ಇರುತ್ತೆ, ಜೀವಾತ್ಮ ಇರೋದು ಧರಿಸಿರುತ್ತಾದ್ದರಿಂದ ಇಚ್ಛಾತೇವ ಅನ್ನೋದು ಅದಕ್ಕೆ ಗೌಣಾರ್ಥ ಹೇಳಬೇಕೇ ಹೊರತು ಬೇರೆ ಇಲ್ಲ. ಜಾಗರಾದಿ ದಶೆகளில் ಸಂಕಲ್ಪತ್ತಾಲೆ ವಿಷಾದಪಡಿ ತಾಂಗುಂಬೋದು ಸಂಕಲ್ಪಾಶ್ರಿತ ಮೆನಕಡುವುದೇ. ಅದಕ್ಕೆ ಶ್ರೀರಂಗರಾಜ ಸ್ತವದಲ್ಲಿ ಪರಾಶರ ಭಟ್ರು ಈ ಸ್ವರೂಪ ತತ್ವವನ್ನು ಕುರಿತು ಹೇಳಿರೋ ಒಂದು ಶ್ಲೋಕ ಇದೆ, ಅದನ್ನು ಹೇಳಿ ನಿಲ್ಲಿಸ್ಕೊಳ್ತೇನೆ, ನಾಳೆ ವಿವರಿಸ್ತೇನೆ. ಉಪಾದತ್ತೆ ಹೇಳ ಶ್ಲೋಕ ಹೇಳ, ರಾಘವ ಹೇಳ, ಹಾಗೆ ಹೇಳ. ಉಪಾದತ್ತೆ ಸತ್ತ ಸ್ಥಿತಿ ನಿಯಮನಾದ್ಯೈ ಚಿತಚಿತೌ ಸ್ವಮುದ್ದಿಶ್ಯ ಶ್ರೀಮಾನ್ ಇತಿ ವದತಿ ವಾಕ ಉಪನಿಷದಿ ಉಪಾಯೋಪೇಯತ್ವೇ ತದಿಹ ತವ ತತ್ವಂ ನತು ಗುಣೌ ಅತಸ್ತ್ವಾಂ ಶ್ರೀರಂಗೇಶಯ ಶರಣಂ ಅವ್ಯಾಜಂ ಅಭವಂ. ಉಪಾದತ್ತೆ ಸತ್ತ ಸ್ಥಿತಿ ನಿಯಮನಾದ್ಯೈ ಚಿದಚಿತೌ. ಚಿತ್ತನ್ನು ಅಚಿತ್ತನ್ನು ಭಗವಂತ ಉಪಾದತ್ತೆ ಸ್ವೀಕಾರ ಮಾಡ್ತಾನೆ, ನೇಮಿಸ್ತಾನೆ. ಸತ್ತ ಸ್ಥಿತಿ ನಿಯಮನ ಆದ್ಯೈ, ವಸ್ತುಗಳು ಇರುವಿಕೆಗೆ ಸತ್ತೆ, ನಿಯಮನ ಹೀಗೆ ಮಾಡು ಅಂತ ಹೇಳುವುದು. ಆದ್ಯೈ ಸ್ವಮುದ್ದಿಶ್ಯ ಶ್ರೀಮಾನ್. ಇನ್ನೊಂದು ಪ್ರಶ್ನೆ ಎಬ್ಬಿಸಿದ್ರು, ದೊಡ್ಡವರು ಸಾಮಾನ್ಯವಲ್ಲ. ಭಗವಂತ ಸ್ವರೂಪವನ್ನು ಸಂಕಲ್ಪವನ್ನು ನಮಗೂ ಕೊಟ್ಟು ಅಲ್ಲಿ ಪಾರಾಯಣಕ್ಕೆ ಹೋಗು, ಇಲ್ಲಿ ದೇವರ ಸೇವೆಗೆ ಹೋಗು, ಇಲ್ಲಿ ಕಲಶಾಭಿಷೇಕಕ್ಕೆ ಹೋಗು ಅಂತ ನಿರ್ದೇಶ ಮಾಡ್ತಾನಲ್ಲ. ಯಾತಕ್ಕೆ ಮಾಡ್ತಾನೆ ಅಂದರೆ ಸ್ವಮುದ್ದೇಶ್ಯ, ತನಗಾಗಿ ಮಾಡ್ತಾನೆ ಅಂದ. ಅಯ್ಯಪ್ಪ, ನಿಮ್ಮ ಮಕ್ಕಳಿಗೆ ಹೇಳ್ತೀರಿ ಹಂಗೆ ಬೋಡ ನನ್ನಾರ್ಕಿ, ಅಲ್ಲಿ ಹೋಗೋ ಚೆನ್ನಾಗಿರುತ್ತೆ, ಈ ಸ್ಕೂಲ್ಗೆ ಹೋಗೋ, ಈ ಕಾಲೇಜ್ಗೆ ಹೋಗೋ, ಲಕ್ಷಾಂತರ ರೂಪಾಯಿ ಕೊಟ್ಟು ಡೊನೇಷನ್ ಕೊಟ್ಟು ಮಕ್ಕಳನ್ನು ಕಳಿಸೋ ಹಾಗೆ ಸ್ವರೂಪವನ್ನು ಕೊಟ್ಟು ಸಂಕಲ್ಪವನ್ನು ನಮಗೂ ಕೊಟ್ಟು ತಾನೂ ಸ್ವರೂಪದಿಂದ ಹಿಡಿದು ಸಂಕಲ್ಪ ನಿರ್ವಹಣೆ ಮಾಡಿ ಸ್ವಮುದ್ದೇಶ್ಯ ಶ್ರೀಮಾನ್ ಲಕ್ಷ್ಮೀಪತಿ ಆದ್ದರಿಂದ ಲೋಕವನ್ನು ನಿರ್ವಹಣೆ ಮಾಡ್ತಾನೆ ಅಂತ ನಾನು ಹೇಳೋದಲ್ಲ. ಇತಿ ವದತಿ ವಾಕ್ ಔಪನಿಷದಿ, ಉಪನಿಷತ್ತಿನ ವಾಕ್ಯಗಳು ಹೇಳ್ತವೆ. ಅದರಿಂದ ಉಪಾಯೋಪೇಯತ್ವೇ ತಯತವ ತತ್ವಂ. ಉಪಾಯ ಉಪೇಯ ಟೆಕ್ನಿಕಲ್ ನಾಳೆ ಹೇಳ್ತೇನೆ. ಉಪೇಯ ಹೊಂದಬೇಕಾದದ್ದು ಭಗವಂತನನ್ನು, ಹೊಂದಬೇಕಾದ ಭಗವಂತನನ್ನು ಹೊಂದುವುದಕ್ಕೆ ಬೇಕಾದ ಉಪಾಯ ಅಂದರೆ ಶರಣಾಗತಿ. ಅದನ್ನು ಮಾಡಿಸೋನು ಅವನೇ. ಜೊಟ್ಟು ಹಿಡಿದು ಬಾ ಅಂತ ನಮಸ್ಕಾರ ಮಾಡಿಸಿ, ನಮಸ್ಕಾರ ಮಾಡಿದ್ದಾನೆ ಮೋಕ್ಷ ಕೊಡ್ತೇನೆ ನಿಮಗಲ್ಲ ಅಂತ ತಳ್ಕೊಂಡು ರಬ್ಬರ್ ಸ್ಟ್ಯಾಂಪ್ ಹಾಕಿ ಪೋಸ್ಟ್ ಆಫೀಸಲ್ಲಿ ಮಾಡೋ ಹಾಗೆ ಸಿದ್ಧೋಪಾಯವಾಗಿಯೂ ಸಾಧ್ಯೋಪಾಯವಾಗಿಯೂ ಎಲ್ಲವನ್ನೂ ಮಾಡ್ತಾನೆ. ನತು ಗುಣವು ಬರೀ ಭಗವಂತನ ಗುಣಗಳಲ್ಲ, ಭಗವಂತನೇ ಮಾಡ್ತಾನೆ. ಅತಃ ತ್ವಾಂ ಶ್ರೀರಂಗೇಶಯ, ಶ್ರೀರಂಗದಲ್ಲಿ ಮಲಗಿರೋ ಸ್ವಾಮಿ, ಅದರಿಂದಲೇ ನಾನು ಶರಣಂ ಅವ್ಯಾಜಮಭಯಂ. ಅವ್ಯಾಜಂ ಕಾರಣ ಕೊಡದೆಯೇ ನಿನ್ನನ್ನು ಭಜಿಸ್ತೆ. ದೇವರನ್ನು ಭಜಿಸುವುದಕ್ಕೆ ಏನಾದ್ರು ಕಾರಣ ಬೇಕಾ? ಉತ್ತರ ಬರಲೇ ಇಲ್ವಲ್ಲ. ನಿದ್ದೆ ಮಾಡ್ತಾ ಇದ್ದೀರಿ ಅಂತ ಕಾಣುತ್ತೆ. ಸೊಗಸಾದ ಟೈಮ್ ಉಪನ್ಯಾಸ ಮುಗಿಯುವಾಗ ಅವ್ಯಾಜಂ ದೇವ್ರನ್ನ ಧ್ಯಾನ ಮಾಡೋಕೆ ಏನು ಕಾರಣ ಅಂದರೆ, ನಿಮ್ಮ ಮಕ್ಕಳನ್ನು ನೀವು ಪ್ರೀತಿ ಮಾಡುವಾಗ ಯಾರು ಬಂದು ಅಲ್ಲ ಆ ಮಕ್ಕಳನ್ನ ಯಾಕೆ ಇಷ್ಟು ಪ್ರೀತಿ ಮಾಡ್ತೀರಿ ಅಂತ ಕೇಳಿದ್ರೆ ಒಂದು ಕೊಡ್ತೀರಿ ಕಪಾಳಕ್ಕೆ. ಪ್ರೀತಿ ಮಾಡದೆ ಇರೋದು ಅಂದರೆ ಏನ್ರಿ? ಮಾಡಬೇಕಾದ್ದು. ಅಯ್ಯ ಪ್ರೀತಿ ಮಾಡ್ತಾ ಇದ್ದೆ ಗೊತ್ತಾ, ಉಸಿರಾಟ ಇದ್ದಾಗೆ ಪ್ರೀತಿ ಮಾಡುವುದು. ಭಗವಂತನ ನಾವು ಪ್ರೀತಿ ಮಾಡುವುದು. ಇದು ಕೊಡ್ತಾನೆ ಅದು ಕೊಡ್ತಾನೆ ಅಂತಲ್ಲ, ಕೊಡಲಿ ಬಿಡಲಿ ಸ್ವರೂಪದಿಂದ ಸಂಕಲ್ಪ ನಿರ್ವಹಣೆ ಮಾಡ್ತಾ ಇದ್ದಾನೆ. ತನಗಾಗಿ ಹೂವು ಬೆಳೆದದ್ದು ಬಗ್ಗುತ್ತೆ, ಗಾಳಿಗೆ ಯಾಕೆ ಅಂತ ದೇವ್ರ ಪಾದಕ್ಕೆ ಸೇರಬೇಕು ಅಂತ ನಾವು ಬಗ್ಗಬೇಕು. ನಿರ್ವ್ಯಾಜವಾಗಿ ಕಾರಣ ಇಲ್ಲದೆ ನಿಷ್ಕಾರಣವಾಗಿ ಭಗವಂತನ ಪ್ರೀತಿ ಮಾಡಬೇಕು ಎಂಬುದಾಗಿ ಪರಾಶರ ಭಟ್ರು ಉತ್ತರ ಶತಕ 87ನೇ ಶ್ಲೋಕ ಶ್ರೀರಂಗರಾಜಸ್ತವ ಉತ್ತರ ಶತಕ. ಇಂಥ ದಿವ್ಯವಾದಂತಹ ವಿಷಯವನ್ನು ನಾಳೆ ಇನ್ನಷ್ಟು ವಿಸ್ತಾರ ಮಾಡ್ತೇನೆ. ಈಗ ಅಲ್ಲಿ
ನಾಳೆ ಹೇಳ್ತೇನೆ. ವೆಂಕಟೇಶ್ವರ ಸಭಾ ಅಧ್ಯಕ್ಷರು 2 ಮಾತನ್ನು ಹೇಳ್ತಾರೆ. 2 ಶಾಂತವಾಗಿ ಕೇಳಬೇಕು. ಅದಾದಮೇಲೆ ಮಂಗಳ. ಇವತ್ತು ತುಂಬ ಎತ್ತರವಾದ ವಿಷಯ ಮಾತನಾಡಿದ್ದೇನೆ. ನಿಮ್ಗೆ ಯಾರಿಗಾದರೂ ತಿಳಿಲಿಲ್ಲ ಅಂತ ಬೇಜಾರಾಗಿದ್ದರೆ ಕ್ಷಮೆ ಮಾಡಿ. ನಾಳೆ ಮತ್ತೊಂದು ಸಲ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಮಂಗಳಾಚರಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತೆ ನಶ್ಯಂಚ ಸಕಲ ರೋಗಾ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ. ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಾತ್ ಕೇಶವಾತ್ ಪರಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.